ಆರ್ಥೋಪೆಡಿಕ್ ಅಂದ್ರೆ ಏನು? ಆರ್ಥರೈಟಿಸ್ ಅಂದ್ರೆ ಸರ್, ಮಕ್ಕಳಲ್ಲಿ ತುಂಬಾ ಆಕ್ಟಿವಿಟೀಸ್ ಕಡಿಮೆ ಆಗಿದೆ. 100% ಮೊಬೈಲ್ ಅಥವಾ ಕಂಟಿನ್ಯೂಸ್ ಆಗಿ ಫೋನಲ್ಲಿ ಇರೋದು, ಲ್ಯಾಪ್ಟಾಪ್ ಮುಂದೆ ಇರೋದ್ರಿಂದ ಹುಟ್ಟುವಾಗ ಮಗು ಅಳ್ಳಿಲ್ಲ ಅಂತ ಹೇಳಿದ್ರೆ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ. ಅವು 15 ಮಕ್ಕಳಿಗೆ ಈಗೆಲ್ಲ ಜಿಮ್ ಹೋಗ್ಬೇಕು, ವೆಯ್ಟ್ ಲಿಫ್ಟಿಂಗ್ ಮಾಡಬೇಕು, ಬಾಡಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತೀಚೆಗೆ ಜಾಸ್ತಿ ಆಗಿದೆ. ಬಟ್ ತುಂಬಾ ಸಣ್ಣ ಏಜ್ ಅಲ್ಲಿ ಅಕಾರ್ಡಿಂಗ್ ಟು ಸ್ಟಡೀಸ್ ಏನ್ ಹೇಳ್ತದೆ ಅಂದ್ರೆ 10% ಆಫ್ ಯುವರ್ ಬಾಡಿ ವೇಟ್ ಯು ಕ್ಯಾನ್ ಕ್ಯಾರಿ ಅಂತ ಮಕ್ಕಳಿಗೆ ಹೇಳ್ತಾರೆ. ಯಾವುದೇ ಒಂದು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೂ ಮುಂಚೆ ಗೂಗಲ್ ಮಾಡಿ ನೋಡ್ತಾರೆ. ಗೂಗಲ್ ನಿಮ್ ಸಿಂಪ್ಟಮ್ಸ್ನ ಅಥವಾ ನಿಮ್ ಪ್ರಾಬ್ಲಮ್ಸ್ನ ಗೂಗಲ್ ಮಾಡೋದು. ಚೈಲ್ಡ್ ಆರ್ಥೋಪೆಡಿಕ್ ಹಾಗೂ ಅಡಲ್ಟ್ ಆರ್ಥೋಪೆಡಿಕ್ ಇರುವಂತ ವ್ಯತ್ಯಾಸ ಏನು ಸರ್? ಕೆಲವರಿಗೆಲ್ಲ ಅನ್ನಿಸ್ಬೋದು ಆರ್ಥೋಪೆಡಿಕ್ಸ್ ತಾನೇ ಎರಡು ಮೂಳೆನೆ ಅಂತ. ಪ್ರಾಬ್ಲಮ್ನ ಏನು ಅಂತ ಕಂಡುಹಿಡಿಬೇಕು ಫಸ್ಟ್. ಬೋನ್ ಡೆನ್ಸಿಟಿ ಟೆಸ್ಟ್. ಸರ್, ಬೋನ್ ಡೆನ್ಸಿಟಿ ಅಂದ್ರೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೊಳ್ತಾರೆ, ಪೌಡರ್ಸ್ ತಗೊಳ್ತಾರೆ, ಸಪ್ಲಿಮೆಂಟೇಷನ್ಸ್, ಕ್ಯಾಲ್ಸಿಯಂ ಆರ್ ಪೌಡರ್ಸ್. ಮಸಲ್ ಪೇನ್ ಅಥವಾ ಬೋನ್ ಪೇನ್ ಗೊತ್ತಾಗೋದಿಲ್ಲ. ಮಸಲ್ ಪೇನ್ ಮತ್ತು ಬೋನ್ ಪೇನ್ ಅವ್ರಿಗೆ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಯಾವ ಒಂದು ಸಿಂಪ್ಟಮ್ಸ್ ನ ಇಗ್ನೋರ್ ಮಾಡಲೇಬಾರ್ದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಸ್ಪೆಷಲ್ ಎಪಿಸೋಡ್ ನಲ್ಲಿ ನೋಡೋದಾದ್ರೆ ಮೈಸೂರಿನ ಅಪೋಲೋ BGS ಹಾಸ್ಪಿಟಲ್ ಅಲ್ಲಿ ಕನ್ಸಲ್ಟೆಂಟ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಹಾಗೂ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಸರ್ಜನ್ ಆದಂತ ಡಾಕ್ಟರ್ ಶ್ರೇಯಸ್ ಆಲ್ವಾ ಅವರು ಇದ್ದಾರೆ. ಸೊ ಆರ್ಥೋಪೆಡಿಕ್ ಅಂದ್ರೆ ಏನು, ಸೊ ಇದರಿಂದ ಬರುವಂತ ಸಮಸ್ಯೆಗಳು ಏನು, ಈ ಸಮಸ್ಯೆಗೆ ಏನೆಲ್ಲ ನಾವು ಒಂದು ಸೊಲ್ಯೂಷನ್ ತಿಳ್ಕೊಬಹುದು, ಡಾಕ್ಟರ್ ಶ್ರೇಯಸ್ ಅವರು ನಮಗೆ ಡೀಟೇಲ್ ಅಲ್ಲಿ ತಿಳಿಸ್ಕೊಡ್ತಾರೆ. ಸೊ ಅವರೊಟ್ಟಿಗೆ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೌ ಆರ್ ಯು ಸರ್? ಐ ಆಮ್ ಡೂಯಿಂಗ್ ಗುಡ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಪ್ಲೆಜರ್ ಹ್ಯಾವಿಂಗ್ ಯು ಹಿಯರ್ ಇನ್ ಅವರ್ ಪಾಡ್ಕಾಸ್ಟ್. ಸೊ ಫಸ್ಟ್ಲಿ, ಇವಾಗ ನೀವು ಆರ್ಥೋಪೆಡಿಕ್ ಅಲ್ವಾ? ಸೊ ಹಾಗಾದ್ರೆ ಏನು, ಲೈಕ್ ಯಾವೊಂದು ಸಮಸ್ಯೆ ಇದರಿಂದ ನಮಗೆ ಕಾಣುತ್ತೆ? ಬೇಸಿಕಲಿ ಆರ್ಥೋಪೆಡಿಷಿಯನ್ ಅಂದ್ರೆ ಮನುಷ್ಯರಲ್ಲಿ ಬೋನ್ ಮತ್ತೆ ಮಸಲ್ ಪ್ರಾಬ್ಲಮ್ಸ್ ನ ಟ್ರೀಟ್ ಮಾಡೋ ಡಾಕ್ಟರ್ನ ಆರ್ಥೋಪೆಡಿಷಿಯನ್ಸ್ ಅಂತ ಹೇಳ್ತಾರೆ. ಸೊ ಎನಿಥಿಂಗ್ ರಿಲೇಟಿಂಗ್ ಟು ಪೇನ್, ಬೋನ್ ಪೇನ್, ಬ್ಯಾಕ್ ಪೇನ್, ಲೋ ಬ್ಯಾಕ್ ಏಕ್ಸ್, ಫ್ರ್ಯಾಕ್ಚರ್ಸ್ ಅಂದರೆ ಮೂಳೆ ಮುರಿಯುವಂಥದ್ದು, ಮಕ್ಕಳಲ್ಲಿ, ದೊಡ್ಡವರಲ್ಲಿ, ವಯಸ್ಸಾದವರಲ್ಲಿ ಎಲ್ಲರಲ್ಲೂ ಆರ್ಥೋಪೆಡಿಷಿಯನ್ ಟ್ರೀಟ್ ಮಾಡ್ತಾರೆ. ಅಂದ್ರೆ ನಾನು ಕೇಳ್ತಾ ಇರೋದು ಅದೇನಾದ್ರು ರಿಲೇಟ್ ಆಗುತ್ತಾ ನ್ಯೂರಾಲಜಿಗೆ ಅಂಡ್ ಆಲ್ಸೋ ಸ್ಪೈನ್ಗೆ? ಎಸ್, ಆರ್ಥೋಪೆಡಿಕ್ಸ್ ಅಲ್ಲಿ ನ್ಯೂರಾಲಜಿಗೂ ಸ್ವಲ್ಪ ಮೇಲೆ ಕೆಳಗೆ ಸ್ವಲ್ಪ ಸಂಬಂಧ ಇರುತ್ತೆ. ಸ್ಪೈನ್ ಅಂತೂ ಎಕ್ಸ್ಕ್ಲೂಸಿವ್ ಆಗಿ 100% ಸಂಬಂಧ ಇದ್ದೇ ಇದೆ. ಈಗ ಸ್ಪೆಷಾಲಿಟೀಸ್ ಅಗಲ ಆಗಿರೋದ್ರಿಂದ ಸ್ಪೆಷಲೈಸ್ಡ್ ಸ್ಪೈನ್ ಸರ್ಜನ್ಸ್ ಅಂತಾನೆ ಇದ್ದಾರೆ, ಟ್ರೀಟ್ ಸ್ಪೈನ್ ಪ್ರಾಬ್ಲಮ್ಸ್ ಅಲ್ಲ. ಸರ್, ಈಗ ಇತ್ತೀಚೆಗೆ ತುಂಬಾ ಕಾಡ್ ಬರ್ತಾ ಇರುವಂತದ್ದು ನೀವು ಹೇಳಿದಾಗೆ ಬ್ಯಾಕ್ ಪೇನ್ ಮತ್ತೆ ನೆಕ್ ಪೇನ್. ಸೊ ಇದ್ರ ಬಗ್ಗೆ ಮಾತಾಡೋದ್ರೆ ಫಸ್ಟ್ಲಿ ನಾವು ಚಿಲ್ಡ್ರನ್ ಇಂದ ಹೋಗ್ಬಿಡೋಣ ಸರ್. ಈಗ ನೀವು ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಆಗಿರೋದ್ರಿಂದ, ಸೊ ಫಸ್ಟ್ಲಿ ನನ್ನ ಕ್ವಶನ್ ಏನಂದ್ರೆ, ಈ ಮಕ್ಕಳಲ್ಲೂ ಈ ಒಂದು ಸಮಸ್ಯೆ ಕಾಡೋದು ಶುರುವಾಗಿದೆ. ಸೊ ಇದು ಯಾಕೆ ಅಂಡ್ ಏನ್ ರೀಸನ್ಗೋಸ್ಕರ ಈ ಒಂದು ಸಮಸ್ಯೆ ಮಕ್ಕಳಲ್ಲಿ ನಾವು ಈಗಿನ ಜನರೇಷನ್ ಅಲ್ಲಿ ಹೆಚ್ಚಾಗಿ ಕಾಣ್ತಾ ಇದ್ದೀವಿ? ಮಕ್ಕಳಲ್ಲಿ ಬ್ಯಾಕ್ ಏಕ್ ತುಂಬಾ ಕಡಿಮೆ ಆಕ್ಚುಲಿ. ಬಟ್ ಈಗಿನ ಜನರೇಷನ್ ಯಾಕೆ ಕಾಣ್ತಾ ಇದೆ ಅಂದ್ರೆ ಒಂದು ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಅಂತಾನೆ ಹೇಳ್ತೀವಿ. ಮಕ್ಕಳು ಈಗ ತಂದೆ ತಾಯಿ ಫೋನ್ ತಗೊಂಡು ಆಕ್ಟಿವ್ ಆಗಿ ಅದನ್ನ ನೋಡ್ಕೊಂಡು ಕೂತ್ಕೋತಾರೆ ಹೊರತು ಹೊರಗಡೆ ಆಟ ಆಡಲ್ಲ. ಎಕ್ಸ್ಪೋಸರ್ ಟು ಸನ್ ಕಮ್ಮಿ ಆಗಿದೆ. ಎಕ್ಸ್ಪೋಸರ್ ಟು ಸನ್ ಕಮ್ಮಿ ಆಗಿರೋದ್ರಿಂದ ವೈಟಮಿನ್ D3 ಕೂಡ ಕಮ್ಮಿ ಆಗ್ತಾ ಇರುತ್ತೆ ಒಂದು. ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗಿದೆ, ಅದನ್ನ ಹೇಳ್ದಂಗೆ. ಮತ್ತೆ ದೇ ಕ್ಯಾರಿ ಬಿಗ್ ಬ್ಯಾಗ್ಸ್ ಟು ಸ್ಕೂಲ್. ಅದರಲ್ಲಿ ಬಿಗ್ ಬ್ಯಾಗ್ಸ್ ಟು ಸ್ಕೂಲ್ ಆದಾಗ ಏನಾಗುತ್ತೆ, ಅದು ಅನ್ಸೈಂಟಿಫಿಕ್. ಅದು ಅವಶ್ಯಕತೆ ಇಲ್ಲದೆ ಇದ್ರು ಹ್ಯೂಜ್ ಬ್ಯಾಗ್ಸ್ನ ಖಾಲಿ ಮಾಡೋದು, ಬೆಳಗ್ಗೆ ತೊಗೊಂಡೋಗ್ತಾರೆ, ಬಟ್ ಸಂಜೆ ಬರೋಷ್ಟೊತ್ತಿಗೆ ದೇ ಕಮೆಂಟ್ ಕಂಪ್ಲೇಂಟ್, ಸುಸ್ತಾಗಿದೆ, ಬೆನ್ನು ನೋವು ಬರ್ತಾ ಇದೆ. ಅದರಲ್ಲಿ ಸ್ಪೈನಲ್ಲೇನು ಇಶ್ಯೂಸ್ ಇರಲ್ಲ. ಬೇಸಿಕಲಿ ಆ ಟಯರ್ಡ್ನೆಸ್ಸಿಂದ ಅವರು ಬ್ಯಾಕ್ ಏಕ್ನ ಕಂಪ್ಲೇಂಟ್ ಮಾಡೋದು, ಆ ಬ್ಯಾಗ್ ಎತ್ಕೊಂಡು ಹೋಗಿ ಬಂದು. ಸೊ ಅಕಾರ್ಡಿಂಗ್ ಟು ಸ್ಟಡೀಸ್ ಏನು ಹೇಳ್ತದೆ ಅಂದರೆ 10% ಆಫ್ ಯುವರ್ ಬಾಡಿ ವೇಟ್ ಯು ಕ್ಯಾನ್ ಕ್ಯಾರಿ ಅಂತ ಮಕ್ಕಳಿಗೆ ಹೇಳ್ತಾರೆ. 10% ಅಂದರೆ ಈಗ ಮಗು ಒಂದು 10 kg ಇದೆ ಅಂದರೆ 1 kg ಅಷ್ಟು ಬ್ಯಾಗ್ ಕ್ಯಾರಿ ಮಾಡ್ಬೋದು. 15 kg ಅಂದರೆ 1.5 kg. So that is the limit, or that is the scientific study which says 10% of your body weight you can carry. Okay. ಸೊ ಅದರಿಂದಾಗಿ ವಾಟ್ ವಿ ಟೆಲ್ ಪೇರೆಂಟ್ಸ್ ಇಸ್ ಬೈ ಸೈಂಟಿಫಿಕ್ ಬ್ಯಾಗ್ಸ್ ಅಂದರೆ ತುಂಬ ಏನು ಖರ್ಚು ಮಾಡಿಕೊಂಡು ಎಲ್ಲ ಹೊಡ್ಕೊಂಡು ಹೋಗ್ಬೇಕು ಅಂತಿಲ್ಲ. ವೆಲ್ ಪ್ಯಾಡೆಡ್ ಬ್ಯಾಗ್ಸ್ ತಕ್ಕೊಡಿ, ಸ್ವಲ್ಪ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಈಕ್ವಲ್ ಆಗೋವಂಥ ಬ್ಯಾಗ್ ತಕ್ಕೊಡಿ. ಆಮೇಲೆ ಅವಶ್ಯಕತೆ ಇಲ್ಲದೆ ಬುಕ್ಸ್ ಅಥವಾ ಥಿಂಗ್ಸ್ನ ಬ್ಯಾಗ್ ಒಳಗೆ ತುಂಬಬೇಡಿ. So that is what I like to tell the parents. And also ನೀವು ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ ಹೇಳಿದ್ರೆ, ಸೊ ಫಿಸಿಕಲ್ ಆಕ್ಟಿವಿಟಿ ಇದ್ದಾಗ ಸೊ ಹೇಗೆ ಅದು ಆ ಒಂದು ಮಗುವಿನ ಒಂದು ಬಾಡಿಗೆ ಹೆಲ್ಪ್ ಮಾಡುತ್ತೆ? ಸರಿ, ಫಿಸಿಕಲ್ ಆಕ್ಟಿವಿಟಿ ಅಂತ ಬಂದಾಗ ಏನಾಗ್ತದೆ ಅಂದರೆ ವಾಟ್ ದ ರಿಸರ್ಚ್ ಆರ್ ದ ರೆಕಮೆಂಡೇಶನ್ ಅಂತ ಏನು ಹೇಳ್ತೀವಿ ಅಂದರೆ 60 minutes ಆಫ್ ಎಕ್ಸಸೈಸಸ್ ಎವ್ರಿ ಡೇ is essential for a child. 60 minutes of ಇದು is essential for a child who's above 5 years of age. Okay. Above 5 years. Be it moderate exercises or rigorous exercises also is okay. So 60 minutes ಅಲ್ಲಿ ಏನು ಮಾಡ್ಬೋದು? Any exercise, basically jumping, hanging,
ಪ್ಲೇಯಿಂಗ್ ಸ್ಪೋರ್ಟ್ಸ್ ಎನಿಥಿಂಗ್. ಸೊ ಏನಾಗುತ್ತೆ ಮಕ್ಕಳಲ್ಲಿ ಇಫ್ ಯು ಆರ್ ಪುಟಿಂಗ್ ದೆಮ್ ಇನ್ ಟು ಜಿಮ್ ಸಮಥಿಂಗ್ ಲೈಕ್ ದಟ್, ಅವ್ರು ಆರ್ಗನೈಸ್ಡ್ ಎಕ್ಸಸೈಸ್ಗೆ ಹಾಕಿದರೆ ಅವ್ರು ಬೋರ್ ಆಗಿಬಿಡುತ್ತೆ. ಆ ಬೋರ್ಡಮ್ಮಿಂದ ಅವ್ರು ಹೋಗಕ್ಕೆ ನಿಲ್ಲಿಸ್ತಾರೆ. ಸೊ ಅದರಿಂದ ಏನು ಮಾಡಬೇಕು, ಯು ಶುಡ್ ಎನ್ರೋಲ್ ದೆಮ್ ಟು ಫನ್ ಸ್ಪೋರ್ಟ್ಸ್. ಅವ್ರ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಒಟ್ಟಾಗಿ ಆಡೋವಂಥದ್ದು ಏನಾದರೂ ಆಟಗಳನ್ನ ಮಾಡಿಸಿ ಅಥವಾ ಎಲ್ಲಾದರೂ ಗ್ರೌಂಡಿಗೆ ಕಳಿಸಿದ್ರೆ 60 minutes ಆಫ್ ಎಕ್ಸಸೈಸ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ. ಅಂಡ್ ಸರ್, ಈಗ ನೋಡೋದಾದ್ರೆ ಸರ್, ಮಕ್ಕಳಲ್ಲಿ ತುಂಬ ಆಕ್ಟಿವಿಟೀಸೇ ಕಡಿಮೆ ಆಗಿದೆ. ಅಂದರೆ ಎವ್ರಿ ಟೈಮ್ ಯಾವಾಗಲೂ ಫೋನಲ್ಲಿ ಇರ್ತಾರೆ, ಲ್ಯಾಪ್ಟಾಪಲ್ಲಿ ಇರ್ತಾರೆ. ಸೊ ಇದೊಂದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದರೆ ಅವರು ಇವಾಗ ಫೋನ್ ನೋಡ್ಬೇಕಾದ್ರೆ ಅವ್ರ ಪೋಸ್ಚರ್ ಸೇಮ್ ಇರುತ್ತೆ, ಪೋಸ್ಚರ್ ಚೇಂಜ್ ಆಗಲ್ಲ. ಸೊ ಈ ರೀತಿ ಒಂದು ಪೋಸ್ಚರ್ನ ಕಂಟಿನ್ಯೂ ಮಾಡೋದ್ರಿಂದ ಏನಾದರೂ ಇಂಪ್ಯಾಕ್ಟ್ ಆಗುತ್ತೆ? 100% ಮೊಬೈಲ್ ಅಥವಾ ಕಂಟಿನ್ಯೂಸ್ ಆಗಿ ಫೋನಲ್ಲಿ ಇರೋದು, ಲ್ಯಾಪ್ಟಾಪ್ ಮುಂದೆ ಇರೋದ್ರಿಂದ ಇಟ್ ಎಫೆಕ್ಟ್ಸ್ ಅ ಲಾಟ್ of other things, starting from mental development, body development, that is muscle development, as well as posture ಇಂದ ಬ್ಯಾಕ್ ಏಕ್ ಬರೋದು ಅಥವಾ ಪೇನ್ಸ್ ಆ್ಯಂಡ್ ಏಕ್ಸ್ ಬರೋದು ಶುರು ಆಗುತ್ತೆ. ಸೊ ಲಿಮಿಟ್ ಯುವರ್ ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ. ಮೊಬೈಲ್ ಅಥವಾ ಇದನ್ನು ನೋಡೋದನ್ನ ಲಿಮಿಟ್ ಮಾಡಬೇಕು. ಸೊ ಎಷ್ಟು ಕಡಿಮೆ ಆಗುತ್ತೋ ನನಗೆ ರೆಕಮೆಂಡೇಶನ್ ಗೊತ್ತಿಲ್ಲ, ಬಟ್ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಮಾಡಬೇಕು. ಕೂತ್ಕೊಂಡು ನೋಡುವಾಗ ಕರೆಕ್ಟ್ ಜಾಗದಲ್ಲಿ ಕೂತ್ಕೊಂಡು ನೋಡಬೇಕು, ಕರೆಕ್ಟಾಗಿ ಕೂತ್ಕೊಂಡು ನೋಡಬೇಕು. ಬೆಡ್ ಮೇಲೆ ಮಲ್ಕೊಂಡು ಅಥವಾ ಬೆಡ್ ಮೇಲೆ ಹೊರಳಾಡ್ಕೊಂಡು ಅಥವಾ ಹೇಗೋ ಕೂತ್ಕೊಂಡು ನೋಡೋದ್ರಲ್ಲಿ ಅರ್ಥ ಇರಲ್ಲ. ಸೊ ಸ್ಕ್ರೀನ್ ನೋಡಬೇಡಿ ಅಥವಾ ಮೊಬೈಲ್ ಯೂಸ್ ಮಾಡಲೇಬೇಡಿ ಅಂತ ಹೇಳಲಿಕ್ಕಾಗಲ್ಲ. ಸೊ ಬಟ್ ಲಿಮಿಟ್ ಯುವರ್ ಸ್ಕ್ರೀನ್ ಟೈಮ್. ಆ್ಯಂಡ್ ಇನ್ನು ಯಾವ ಒಂದು ಸಿಂಪ್ಟಮ್ಸ್ ಬಂದರೆ ಪೇರೆಂಟ್ಸ್ ಮಕ್ಕಳನ್ನು ಆರ್ಥೋಪೆಡಿಕ್ ಆದ್ರೆ ಕರ್ಕೊಬರ್ಬೇಕಾಗತ್ತೆ? ಬೇಸಿಕಲಿ ಎನಿಥಿಂಗ್ ವೆನ್ ಚೈಲ್ಡ್ complaints, if in doubt please get them to the doctor. ಓಕೆ. ಸುಮ್ಮನೆ ಮನೇಲಿ ನೆಗ್ಲೆಕ್ಟ್ ಮಾಡೋದು ಅಥವಾ ಏನೂ ಇಲ್ಲ ಅಂದ್ಕೊಳ್ಳೋದು ತಪ್ಪಾಗ್ತದೆ. ಇಫ್ ಯು ಆರ್ ಇನ್ ಡೌಟ್ ಪ್ಲೀಸ್ ಗೆಟ್ ದೆಮ್ ಟು ದ ಡಾಕ್ಟರ್. ಬೇಸಿಕ್ಲಿ ಏನಂದರೆ ಪೇಯ್ನ್ಸ್, ಏಕ್ಸ್, ನೋವು ಬರ್ತಾ ಇದೆ, ಸಡನ್ನಾಗಿ ಏನಾದರೂ ಸ್ವೆಲ್ಲಿಂಗ್ ಕಾಣಿಸ್ಕೋತು, ಸಡನ್ನಾಗಿ ಪೇಯ್ನ್ ಜಾಸ್ತಿ ಆಯಿತು, ಅದು ಅಥವಾ ಅಬ್ನಾರ್ಮಲ್ ಆಗಿ ಏನಾದರೂ ಕಲರ್ ಚೇಂಜಸ್ ಆಯಿತು, ಎನಿ ಪಾರ್ಟ್ ಏನಾದರೂ ಇದ್ದರೆ ಇಮಿಡಿಯೇಟಾಗಿ get them to a doctor. When the doctor says there is nothing, then you can relax. Otherwise, ಇದೇ ಸಿಂಪ್ಟಮ್ಸ್ಗೆ ಕರ್ಕೊಂಬನ್ನಿ, ಇದಾದರೆ ಮಾತ್ರ ಕರ್ಕೊಂಬನ್ನಿ ಅಂತ ಹೇಳೋದು ತಪ್ಪಾಗ್ತದೆ. ಆ್ಯಂಡ್ ಮಕ್ಕಳಲ್ಲಿ ಏನಾದರೂ ಇವಾಗ ಬೋನ್ಸ್ ಪೇನು ಅಥವಾ ಜಾಯಿಂಟ್ಸ್ ಪೇನ್ ಇದೆ ಅಂದರೆ, ಸೊ ಅದರಲ್ಲೂ ಏನಾದರೂ ಸ್ಟೇಜಸ್ ಇರುತ್ತಾ? ಅಂದರೆ ಈ ಸ್ಟೇಜ್ ಅಂದರೆ ಸ್ಟೇಜ್ 1, ಸ್ಟೇಜ್ 2 ಅಲ್ಲ, ಡಿಪೆಂಡ್ಸ್ ಆಗುತ್ತೆ. ಈಚ್ ಡಿಸೀಸ್ಗೆ ಸ್ಟೇಜ್ ಮಾಡ್ಬೋದೇ ಹೊರತು ಬರೀ ಪೇನ್ಸ್, ಏಕ್ಸ್ಗೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಒನ್ಸ್ ಯು ಗೆಟ್ ದೆಮ್ ಟು ಡಾಕ್ಟರ್, ಇಫ್ ಯು ಡಯಾಗ್ನೋಸಿಸ್ ಏನಂತ ಆದಮೇಲೆ ಆದರೆ ಏನೋ ಸ್ಟೇಜಿಂಗ್ ಇದ್ದರೆ ಅದ್ರದ್ದು ಮಾಡುವ ಅವಶ್ಯಕತೆ ಬರುತ್ತೆ, ಇಲ್ಲಾಂದರೆ ಆ ಥರ ಏನೂ ಇಲ್ಲ. ಇವಾಗ ಒಂದು ಮಗುಗೆ ನೀವು ಹೇಳಿದಾಗೆ ಬೋನ್ ಪೇನ್ ಬಂತು ಅಥವಾ ಜಾಯಿಂಟ್ಸ್ ಪೇನ್ ಬಂತು, ಸೊ ಹಿ ಸಫರಿಂಗ್ ಫ್ರಮ್ ಮೇ ಬಿ 1 or 2 months ಅಂತ ಕಂಟಿನ್ಯೂಸ್ ಪೇನ್ ಇರುತ್ತೆ. ಸೊ ಈ ರೀತಿ ಇದ್ದಾಗ ಡಾಕ್ಟರ್ ಹತ್ರ ಬಂದಾಗ ಆ ಟ್ರೀಟ್ಮೆಂಟ್ ಏನಿರುತ್ತೆ? ಸರಿ, ಫಸ್ಟ್ ವೆನ್ ದ ಚೈಲ್ಡ್ ಕಮ್ಸ್ ಟು ದ ಡಾಕ್ಟರ್, ಬೋನ್ ಪೇನ್ಸ್, ಜಾಯಿಂಟ್ ಪೇನ್ಸ್ ಇದ್ದರೆ ಫಸ್ಟ್ ಆಫ್ ಆಲ್ ಯಾವಾಗಿಂದ ಇದೆ ಅಂತ ತಿಳ್ಕೊತಾರೆ ಡಾಕ್ಟ್ರು. ತಿಳ್ಕೊಂಡ ನಂತರ ಯೂಶಲಿ ಬರೀ ಜಾಯಿಂಟ್ ಪೇನ್ಸ್, ಬೋನ್ ಪೇನ್ಸ್ ಇದ್ದಾಗ ಅವಶ್ಯಕತೆ ಬಿದ್ದರೆ ಒಂದು ಎಕ್ಸ್ರೇ ಮಾಡಿಸ್ಕೋತಾರೆ. ಇಲ್ಲ ಅಂತಂದರೆ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಏನಾದರೂ ಕ್ಯಾಲ್ಸಿಯಂ ಮೇಲೆ ಕೆಳಗೆ ಆಗ್ತಾ ಇದೆಯಾ ಅಥವಾ ಬೇರೆ ಏನಾದರೂ ಸಂಧಿವಾಯು ಅಥವಾ ರುಮಟಾಲಜಿ ಅಂತ ಹೇಳಿ ಹೇಳ್ತೀವಿ. ಜಾಯಿಂಟ್ ಪೇನ್ಸ್ ಇನ್ ಚಿಲ್ಡ್ರನ್ನಲ್ಲೂ ಕಾಣಿಸ್ಕೊಳುತ್ತೆ ಅದು, ಜಾಯಿಂಟ್ ಪೇನ್ಸ್ ಅಥವಾ ರುಮಟಾಲಜಿ. ಅದರದ್ದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ತಾರೆ. ಅಲ್ಲಿ ಡಯಾಗ್ನೋಸಿಸ್ ಆದ ನಂತರ ಯಾರ ಹತ್ರ ಕಳಿಸ್ಬೇಕು, ಯಾರ ಹತ್ರ ರೆಫರ್ ಮಾಡಬೇಕು ಅಂತ ನೋಡಿ ದೆನ್ ದೇ ವಿಲ್ ಬಿ ಸೆಂಟ್ ಟು ಡಿಫ್ರೆಂಟ್ ಪೀಪಲ್. ಓಕೆ. ಸೊ ಇದಕ್ಕೇನಾದ್ರು ಫಿಸಿಯೋಥೆರಪಿಗೆ ರೆಫರ್ ಮಾಡ್ತಾರಾ? ಡಿಪೆಂಡ್ಸ್ ಆಗುತ್ತೆ, ಯಾವುದು ಡಿಪೆಂಡ್ಸ್ ಆನ್ ವಾಟ್ ದ ಪ್ರಾಬ್ಲಮ್ ಇಸ್. ಅದ್ರ ಮೇಲೆ ಫಿಸಿಯೋ ಬೇಕಾ, ಮೆಡಿಸಿನ್ಸ್ ಬೇಕಾ, ಅದನ್ನ ಅಲ್ಲಿ ಡಿಸೈಡ್ ಮಾಡಿ. ಇನ್ನು ಚಿಕ್ಕ ಮಕ್ಕಳು ಇವಾಗ ಯೂಶಲಿ ನಾವೆಲ್ಲ ಕಂಡಂಗೆ ಏನಿಲ್ಲ ಅಂದ್ರೂ ಒಂದು 1 yearಗೆ ವಾಕಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಕೆಲವು ಮಕ್ಕಳು ತುಂಬಾ ಲೇಟ್ ಮಾಡ್ತಾರೆ ನಡೆಯೋದು. ಸೊ ಇದು ಪ್ರಾಬ್ಲಮ್ ಆಗತ್ತಾ ಮಕ್ಕಳಲ್ಲಿ? ಹೌದು. ಏನಾಗ್ತದೆ ಅಂದ್ರೆ ಈಗ ಹುಟ್ಟಿದಾಗ ಅಥವಾ ಹುಟ್ಟಿ ಒಂದು 2-3 ತಿಂಗಳಲ್ಲಿ ಬ್ರೈನ್ಗೆ ಪೆಟ್ಟು ಬೀಳೋದು ಅಂದ್ರೆ ಬ್ರೈನ್ ಇನ್ಸಲ್ಟ್ ಅಂತ ಹೇಳ್ತೀವಿ. ಹುಟ್ಟುವಾಗ ಮಗು ಅಳ್ಳಿಲ್ಲ ಅಂತ ಹೇಳಿದ್ರೆ, ಹುಟ್ಟುವಾಗ ಮಗು ಇಮಿಡಿಯೇಟ್ ಆಗಿ ಅಳಬೇಕು. ಅಳ್ಳಿಲ್ಲ ಅಂತ ಹೇಳಿದ್ರೆ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ. ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆದ ತಕ್ಷಣ ನಮಗೆ ಆ ಬ್ರೈನ್ ಬೆಳವಣಿಗೆ ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಅದರಿಂದ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಮೈಲ್ ಸ್ಟೋನ್ಸ್ ಅಂದರೆ ಈಗ ಮಗು ಎದ್ದು ಕೂತ್ಕೊಳ್ಳೋದು ಅಥವಾ ತಲೆನ ನಿಲ್ಲಿಸ್ಕೊಳ್ಳೋದು ಅಥವಾ ಕತ್ತು ಕಂಟ್ರೋಲ್ ತಗೊಳ್ಳೋದು, ರೋಲ್ ಓವರ್ ಆಗೋದು ಅಂದರೆ ದಬಾಕೊಳ್ಳೋದು ಅಂತ ಏನು ಕನ್ನಡದಲ್ಲಿ ಮಾತಾಡ್ತೀವಿ, ದಬಾಕೊಳ್ಳೋದು, ಕ್ರಾಲ್ ಮಾಡೋದು ಮತ್ತು ಎದ್ದು ಕೂತ್ಕೊಳ್ಳೋದು ಎಲ್ಲ ಡಿಲೇ ಆಗ್ತಾ ಬರುತ್ತೆ. ಸೊ ಇದೆಲ್ಲ ಡಿಲೇ ಆಗ್ತಾ ಬಂದಾಗ ನಿಂತ್ಕೊಳ್ಳೋದು ಡಿಲೇ ಆಗುತ್ತೆ ಆ್ಯಂಡ್ ನಡೆಯೋದು ಡಿಲೇ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಇದನ್ನೆಲ್ಲ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಇದು ಸೈಂಟಿಫಿಕ್ ಆಗಿ ಇಷ್ಟೇ ಟೈಮ್ಗೆ ಆಗಬೇಕು ಅಂತ ಇರುತ್ತೆ. ಯೂಶಲಿ 1 year 2 months ಮಗು ನಿಂತ್ಕೊಂಡು ನಡಿಲಿಕ್ಕೆ ಶುರು ಮಾಡುತ್ತೆ. ಸೊ ಲೇಟ್ ಆದರೆ ಇಟ್ ಈಸ್ ಅ ಕನ್ಸರ್ನ್. ಸೊ ಯು ವಿಲ್ ಹ್ಯಾವ್ ಟು ಮೀಟ್ ಎ ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಫಸ್ಟ್. ಅವರು ಏನಾಗಿದೆ ಎತ್ತಾಗಿದೆ ಅಂತ ಕಂಡುಹಿಡಿದು ಇಫ್ ಎನಿಥಿಂಗ್ ಇಸ್ ರಿಕ್ವೈರ್ಡ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಫಿಸಿಯೋಥೆರಪಿಗೆ ಕಳಿಸ್ತಾರೆ. ದೆನ್ ಗ್ರ್ಯಾಜುವಲಿ
ಇಫ್ ಥಿಂಗ್ಸ್ ಪ್ರೋಗ್ರೆಸ್ ವೆಲ್ ಇಟ್ ಇಸ್ ಓಕೆ, ಇಫ್ ಥಿಂಗ್ಸ್ ಡೋಂಟ್ ಪ್ರೋಗ್ರೆಸ್ ವೆಲ್, ಡಿಫಾರ್ಮಿಟೀಸ್ ಏನಾದರೂ ಆಗ್ತಾ ಇದೆ ಅನ್ನೋದಾದರೆ ಆರ್ಥೋಪೆಡಿಕ್ ಸರ್ಜನ್ಸ್ ಕೂಡ ನೆಕ್ಸ್ಟ್ ನೋಡ್ತಾರೆ. ಸರ್, ಇನ್ನು ಮಕ್ಕಳು ಆಡಬೇಕಾದ್ರೆ ಏಳು ಬೀಳು ಇದ್ದೇ ಇರುತ್ತೆ, ಸೊ ಬೀಳ್ತಾರೆ, ಸೊ ಆ ಟೈಮಲ್ಲಿ ಫ್ರ್ಯಾಕ್ಚರ್ಸ್ ಆಗುತ್ತೆ. ಸೊ ಈ ಒಂದು ಟ್ರೀಟ್ಮೆಂಟ್ ಹೇಗಿರುತ್ತೆ ಮಕ್ಕಳಲ್ಲಿ, ಆ್ಯಂಡ್ ಯಾವ ಟೈಮಲ್ಲಿ ಪೇರೆಂಟ್ಸ್ ಕರ್ಕೊಬರ್ಬೇಕು? ಬಿಕಾಸ್ ಈಗೆಲ್ಲ ಗೊತ್ತಿರೋ ಹಾಗೆ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ, ಫಸ್ಟ್ ಏಡ್ ಅಂತ ಮಾಡ್ಕೊಳ್ತಾರೆ. ಸೊ ಅದು ಎಷ್ಟು ಸರಿ ಎಷ್ಟು ತಪ್ಪು, ಯಾವ ಟೈಮಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು? ಮಕ್ಕಳಂತಂದಮೇಲೆ ಬಿದ್ದೇ ಬೀಳ್ತಾರೆ, ಎದ್ದೇ ಹೇಳ್ತಾರೆ. ಸೊ ಅವಾಗ ಏನಾಗ್ತದೆ, ವೆನ್ ದೇ ಫಾಲ್, ಫಸ್ಟ್ ಥಿಂಗ್ ಇಸ್ ತಂದೆ ತಾಯಿ ಅಥವಾ ಪೇರೆಂಟ್ಸ್ ಏನು ಮಾಡ್ತಾರೆ, ಮಗುಗೆ ಆಯಿಲ್ ಹಾಕೋದು ಅಥವಾ ಮನೇಲಿ ಏನು ಜೆಲ್ಲೋ ಏನೋ ಇರ್ತದೋ ಅದು ಹಾಕಿ ಉಜ್ಜಿ ಮಾಡ್ತಾರೆ. ಸೊ ಅದನ್ನು ಮಾಡಬಾರ್ದು. ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಆ್ಯಸ್ ಅ ಫಸ್ಟ್ ಏಡ್ ಇಸ್, ಮಗುನ ಅಳ್ತಾ ಇದ್ದರೆ ಸಮಾಧಾನ ಮಾಡಿ ಎಲ್ಲಾದ್ರೂ ಒಂದು ಸೈಡಲ್ಲಿ ಕಂಫರ್ಟೇಬಲ್ ಆಗಿ ಕೂರಿಸಿ, ಮ್ಯಾಕ್ಸಿಮಮ್ ಯು ಕ್ಯಾನ್ ಗಿವ್ ಇಸ್ ಐಸ್ ಪ್ಯಾಕ್ಸ್, ಪೆಟ್ಟು ಬಿದ್ದಿರೋ ಜಾಗಕ್ಕೆ ಐಸ್ ಪ್ಯಾಕ್ಸ್ ಕೊಡಿ. ಅದಾದ ನಂತರ ಇಫೆಕ್ಟ್ ಸ್ಪ್ಲಿಂಟಿಂಗ್ ಅಂತ ಏನು ಹೇಳ್ತಾರೆ. ಸ್ಪ್ಲಿಂಟಿಂಗ್ ಅಂದರೆ ಆ ಫ್ರ್ಯಾಕ್ಚರ್ ಏನಾದರೂ ಆಬ್ವಿಯಸ್ ಆಗಿ ಮೂಳೆ ಅಲ್ಲಾಡ್ತಾ ಇರೋದು ಕಾಣ್ತಾ ಇದೆ ಅಂದರೆ ಒಂದು ಹಾರ್ಡ್ ಮಟೀರಿಯಲ್ನ ಅದರ ಸಪೋರ್ಟ್ಗೆ, ಲಿಂಬ್ ಸಪೋರ್ಟ್ಗೆ ಇಡ್ತೀವಿ ಸ್ಪ್ಲಿಂಟ್. ಅದು ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಉಜ್ಜೋದು ಮಸಾಜ್ ಮಾಡೋದು ಮಾಡಲೇಬಾರ್ದು. ಸೊ ಐಸ್ ಪ್ಯಾಕ್ಸ್ ಕೊಡಬೇಕು, ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಬರಬೇಕು. ಡಾಕ್ಟ್ರ್ ಬಂದ ನಂತರ ಎಕ್ಸ್ರೇ ತೆಗಿತಾರೆ, ಫ್ರ್ಯಾಕ್ಚರ್ಸ್ ಇರುತ್ತೆ. ಬಟ್ ಯು ವಿಲ್ ಬಿ ಸರ್ಪ್ರೈಸ್ ಟು ನೋ, ಮಕ್ಕಳಲ್ಲಿ ಹೀಲಿಂಗ್ ಇಸ್ ವೆರಿ ನೈಸ್, ತುಂಬ ಚೆನ್ನಾಗಾಗುತ್ತೆ. ಸೊ ಅದರಿಂದಾಗಿ ವೆನ್ ಚಿಲ್ಡ್ರನ್ ಆರ್ ಹ್ಯಾವಿಂಗ್ ಫ್ರ್ಯಾಕ್ಚರ್ಸ್, ಮಕ್ಕಳಿಗೆ ಫ್ರ್ಯಾಕ್ಚರ್ ಆದಾಗ ಸರ್ಜರೀಸು ತುಂಬ ಕಮ್ಮಿ ಬೇಕಾಗುತ್ತೆ, ಆಪ್ರೇಷನ್ ಬೇಕಾಗಲ್ಲ ತುಂಬ ಜನಕ್ಕೆ. ಅಂಟಿಲ್ ಅಲ್ನೆಸ್ ದ ಡಾಕ್ಟರ್ ಸಜೆಸ್ಟ್. ಕೆಲವು ಫ್ರ್ಯಾಕ್ಚರ್ಸಲ್ಲಿ ಮಾತ್ರ ಸರ್ಜರಿ ಬೇಕಾಗುತ್ತೆ ಹೊರತು ಎಲ್ಲದರಲ್ಲೂ ಬೇಕಾಗೋದಿಲ್ಲ. ಸೊ ಅವರು ಹೀಲಿಂಗ್ ತುಂಬ ಚೆನ್ನಾಗಿರುತ್ತೆ. ಸೊ ಹೀಲಿಂಗ್ ತುಂಬ ಫಾಸ್ಟಾಗಿ ಕೂಡ ಆಗುತ್ತೆ. ಸೊ ಮೆನಿ ಆಫ್ ದ ಫ್ರ್ಯಾಕ್ಚರ್ಸ್ ಇನ್ ಚಿಲ್ಡ್ರನ್ ಹೀಲ್ ನೈಸ್ಲಿ ವಿತೌಟ್ ಸರ್ಜರೀಸ್. ಸೊ ಪ್ರತಿಯೊಂದು ಇದಕ್ಕೆ ಸರ್ಜರಿ ಬೇಡ, ಸರ್ಜರಿ ಬೇಡ. ಸೊ ಇಟ್ ಇಸ್ ನಾಟ್ ರೆಕಮೆಂಡೆಡ್. ಪೇರೆಂಟ್ಸ್ ಭಯ ಪಡೋದು ಬೇಡ. ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಕೇಳಿದ್ರಾಯ್ತು. ಸೊ ಎಕ್ಸ್ರೇ ನೋಡಿ ಪೇರೆಂಟ್ಸ್ ಹೆದರೋ ಅವಶ್ಯಕತೆ ಬರಲ್ಲ. ಡಾಕ್ಟರ್ಸ್ ಹೇಳಿದ್ರೆ ಕೂಡುತ್ತೆ, ಸರಿಯಾಗುತ್ತೆ, ಸ್ಟ್ರೈಟ್ ಆಗುತ್ತೆ ಅನ್ನೋದಾದರೆ ದೆನ್ ದೇ ವಿಲ್ ಹ್ಯಾವ್ ಟು ಬಿಲೀವ್ ಇನ್ ದಮ್. ಆ್ಯಂಡ್ ಸರ್, ಇನ್ನು ನೋಡೋದಾದ್ರೆ ವಿಟಮಿನ್ ಡಿ ಆ್ಯಂಡ್ ಕ್ಯಾಲ್ಶಿಯಂ ಈಗೆಲ್ಲ ತುಂಬ ಕೊರತೆ ಆಗ್ತಿದೆ ಮಕ್ಕಳಲ್ಲಿ. ಸೊ ಇದು ರೀಸನ್ ಏನಾಗಿರುತ್ತೆ ಅಂತ ಸರ್? ಆ್ಯಂಡ್ ಆಲ್ಸೋ ಹೌ ಮಚ್ ಇಂಪಾರ್ಟೆಂಟ್ ಇಟ್ ಈಸ್ ಫಾರ್ ದ ಬೋನ್? ವೈಟಮಿನ್ D3 ಮತ್ತು ಕ್ಯಾಲ್ಶಿಯಮ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬೋನ್ ಗ್ರೋತ್ ಆಫ್ ಅ ಚೈಲ್ಡ್. ಸೊ ಇವಾಗ ಹುಟ್ಟಿದಾಗ ಅಥವಾ ಒಂದು ವರ್ಷದಿಂದ 3 ವರ್ಷ ತನಕ 600 to 600 ಮಿಲಿಗ್ರಾಮ್ಸ್ ಬೇಕು. 3 ರಿಂದ 6 ತನಕ ಅರೌಂಡ್ 800 ಮಿಲಿಗ್ರಾಮ್ಸ್ ಬೇಕು. ಸೊ ಅದಾದ ನಂತರ 1 ಗ್ರಾಮ್ ಕ್ಯಾಲ್ಶಿಯಂ ಬೇಕಾಗ್ತದೆ. ಸೊ ಇದು ನಮ್ಮ ರೆಗ್ಯುಲರ್ ಡಯಟಲ್ಲಿ ಸಿಗುತ್ತೆ ಕ್ಯಾಲ್ಶಿಯಂ. ಬಟ್ ವೈಟಮಿನ್ D3 ಡಯಟಲ್ಲಿ ಸಿಗಲ್ಲ. ಯಾಕೆ ಸಿಗಲ್ಲ ಅಂದರೆ ಅದು ಸನ್ಲೈಟ್ ಸ್ಕಿನ್ ಮೇಲೆ ಬಿದ್ದ ಮೇಲೆ ಬಾಡಿನೇ ವೈಟಮಿನ್ D3ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈಗಿನ ಮಕ್ಕಳು ಬಿಸಿಲಿಗೆ ಹೋಗಲ್ಲ. ಬೆಳಗ್ಗೆ ಸ್ಕೂಲಿಗೆ ಹೋದರೆ ಸಂಜೆನೇ ಬರ್ತಾರೆ ಮನೆಗೆ, ಬಿಸಿಲಲ್ಲಿ ಆಟ ಆಡಲ್ಲ, ಬಿಸಿಲಲ್ಲಿ ಹೊರಗಡೆ ಹೋಗಲ್ಲ. ಆದ್ದರಿಂದಾಗಿ ಮಕ್ಕಳಲ್ಲಿ ವೈಟಮಿನ್ D3 ಅಥವಾ ಈವನ್ ಜನರಲ್ ಪಬ್ಲಿಕಲ್ಲಿ ವೈಟಮಿನ್ D3 ಕಡಿಮೆ ಇದೆ. ಸೊ ಅದರಿಂದಾಗಿ ಎವ್ರಿಬಡಿ ಶುಡ್ ಎಕ್ಸ್ಪೋಸ್ ದೆಮ್ ಸೆಲ್ಫ್ ಟು ದ ಸನ್ ಫಾರ್ ಅಟ್ಲೀಸ್ಟ್ an hour a day. ಆ್ಯಂಡ್ ಸರ್, ಇನ್ನು ಫುಡ್ ಹ್ಯಾಬಿಟ್ಸ್ ಅಂತ ಹೇಳಿದ್ರೆ, ಸೊ ಫುಡ್ ಹ್ಯಾಬಿಟ್ಸಲ್ಲಿ ಕ್ಯಾಲ್ಶಿಯಂ ಪ್ರಾಪರ್ ಆಗಿ ಸಿಗಬೇಕು ಅಂದರೆ ಏನೆಲ್ಲ ಫುಡ್ಸ್ನ ಮಕ್ಕಳು ಇಂಟೇಕ್ ಮಾಡಬೇಕಾಗತ್ತೆ? ಮಕ್ಕಳಲ್ಲಿ ಯೂಶಲಿ ನಮ್ಮ ಇಂಡಿಯನ್ ಕಲ್ಚರ್ಲಿ ಮಿಲ್ಕ್ ಅಂತೂ ದಿನ ಕೊಡ್ತಾರೆ. ಸೊ ಮಿಲ್ಕ್ ಇಸ್ ಗುಡ್. ಮಿಲ್ಕ್ ಪ್ರಾಡಕ್ಟ್ಸ್ ಅಂತೇನು ಹೇಳ್ತೀವಿ, ಕರ್ಡ್ಸ್, ಚೀಸ್. ಅದಾದ ನಂತರ ರಾಗಿ ಈಸ್ ಅ ಗುಡ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ. ಆಮೇಲೆ ಸೊಪ್ಪು ತರಕಾರಿಗಳನ್ನ ಕೊಟ್ಟರೆ ಐ ಥಿಂಕ್ ದಿನದ್ದು ರಿಕ್ವೈರ್ಮೆಂಟು ಕವರ್ ಆಗುತ್ತೆ. ಸೊ ಇದು ಎವ್ರಿ ಡೇ ಮಸ್ಟ್ ಅಂಡ್ ಶುಡ್ ಕೊಡಬೇಕು. ಫ್ಲಾಟ್ ಫುಡ್ ಬೋ ಲೆಗ್ಸ್ ಅಂತ ಹೇಳ್ತಾರೆ. ಸೊ ಆ ಒಂದು ಸಮಸ್ಯೆ ಏನು? ಫ್ಲಾಟ್ ಫುಟ್ ಅನ್ನೋದು ಆ್ಯಕ್ಚುಲಿ ಸಮಸ್ಯೆ ಅಲ್ಲ. ಕೆಲವು ಮಕ್ಕಳಿಗೆ ಅದು ನಾರ್ಮಲ್. ಆಯಿತಾ, ಫ್ಲಾಟ್ ಫುಟ್ ನಾರ್ಮಲ್ ಇರುತ್ತೆ. ಅಂಟಿಲ್ ಅನ್ಲೆಸ್ ಪೇನ್ಫುಲ್ ಇರೋ ತನಕ ಅದನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ತುಂಬ ಜನಕ್ಕೆ ಬರಲ್ಲ. ಬಟ್ ಅಂತ ನೀವೇನೇ ಡಿಸಿಷನ್ಸ್ ತಗೊಳ್ಳಿಕ್ಕೆ ಹೋಗಬೇಡಿ. ಇಫ್ ನಿಮಗೆ ಡೌಟ್ ಇದೆ ಮಗುಗೆ ಫ್ಲ್ಯಾಟ್ ಫಿಟ್ ಇದೆ ಅಂದರೆ ಒಮ್ಮೆ ಆರ್ಥೋಪೆಡಿಷನ್ನ ಕನ್ಸಲ್ಟ್ ಮಾಡಿ ಅವರು ಏನೂ ಇಲ್ಲ ಅಂತಂದಮೇಲೆ ಯು ಕ್ಯಾನ್ ಗೋ ಅಹೆಡ್ ವಿತ್ ಇಟ್. ಸೊ ಯಾಕೆಂದರೆ ಫ್ಲ್ಯಾಟ್ ಫುಟ್ಗೆ ಟ್ರೀಟ್ಮೆಂಟ್ ತುಂಬ ಫ್ಲ್ಯಾಟ್ ಫುಟ್ಗಳಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಬರೋದಿಲ್ಲ. ವೆರಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ಮಕ್ಕಳಿಗೆ ಫ್ಲ್ಯಾಟ್ ಫಿಟ್ಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಬರುತ್ತೆ. ಇನ್ಯಾರಿಗೂ ಏನೂ ಅವಶ್ಯಕತೆ ಬರೋದಿಲ್ಲ. ಮತ್ತು ಅಗೇನ್ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶನ್ ಆಫ್ ಬೋಲೆಗ್ಸ್ ಅಂದರೆ, ಇನ್ನು ಸ್ಮಾಲ್ ಯಂಗರ್ ಏಜಲ್ಲಿ ಸಣ್ಣ ಮಕ್ಕಳಲ್ಲಿ ಬೋಲೆಗ್ಸ್ ಸ್ವಲ್ಪ ಕಾಮನ್ ಇರುತ್ತೆ. At the age of 7 years, leg will come into normal alignment. ಸೊ ಅದರಿಂದಾಗಿ ಅಗೇನ್ ಸೇಮ್ ಥಿಂಗ್, ನಿಮಗೆ ಡೌಟ್ ಇದ್ದರೆ ಡಾಕ್ಟರ್ನ ವಿಸಿಟ್ ಮಾಡಿ, ಸರಿನಾ? ಬಟ್
ಅಟ್ ದ ಏಜ್ ಆಫ್ 7 years ನಾರ್ಮಲ್ ಅಲೈನ್ಮೆಂಟ್ ಅಡಲ್ಟ್ಸ್ಗೆ ಹೇಗೆ ಕಾಣುತ್ತೆ, ದೊಡ್ಡವ್ರಿಗೆ ಹೇಗೆ ಕಾಣುತ್ತೆ ಹಾಗೆ ಕಾಲ್ ಶೇಪ್ ಬರುತ್ತೆ. ತುಂಬ ಗ್ರಾಸ್ ಆಗಿ ತುಂಬ ಜಾಸ್ತಿ ಬೋಲೆಗ್ಸ್ ಇದೆ ಅಥವಾ ನಾಕ್ ನೀಸ್ ಇದೆ, ನಾಕ್ ನೀಸ್ ಅಂದರೆ ಮಂಡಿ ಟಚ್ ಆಗ್ತಾ ಇದೆ ಅಂದರೆ ಯು ಫೀಲ್ ಯು ನೀಡ್ ಟು ಕನ್ಸಲ್ಟ್ ಅ ಡಾಕ್ಟರ್, ದೆನ್ ಕನ್ಸಲ್ಟ್ ಅ ಡಾಕ್ಟರ್. ಆಮೇಲೆ ಸಪೋಸ್ ಈ ರೀತಿ ಸಮಸ್ಯೆಗಳು ಏನಾದ್ರು ಕಂಡು ಬಂದಲ್ಲಿ ಈಗ ಪೇರೆಂಟ್ಸ್ ನೆಗ್ಲೆಕ್ಟ್ ಮಾಡಿರ್ತಾರೆ, ಸೊ ಮಗು ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ, ಅದು ಬೆಳೀತಾ ಬೆಳೀತಾ ಆ ಒಂದು ಸಮಸ್ಯೆ ಮತ್ತೆ ದೊಡ್ಡವರಾದ್ಮೇಲೆ ಕಾಣಿಸ್ಕೊಳ್ಳುತ್ತಾ ಅಥವಾ ಅದು ಆಟೋಮೆಟಿಕಲಿ ಇಟ್ ವಿಲ್ ಗೆಟ್ ವೆಲ್? ಇಲ್ಲ, ಸಮಸ್ಯೆ ಇದ್ದರೆ 100% ದೊಡ್ಡವರಾದ್ಮೇಲೂ ಕಾಣಿಸ್ಕೊಳ್ಳೋಕೆ 7 ವರ್ಷ 8 ವರ್ಷ ನಂತರನೂ ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಸೊ 7 ವರ್ಷ ನಂತರ 8 ವರ್ಷ ನಂತರನೂ ಕಾಣಿಸ್ಕೊಳ್ಳೋಕೆ ಶುರು ಆಗ್ತಾ ಇದೆ ಅಥವಾ ಜಾಸ್ತಿ ಆಗ್ತಾ ಇದೆ ಅಂದರೆ ಅದನ್ನು ಕರೆಕ್ಷನ್ ಮಾಡಬೇಕು. ಅದು ಡಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ಜಿಕಲಿ ಕರೆಕ್ಟ್ ಮಾಡ್ತಾರಾ ಅಥವಾ ಅಬ್ಸರ್ವ್ ಮಾಡ್ತಾರಾ ಅಥವಾ ಬರೀ ಕ್ಯಾಲ್ಸಿಯಂ ಡೆಫಿಷಿಯನ್ಸೀಸ್ ಏನಾದರೂ ಇದ್ದರೆ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ಕೊಟ್ಟು ಅಬ್ಸರ್ವ್ ಮಾಡ್ತಾರಾ ಅಥವಾ ಸರ್ಜಿಕಲಿ ಕರೆಕ್ಟ್ ಮಾಡ್ತಾರಾ, ಬಟ್ ಕರೆಕ್ಷನ್ ಅವಶ್ಯಕತೆ. ಹಾಗಾದ್ರೆ ಪೇರೆಂಟ್ಸ್ ಮಕ್ಕಳಲ್ಲಿ ಯಾವ್ಯಾವ ಒಂದು ಸಮಸ್ಯೆ, ಈ ಒಂದು ಸಮಸ್ಯೆಗೆ ಯಾವ್ಯಾವ ರೀತಿಯ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ? ಒಂದು ಪ್ರಿಕಾಷನ್ಸ್ ಅಂದರೆ ಸಮಸ್ಯೆ ಬಂದಲ್ಲಿ ಅಥವಾ ಸಮಸ್ಯೆ ಕಂಡಲ್ಲಿ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಟ್ ಎ ಯಂಗ್ ಏಜ್. ಮತ್ತೆ ಡಾಕ್ಟರ್ ಹೇಗೆ ಹೇಳ್ತಾರೆ ಅದನ್ನು ಫಾಲೋ ಮಾಡಿ. ಕೆಲವು ಟೈಮಲ್ಲಿ ಡಾಕ್ಟರ್ ಹೇಳ್ಬೋದು ಇವಾಗ ಸದ್ಯಕ್ಕೆ ನಾರ್ಮಲ್ ಇದೆ ಅಥವಾ ಕಮ್ಮಿ ಇದೆ, ನೋಡೋಣ 6 ತಿಂಗಳಾದಮೇಲೆ ಬನ್ನಿ, 1 ವರ್ಷ ಆದಮೇಲೆ ಬನ್ನಿ. ಜಾಸ್ತಿ ಆಗ್ತಾ ಇದ್ದರೆ ಅದಕ್ಕೇನಾದರೂ ಮಾಡೋಣ, ಅಥವಾ ಇದೇ ಸ್ಟೇಜಲ್ಲಿ ಇದ್ದರೆ ಏನು ಮಾಡೋ ಅವಶ್ಯಕತೆ ಇಲ್ಲದೆ ಇರ್ಬೋದು, ಅಥವಾ 6 ತಿಂಗಳಾದಮೇಲೆ ಸಮಸ್ಯೆ ಕಮ್ಮಿ ಆಗ್ಬೋದು. ಜಸ್ಟ್ ಅಬ್ಸರ್ವೇಷನ್ ಇಟ್ಕೊಂಡಿರಿ. ಯಾವಾಗ ಕರೆಕ್ಷನ್ ಮಾಡಬೇಕು ಅಥವಾ ಯಾವಾಗ ತೊಂದರೆಗೆ ಸರ್ಜರಿ ಮಾಡಬೇಕು ಅಥವಾ ಮಾಡೋ ಅವಶ್ಯಕತೆ ಬಂದರೆ ಆವಾಗ ಡಾಕ್ಟರ್ ಮಾಡ್ತಾರೆ. ಸೊ ಇಷ್ಟು ನಮ್ಮ ಚಿಲ್ಡ್ರನ್ ಕೇರ್ ಬಗ್ಗೆ ಹೇಳಿದ್ರಿ. ಸೊ ಹಾಗಾದರೆ ಚೈಲ್ಡ್ ಆರ್ಥೋಪೆಡಿಕ್ಕು ಹಾಗೂ ಅಡಲ್ಟ್ ಆರ್ಥೋಪೆಡಿಕ್ಕು ಇರುವಂಥ ವ್ಯತ್ಯಾಸ ಏನು ಸರ್? ಚೈಲ್ಡ್ ಆರ್ಥೋಪೆಡಿಕ್ಕು ಅಡಲ್ಟ್ ಆರ್ಥೋಪೆಡಿಕ್ಕು ಸುಮಾರು ವ್ಯತ್ಯಾಸಗಳಿದ್ದಾವೆ. ಜನರಲ್ ಪಬ್ಲಿಕ್ಗೆ ಅಥವಾ ಕೆಲವ್ರಿಗೆಲ್ಲ ಅನ್ನಿಸ್ಬೋದು ಆರ್ಥೋಪೆಡಿಕ್ಸ್ ತಾನೇ 2 ಮೂಳೆನೇ ಅಂತ. ಸೊ ಅಷ್ಟು ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡಬಾರ್ದು. ಚೈಲ್ಡ್ ಏನಾಗ್ತದೆ ಅಂದರೆ ಚೈಲ್ಡ್ ಅಥವಾ ಮಕ್ಕಳಲ್ಲಿ ನಾನು ಹಾಗೆ ಹೇಳಿದಾಗೆ ಬೋನ್ ಹೀಲಿಂಗ್ ಇಸ್ ಫಾಸ್ಟರ್ ಆ್ಯಂಡ್ ಈಸಿಯರ್ ಫ್ರ್ಯಾಕ್ಚರ್ ಆದಾಗ. ಸೊ ಟ್ರೀಟ್ಮೆಂಟ್ ವೇರೀಸ್. ಅದೇ ಅಡಲ್ಟಲ್ಲಿ ಸೇಮ್ ಫ್ರ್ಯಾಕ್ಚರ್ ಆಗೋದಾದರೆ ಆಪ್ರೇಷನ್ ಅವಶ್ಯಕತೆ ಬರ್ತದೆ. ಸೊ ಅಲ್ಲಿ ಡಿಸಿಷನ್ ಮೇಕಿಂಗ್ ಬರುತ್ತೆ. ಮತ್ತು ಕೆಲವಲ್ಲಿ ಮಕ್ಕಳಲ್ಲಿ ಏನಂದರೆ ಏನೋ ಒಂದು ಕಂಡು ಬಂದರೆ ಮುಂದಕ್ಕೆ ಗ್ರೋ ಆಗ್ತಾ ಸರಿ ಆಗುತ್ತೆ ಅನ್ನೋದು ತುಂಬ ಇಶ್ಯೂಸ್ ಇದ್ದಾವೆ. ಅದು ದೊಡ್ಡವರಲ್ಲಿ ಆಗಲ್ಲ. ಸೊ ದೊಡ್ಡವ್ರದ್ದು ಮತ್ತು ಮಕ್ಕಳಲ್ಲಿ ಟ್ರೀಟ್ಮೆಂಟ್ ತುಂಬ ವೇರಿ ಆಗುತ್ತೆ. ಸೊ ಅದರಿಂದಾಗಿ ತುಂಬ ವ್ಯತ್ಯಾಸಗಳು ಇದಾವೆ. ಇನ್ನು ಕೆಲವು ಮಕ್ಕಳು ನೋಡೋದಾದ್ರೆ ಸರ್ ಹುಟ್ಟಿನಿಂದಲೇ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರುತ್ತೆ, ಕೈ ಕಾಲು ಎಲ್ಲ ಅವ್ರಿಗೆ ಡಿಫೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಸಮಸ್ಯೆ ಮಗುಗೆ ಯಾಕೆ ಕಾಡುತ್ತೆ ಅಂತ? ಕೆಲವುದು ಹುಟ್ಟಿನಲ್ಲೇ ಬರುವಂಥ ಮೇಜರ್ ಡಿಫಾರ್ಮಿಟಿ ಅಥವಾ ಹ್ಯಾಂಡಿಕ್ಯಾಪ್ನೆಸ್ ಅಂದರೆ ಕ್ಲಬ್ ಫೀಟ್ ಅಂತ ಹೇಳ್ತೀವಿ. ಕ್ಲಬ್ ಫೀಟ್ ಅಂದರೆ ವಕ್ರಪಾದ ಅಂತ. ಸೊ ಅದು ಹುಟ್ಟಿದಾಗಲೇ ಕಂಡುಬರ್ತುವಂಥದ್ದು ಮೋಸ್ಟ್ ಕಾಮನ್. ಹುಟ್ಟಿದಾಗಲೇ ತುಂಬ ಕಂಡು ಬರುತ್ತೆ, ಬಟ್ ಇದು ಮೋಸ್ಟ್ ಕಾಮನ್. ಆಯಿತಾ? ಸೊ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಅಬ್ಸಲ್ಯೂಟ್ಲಿ ನಾರ್ಮಲ್ ಆಗ್ತಾರೆ ಮಕ್ಕಳು. ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಡಾಕ್ಟರ್ಸ್ ಹತ್ರ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಅಬ್ಸಲ್ಯೂಟ್ಲಿ ನಾರ್ಮಲ್ ಆಗ್ತಾರೆ. ಬೇರೆ ಮಕ್ಕಳ ಥರನೇ ಓಡಾಡಿಕೊಂಡು ಆಟ ಆಡಿಕೊಂಡು ಓದ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಇರ್ಬೋದು. ಆಮೇಲೆ ಬೇರೆ ಬೇರೆ ಡಿಫಾರ್ಮಿಟಿಗಳಿದ್ದಾವೆ, ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಕೆಲವುದು ಒಂದು ಲೆವೆಲ್ಗೆ ಕರೆಕ್ಟ್ ಆಗುತ್ತೆ, ಕೆಲವುದು ಒಂದು ಲೆವೆಲ್ಗೆ ಕರೆಕ್ಟ್ ಆಗಲ್ಲ. ಸೊ ಬಟ್ ಏನೇ ಸಮಸ್ಯೆ ಆದರೂ ಇಮಿಡಿಯೇಟಾಗಿ ಬಂದು ಡಾಕ್ಟ್ರನ್ನ ಕಾಣಬೇಕು. ಎಷ್ಟು ಏನೇ ಕರೆಕ್ಷನ್ಸ್ ಅಥವಾ ಏನೇ ಸರ್ಜರೀಸ್ ಅಥವಾ ಎನಿಥಿಂಗ್ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಎಷ್ಟು ಬೇಗ ಬರ್ತಿರೋ ಅಷ್ಟು ಒಳ್ಳೆಯದಾಗುತ್ತೆ. ಸರ್ ಇನ್ನು ಮಕ್ಕಳಲ್ಲಿ ತುಂಬ ಫೋರ್ಸ್ಫುಲಿ ಕೆಲವು ಪೇರೆಂಟ್ಸ್, ನಾಟ್ ಅಂತ ಎಲ್ಲರೂ ಅಲ್ಲ, ಕೆಲವು ಪೇರೆಂಟ್ಸು ಮಕ್ಕಳ ಮೇಲೆ ತುಂಬ ಪ್ರೆಷರ್ ಹಾಕ್ತಾರೆ. ಕಂಪಲ್ಸರಿ ನೀನು ಈ ಆ್ಯಕ್ಟಿವಿಟಿ ಮಾಡಲೇಬೇಕು ಅಂತ. ಕೆಲವು ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಇಷ್ಟ ಇರಲ್ಲ. ಸೊ ತುಂಬ ಕಂಪಲ್ಸರಿ ಈ ಸ್ಪೋರ್ಟ್ಸ್ ಅಂದರೆ ನೀನು ಈ ಸ್ಪೋರ್ಟ್ಸೇ ಆಡಿಸ್ಬೇಕು ಅಂತ. ಸೊ ಇದು ಅವ್ರು ಫಿಸಿಕಲಿನೂ ಅವ್ರಿಗೆ ಗ್ರೋ ಮಾಡ್ಕೊಳಕ್ಕಾಗಲ್ಲ, ಆ್ಯಂಡ್ ಆಲ್ಸೋ ಅದು ಅವ್ರಿಗೆ ಮೆಂಟಲಿನೂ ಒಂಥರ ಟಾರ್ಚರ್ ಥರ ಹೋಗುತ್ತೆ ಈ ಮಕ್ಕಳಿಗೆ. ಸೊ ಇದು ಬೆಳವಣಿಗೆಗೆ ಏನಾದರೂ ಎಫೆಕ್ಟ್ ಆಗತ್ತಾ ಅಂತ? ಫೋರ್ಸ್ ಮಾಡೋದ್ರಿಂದ ಬೆಳವಣಿಗೆಗೆ ಏನು ಎಫೆಕ್ಟ್ ಆಗೋದಿಲ್ಲ. ಓಕೆ, ಅಂಟಿಲ್ ಅನ್ಲೆಸ್ ಯಾವುದೋ ಒಂದು ಸ್ಪೋರ್ಟ್ಸ್ ಆಡೋದ್ರಿಂದ ಅಥವಾ ಯಾವುದೋ ಒಂದು ಆ್ಯಕ್ಟಿವಿಟಿ ಮಾಡೋದ್ರಿಂದ ಅವ್ರಿಗೆ ನೋವು ಆಗ್ತಾ ಇದೆ, ಅನ್ಕಂಫರ್ಟೇಬಲ್ ಫೀಲಿಂಗ್ ಆಗ್ತಾ ಇದೆ ಅನ್ನೋದಾದರೆ ಸ್ವಲ್ಪ ಎಫೆಕ್ಟ್ ಆಗಬಹುದು. ಬಟ್ ಅದರ್ವೈಸ್ ಮೆಂಟಲಿ ಅವರು ಡೌನ್ ಆಗ್ತಾರೆ ಅಥವಾ ದೇರ್ ಕಾನ್ಫಿಡೆನ್ಸ್ ಲೋ ಆಗುತ್ತೆ ಹೊರತು ಫಿಸಿಕಲಿ ಅವ್ರ ಇದರಲ್ಲಿ ಬೋನ್ಸ್ಗೆ ಆಗಲಿ ಏನೋ ಎಫೆಕ್ಟ್ ಆಗುತ್ತೆ. ಸರ್ ಇನ್ನು ಕೆಲವರು ಆ್ಯಕ್ಟಿವ್ ಆಗಿರ್ತಾರೆ, ಇನ್ನು ಕೆಲವರು ಲೇಜಿ ಆಗಿರ್ತಾರೆ. ಸೊ ಈ ಲೇಜಿ ಚಿಲ್ಡ್ರನ್ ಇರ್ತಾರಲ್ಲ ಕೆಲವರು, ಸೊ ಅಂಥವ್ರಿಗೆ ಬೇಸಿಕ್ಕಾಗಿ ಈ ವರ್ಕೌಟ್ ಮಾಡಲೇಬೇಕು ಅಥವಾ ಇದಕ್ಕೆ ನೀವು ಟೈಮ್ ಕೊಡಲೇಬೇಕು ಅನ್ನೋದಾದರೆ ನೀವೇನನ್ನ ಸಜೆಸ್ಟ್ ಮಾಡ್ತೀರಾ? ಈಗ ಕೆಲವರು ಬೈ ಡಿಫಾಲ್ಟ್ ಅವರೇ ಹೋಗ್ತಾರೆ, ಆಟ ಆಡ್ತಾರೆ, ಬರ್ತಾರೆ. ಕೆಲವು ಮಕ್ಕಳು ಆಟ ಆಡೋಕ್ಕೆ ಹೋಗಲ್ಲ, ಅಂದರೆ ಅಗೇನ್ ಫೋನ್ಸ್, ಲ್ಯಾಪ್ಟಾಪ್ಸ್. ಬಟ್ ಅಟ್ ಲೀಸ್ಟ್ 1 hour ಪೇರೆಂಟ್ಸ್ ಶುಡ್ ಮೇಕ್ ಶ್ಯೂರ್ ದಟ್ ದೇ ಹ್ಯಾವ್ ಸಮ್ ಫಿಸಿಕಲ್ ಆ್ಯಕ್ಟಿವಿಟಿ. ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ಯಾವುದೋ ಒಂದು ಸಣ್ಣ ಸ್ಪೋರ್ಟ್ಸು, ಮನೆ ಹೊರಗಡೆ ಆಟ ಆಡೋದು ಅಂತ. ಈಸಿಯೆಸ್ಟ್ ವೇ ಫಾರ್ ದ ಪೇರೆಂಟ್ಸ್ ಟು
motivate a child for physical activities, parents themselves doing it. ಓಕೆ. ಮಕ್ಕಳು ಹೇಳಿದ್ದನ್ನು ಅಥವಾ ಬೈದಿದ್ದನ್ನು ಮಾಡಿ ಕೇಳಲ್ಲ. ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ ಅದನ್ನು 100% ನೋಡಿ ಕಲಿತಾರೆ. ಸೊ ಬೇಸಿಕಲಿ ತಂದೆ ತಾಯಿ ಬೆಳಗ್ಗೆ ಎದ್ದು ಏನೋ ಒಂದು ಬ್ಯಾಡ್ಮಿಂಟನ್ಗೋ ಕ್ರಿಕೆಟ್ಗೋ ಅಥವಾ ಒಂದು ಜಿಮ್ಗೋ ಹೋಗ್ತಾ ಇದ್ದಾರೆ ಅಂದರೆ ಇಟ್ ವಿಲ್ ಸಿಟ್ ಇನ್ ದೇರ್ ಹೆಡ್, ಓ ದಿಸ್ ಇಸ್ ಕಲ್ಚರ್, ಫಿಟ್ನೆಸ್ ಕಲ್ಚರ್, ಅಥವಾ ಇದು ಒಂದು ಕಲ್ಚರ್, ಇದು ಪಾರ್ಟ್ ಆಫ್ ಲೈಫ್ ಅಂತ ಅವ್ರಿಗೆ ಗೊತ್ತಾಗ್ತದೆ. ಸೊ ದೇ ವಿಲ್ ಆಲ್ಸೋ ಕೀಪ್ ಫಾಲೋಯಿಂಗ್ ಯು. ಸೊ ನೀವು ಹೋಗ್ಬೇಕಾದ್ರೆ ಮಕ್ಕಳನ್ನು ಕರ್ಕೊಂಡು ಹೋಗಿ 1 hour ಆಫ್ ಮಾರ್ನಿಂಗ್ ಫಿಟ್ನೆಸ್ ಆರ್ ಈವ್ನಿಂಗ್ ಫಿಟ್ನೆಸ್ ಆರ್ ಎನಿ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ಇಂಡಲ್ಜ್ ಮಾಡಿ ಗ್ರ್ಯಾಜುವಲಿ ದೇ ವಿಲ್ ಸ್ಟಾರ್ಟ್ ಎಂಜಾಯಿಂಗ್ ಇಟ್ ಆ್ಯಂಡ್ ದೇ ವಿಲ್ ಡೂ ಇಟ್. ಇನ್ನು ಸರ್ ಅಂದರೆ ಚಿಲ್ಡ್ರನಲ್ಲಿ ಅಬೌವ್ 15 ಮಾತಾಡ್ತಾ ಇದ್ದೀನಿ. ಅಬೌವ್ 15 ಮಕ್ಕಳಿಗೆ ಈಗೆಲ್ಲ ನಾನು ಜಿಮ್ಗೆ ಹೋಗಬೇಕು, ವೆಯ್ಟ್ ಲಿಫ್ಟಿಂಗ್ ಮಾಡಬೇಕು, ಬಾಡಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತೀಚೆಗೆ ಜಾಸ್ತಿ ಆಗಿದೆ. ಸೊ ಯಾವ ವಯಸ್ಸಿನಲ್ಲಿ ಜಿಮ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ನೀವು ಪ್ರಿಫರ್ ಮಾಡ್ತೀರಾ? ಎನಿ ಏಜಲ್ಲಿ ಸ್ಟಾರ್ಟ್ ಮಾಡ್ಬೋದು, ಬಟ್ ತುಂಬ ಸಣ್ಣ ಏಜಲ್ಲಿ ಬೇಡ, ಯಾಕೆಂದರೆ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ, ಗೊತ್ತಿಲ್ಲದೆ ಏನೋ ಮಾಡ್ತಾರೆ. ಸೊ ಸ್ವಲ್ಪ ಬುದ್ಧಿ ಬಂದ ನಂತರ ವೆನ್ ದೇ ಆರ್ ರೆಡಿ, ಸ್ವಲ್ಪ ಮೆಚ್ಯೂರ್ ಆಗಿ ಬುದ್ಧಿ ಬಂದಿದೆ, ಹೇಳಿದ್ದು ಕೇಳ್ತಾರೆ ಅಂದಾಗ ದೆನ್ ದೇ ಕ್ಯಾನ್ ಸ್ಟಾರ್ಟ್. ಸೊ ಅದೊಂದು ಮಿತ್ತಿದೆ. ಏನೋ ಮಿತ್ ಅಂದರೆ ಅಪನಂಬಿಕೆ ಇದೆ. ಜಿಮ್ಮಿಗೆ ಹೋದರೆ, ಎಕ್ಸಸೈಸ್ ಮಾಡಿದ್ರೆ, ವೆಯ್ಟ್ ಲಿಫ್ಟ್ ಮಾಡಿದ್ರೆ ಗ್ರೋತ್ ಸ್ಟಂಟ್ ಆಗುತ್ತೆ ಅಥವಾ ಕುಳ್ಳಕ್ಕಾಗ್ತಾರೆ ಅಂತ. ಅದು ಸುಳ್ಳು, ಆಗೋದಿಲ್ಲ. ಬಟ್ ಜಿಮ್ಮಿಗೆ ಹೋಗಲೇಬೇಕು ಅಂತಿದ್ದರೆ ಹೋಗಬಹುದು, ಅದರಲ್ಲೇನೂ ಇದಿಲ್ಲ. ಅಂಡರ್ ಗೈಡೆನ್ಸ್, ಇನ್ ಪರ್ಫೆಕ್ಟ್ ಫಾರ್ಮ್ ಮಾಡಬೇಕು. ನೀವೊಬ್ಬರೇ ಹೋಗಿ ಮಕ್ಕಳನ್ನೊಬ್ಬರನ್ನೇ ಕಳಿಸೋದು ಅಥವಾ ಗೊತ್ತಿಲ್ಲದಂಗೆ ಯಾರೋ ಅಂಡರ್ ಟ್ರೈನ್ ಮಾಡೋದು ಬೇಡ. ಯಾರೋ ಒಳ್ಳೆ ಟ್ರೈನರ್ ಅಂಡರ್ ಯಾರಾದರೂ ಇದ್ದಾಗ ಕಳಿಸೋದ್ರಲ್ಲಿ ಅರ್ಥ ಇದೆ. ಆಮೇಲೆ ವೆನ್ ಯುವರ್ ಚಿಲ್ಡ್ರನ್ ವಾಂಟ್ ಟು ಗೋ ಟು ಜಿಮ್, ಎಸ್ಪೆಷಲಿ ಅಟ್ ದಿ ಏಜ್ ಆಫ್ 14-15, ದೇ ಟೆನ್ ಟು ಆಸ್ಕ್, ನಾನು ಹೋಗಬೇಕು ಅಂತ. ತಡಿಬೇಡಿ. ಐ ಥಿಂಕ್ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ವಿಚ್ ಯು ಕ್ಯಾನ್ ಗಿವ್ ಯುವರ್ ಚೈಲ್ಡ್. ಅವ್ರು ಹೋಗಬೇಕು. ಸೊ ವೆನ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ವರ್ಕೌಟ್ಸ್, ಎಕ್ಸಸೈಸಸ್ ಮಾಡಲಿಕ್ಕೆ, ವೆನ್ ದೇ ಟೇಕ್ ಇಂಟ್ರೆಸ್ಟ್ ಆ್ಯಂಡ್ ದೇ ದೆಮ್ಸೆಲ್ಸ್ ವಾಂಟ್ ಟು ಗೋ ಟು ದ ಜಿಮ್, ಔಟ್ಸೈಡ್ ವರ್ಲ್ಡಿಂದ ಕಟ್ ಆಫ್ ಆಗ್ತಾರೆ. ಥಿಂಗ್ಸ್ ಲೈಕ್ ಆಲ್ಕೋಹಾಲ್ ಅಬ್ಯೂಸ್, ಡ್ರಗ್ಸ್ ಆ್ಯಂಡ್ ಸಬ್ಸ್ಟೆನ್ಸ್ ಅಬ್ಯೂಸಿಂದ ದೂರ ಉಳಿತಾರೆ, ಬಿಕಾಸ್ ದೇ ನೋ ದ ಇಂಪಾರ್ಟೆನ್ಸ್ ಆಫ್ ಹೆಲ್ತ್. ಸೊ 100% when a child wants to go work out or play, please let them do that, because they realize health is the best and they'll be cut off from other nonsense of the world. ಸರ್, ಇನ್ನು ಅಡಲ್ಟ್ ಆರ್ಥೋಪೆಡಿಕ್ಸ್ ಬಗ್ಗೆ ಮಾತಾಡೋದಾದರೆ, ಸ್ಟಾರ್ಟಿಂಗಲ್ಲಿ ನಾನು ಹೇಳಿದಾಗ ಬ್ಯಾಕ್ ಪೇನ್ ಮತ್ತು ನೆಕ್ ಪೇನ್ ಇತ್ತೀಚೆಗೆ ತುಂಬ ಕಾಡ್ತಿದೆ ಅಡಲ್ಟ್ಸಲ್ಲಿ. ಸೊ ಇದಕ್ಕೆ ಮುಖ್ಯ ಕಾರಣ ಏನಾಗಿರುತ್ತೆ ಸರ್? ಎಸ್, ಈಗ ಕೂಡ ನಾವು ಆ್ಯಸ್ ವೆನ್ ವಿ ಪ್ರಾಕ್ಟಿಸಿಂಗ್ ಮಾಡಿದಾಗ ಪೋಸ್ಟ್ ಕೋವಿಡ್, as work from home increased, ಆದ ತಕ್ಷಣ we saw a lot of patients who came to us with back pain and neck pain. ಅದೇನಾಗುತ್ತೆ, when they were work from home, they were sitting for prolonged periods on their seats. Sitting is one of the most common cause for mechanical backache. ಅಂದರೆ ಏನು ಸ್ಪೈನಲ್ಲಿ ಏನು ತೊಂದರೆ ಇರಲ್ಲ, ಆದರೂ ಬ್ಯಾಕ್ ಏಕ್, ನೆಕ್ ಪೇನಕ್ಕೆ ಸಿಟ್ಟಿಂಗ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸಸ್. ಸೊ ಪ್ರೊಲಾಂಗ್ ಸಿಟ್ಟಿಂಗ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸಸ್. ಈಗ ಬ್ಯಾಕ್ ಪೇನಲ್ಲಿ ಏನಾಗ್ತದೆ, ತುಂಬ ಕೂತ್ಕೋತಾರೆ, ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಆಗುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಆದ ನಂತರ ಮಸಲ್ ವೀಕ್ನೆಸ್ ಬರುತ್ತೆ, ಮಸಲ್ಸ್ ಬಿಕಮ್ ವೀಕ್, ಸೊ ವಿಚ್ ಕಾಸಸ್ ಬ್ಯಾಕ್ ಪೇನ್. ಸೊ ಈಗ ಒಂದು ಸ್ಲೋಗನ್ ಇದೆ, ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಂತ. Okay, I really don't know, but they say it's equivalent to smoking cigarettes, sitting for prolonged periods, because it cuts down a lot of activity. And ಅಂದರೆ ಈಗ ನೀವು ಹೇಳಿರಲ್ವಾ ಸಿಟ್ಟಿಂಗ್ ಅನ್ನೋ ಒಂದು ವರ್ಡ್ ಬಳಸಿದ್ರೆ, ಸೊ ವಾಟ್ ಈಸ್ ದ ಕರೆಕ್ಟ್ ಪೋಸ್ಚರ್? ಇವಾಗ ಒಬ್ಬ ಎಂಪ್ಲಾಯಿ 9 hours ವರ್ಕ್ ಮಾಡ್ತಿದ್ದಾನೆ ಅಂದರೆ, ಸೊ ವಾಟ್ ಶುಡ್ ಬಿ ದ ಪೋಸ್ಚರ್ ಆಫ್ ದಟ್ ಎಂಪ್ಲಾಯಿ ಆರ್ ದ ಪರ್ಸನ್? Actually, the concept of posture ಅಷ್ಟು ಹೋಲ್ಡ್ ಆಗಲ್ಲ. ಓಕೆ, there's nothing called as a correct posture. ಹಾಗಾದ್ರೆ ಅಂದ್ರೆ ಟೇಬಲ್, ಇವಾಗ ನಮ್ಮ ಚೇರ್ ಟೇಬಲ್ ಏನಂದ್ರೆ ಕಂಫರ್ಟಬಲ್ ಚೇರ್ ಅಲ್ಲಿ ಕೂತ್ಕೊಳ್ಳಿ. there is no special chair required. ಓಕೆ, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಒಂದು ನಿಮ್ಮ ಲ್ಯಾಪ್ಟಾಪ್ ನ ಕಣ್ಣಿನ ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ತುಂಬ ಬೆಂಡ್ ಮಾಡಿ ನೋಡಬಾರ್ದು, ತುಂಬ ತಲೆ ಎತ್ತಿ ಕೂಡ ನೋಡಬಾರ್ದು. ಕಂಫರ್ಟಬಲ್ ಆಗಿ ನಿಮ್ಮ ಲ್ಯಾಪ್ಟಾಪ್ನ ಕಣ್ಣಿನ ಲೆವೆಲ್ ಇಟ್ಕೋಬೇಕು. ಮೇಜರ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಎವ್ರಿ 20 minutes get up from your seat, walk around for 5 minutes, come back and sit again. ಓಕೆ, That is what you're supposed to do. ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋದು ಮಾಡಬೇಡಿ. Then no need to buy a perfect chair, no need to buy a perfect table or something. Adjust your laptop to your eye level, get up every 20 minutes, walk around and come back and sit. Yeah, this is what is needed. Adad mantra, people who work sitting for prolonged periods of time
9 hours 10 hours ಕೂತ್ಕೊಂಡು ಕೆಲಸ ಮಾಡೋರು, ದೇ ಶುಡ್ ಟೇಕ್ ಕೇರ್ ಆಫ್ ದೇರ್ ಬ್ಯಾಕ್ಸ್ ಆ್ಯಂಡ್ ನೆಕ್ಸ್ ಬೈ ವಿಸಿಟ್ ಅ ನಿಯರ್ ಬೈ ಫಿಸಿಯೋಥೆರಪಿಸ್ಟ್, ಆಸ್ಕ್ ದೆಮ್ ಫಾರ್ ಎ ಬ್ಯಾಕ್ ನೆಕ್ ಆ್ಯಂಡ್ ಶೋಲ್ಡರ್ ಸ್ಟ್ರೆಂಥಿಂಗ್ ಎಕ್ಸಸೈಸಸ್. ಬೆಳಿಗ್ಗೆ ಒಂದು 15-20 ನಿಮಿಷ, ಸಂಜೆ 15-20 ನಿಮಿಷ ಮಾಡಿ ಟು ಪ್ರಿವೆಂಟ್ ಯುವರ್ ಬ್ಯಾಕ್ ಏಕ್ ಆ್ಯಂಡ್ ನೆಕ್ ಪೇನ್. ಆ್ಯಂಡ್ ಅಗೇನ್ ಐ ವುಡ್ ಲೈಕ್ ಟು ಟೆಲ್ ಯು, ಇಫ್ ಯು ಆರ್ prolonged period, if you are suffering from back pain, neck pain, whatever it is, visit your nearest doctor and find out the cause and find out the treatment. ನಮ್ಮ ಈಗಿನ ಮಕ್ಕಳು ಆಗಲಿ ಅಥವಾ ಯುವಕರು ಏನು ಮಾಡ್ತಿದ್ದಾರೆ ಅಂದರೆ ಮನೇಲಿ ಯಾವ್ದಾದ್ರು ಜಲ್ಲಿದ್ರೆ ಹಚ್ಕೊಳ್ತಾರೆ, ಸ್ಪ್ರೇ ಹೊಡ್ಕೊಳ್ತಾರೆ. ಸೊ ಅದು ಆ ಟೈಮ್ಗೆ ಅಷ್ಟೇ ರಿಲೀಫ್ ಕೊಡುತ್ತೆ, ಬಟ್ ಆ ಪೇನ್ ಅವರಿಗೆ ಹಾಗೆ ಇರುತ್ತೆ. ಸೊ ಇದು ಎಷ್ಟು ಸರಿ ಸರ್? ಅಂದರೆ ಇವಾಗ ಅವ್ರಿಗೆ ಗೊತ್ತಿರುತ್ತೆ ನಾನು ಕುತ್ಕೊಂಡು ಕೆಲಸ ಮಾಡ್ತೀನಿ, ಸೊ ಅದಕ್ಕೆ ನನಗೆ ಪೇನ್ ಬರ್ತಾ ಇದೆ ಅಂತ. ಸೊ ಅವರೇ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇದ್ದಾರಲ್ಲ, ಸೊ ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸ್ವಲ್ಪ ಟೈಮ್ಗೆ ಓಕೆ, ಹೋಮ್ ಮೆಡಿಸಿನ್ಸ್ ಸ್ಪ್ರೇ ಹಾಕೋತೀರಿ, ಮನೇಲಿ ಯಾವುದೋ ಪೇನ್ ಕಿಲ್ಲರ್ಸ್ ಇದೆ ತಗೋತೀರಿ, ಜೆಲ್ ಹಾಕೋತೀರಿ, ಹಾಟ್ ಪ್ಯಾಕ್ಸ್ ಕೊಟ್ಕೋತೀರಿ. ಬಟ್ ಇಫ್ ಇಟ್ ಇಸ್ ಬಾದರಿಂಗ್ ಯು ಟೂ ಮಚ್, ತುಂಬ ದಿನಗಳಾಗಿದೆ ಆದರೂ ಸರಿ ಆಗ್ತಾ ಇಲ್ಲ, ಬಟ್ ದೆನ್ ದೇರ್ ಮಸ್ಟ್ ಬಿ ಸಮ್ ಪ್ರಾಬ್ಲಮ್. ಸೊ ಆ ಪ್ರಾಬ್ಲಮ್ನ ಏನು ಅಂತ ಕಂಡುಹಿಡಿಬೇಕು. ಕಂಡುಹಿಡಿಬೇಕಾದ್ರೆ ಫಸ್ಟ್ ಡಾಕ್ಟರ್ ವಿಸಿಟ್ ಮಾಡಬೇಕು. ಡಾಕ್ಟರ್ಸ್ ಎಕ್ಸ್ರೇಸ್ ಇಲ್ಲದ್ರೆ ಎಕ್ಸ್ರೇಸ್ ಮಾಡಿಸ್ಬೇಕು. ಸೊ ಎಕ್ಸ್ರೇ ನೋಡಿದ ನಂತರ MRI ಬೇಕು, MRI ಮಾಡಿಸ್ಬೇಕು, ವಾಟ್ ಎವರ್ ಇನ್ವೆಸ್ಟಿಗೇಷನ್, ಅಥವಾ ಇನ್ವೆಸ್ಟಿಗೇಷನ್ಸ್ ಬೇಡದೇ ಇರ್ಬೋದು. ಬಟ್ ಇಫ್ ಇಟ್ ಇಸ್ ಬಾದರಿಂಗ್ ಯು ಫಾರ್ ಅ ವೆರಿ ಲಾಂಗ್ ಟೈಮ್ ರಿಪೀಟೆಡ್ಲಿ ಬರ್ತಾ ಇದ್ರೆ, ಐ ಥಿಂಕ್ ಯು ಶುಡ್ ವಿಸಿಟ್ ಅ ಡಾಕ್ಟರ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಇನ್ನು ಜಾಯಿಂಟ್ ಪೇನ್ಸ್ ಮತ್ತು ನೀ ಪೇನ್ಸ್ ಎಲ್ಲ ಇರೋರು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ, ಪೌಡರ್ಸ್ ತೊಗೊಳ್ತಾರೆ. ಸೊ ಇದು ತಗೋಬೋದಾ? ಹಾಗೆ ಹೇಳ್ದಂಗೆ ಎಲ್ಲರಿಗೂ ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ ಅವಶ್ಯಕತೆ ಇಲ್ಲ. ಸೊ ಅದೊಂದು ಹೆಂಗಂದರೆ, ನೀ ಪೇನ್ ಇದೆ ಕ್ಯಾಲ್ಶಿಯಂ ತಗೊಳ್ಳಿ, ಬ್ಯಾಕ್ ಪೇನ್ ಇದೆ ಕ್ಯಾಲ್ಶಿಯಂ ತಗೊಳ್ಳಿ, ಅಥವಾ ಏನೋ ಪೌಡರ್ ತಗೊಳ್ಳಿ, ಬೇಡ ಅದ್ರದ್ದು ಅವಶ್ಯಕತೆ ಬರೋದಿಲ್ಲ. ಸೊ ಓಕೆ, ವಿಮೆನ್ ಅಂದರೆ ಹೆಂಗಸರು ಹೂ ಆರ್ ಅಬೌವ್ 40 or 45 or nearing menopause or who are menopausing will require calcium supplementation on a regular time. Young people ge calcium supplementation barodilla. Then some powders or whatever you're taking, adu ಏನು ಅಂತ ಗೊತ್ತಿಲ್ಲದೆ ತಗೋಬೇಡಿ. It might have various other effects on your body. We don't know what it is and how it. So but if at all you have knee pains and joint pains and other pains, you visit a doctor and they will tell you what to take, what not to take. But off the shelf supplementations, calcium or powders ತಗೊಳ್ಳೋದು ತಪ್ಪು. ಸರ್, ಇನ್ನು ಲಿಗಮೆಂಟ್ ಇಂಜುರೀಸ್ ಮತ್ತು ACL ಟೇರ್ ಅಂತ ಹೇಳ್ತಾರೆ. ಸೊ ಇದು ಹೇಗೆ ಅಂದರೆ ಈಗಿನ ಕಾಲದಲ್ಲಿ ಅದೆಲ್ಲ ಯಾರಿಗೂ ಅಷ್ಟು ಅವೇರ್ನೆಸ್ ಇಲ್ಲ ಅದ್ರ ಬಗ್ಗೆ. ಸೊ ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ಏನಂದರೆ ಲಿಗಮೆಂಟ್ ಎಲ್ಲ ಜಾಯಿಂಟ್ಸಲ್ಲೂ ಇರುತ್ತೆ, ಎಲ್ಲ ಜಾಯಿಂಟ್ಸಲ್ಲೂ ಲಿಗಮೆಂಟ್ಸ್ ಇರುತ್ತೆ, ಎಲ್ಲ ಜಾಯಿಂಟ್ಸಲ್ಲೂ ಮಸಲ್ಸ್ ಟೆಂಡನ್ಸ್ ಅರೌಂಡ್ ಇರುತ್ತೆ. ಸೊ ತುಂಬ ಕಾಮನ್ ಆಗಿ ಟೇರ್ ಆಗೋದು ಆ್ಯಂಕಲ್ ಲಿಗಮೆಂಟ್ಸ್ ಮತ್ತು ನೀ ಲಿಗಮೆಂಟ್ಸಲ್ಲಿ ACL ಅಂದರೆ ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂತ ಹೇಳ್ತಾರೆ. ಸೊ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಆರ್ಥ್ರೋಸ್ಕೋಪಿಕ್ ಸರ್ಜನ್, ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ವಿತ್ ನೀ ಆರ್ ಆ್ಯಂಕಲ್ ಲಿಗಮೆಂಟ್ಸ್, ಬಟ್ ಓವರ್ ವ್ಯೂ ಕೊಡಬಲ್ಲೆ. ಸೊ ಏನಾಗುತ್ತೆ ಅಂದರೆ, ವೆನ್ ಲಿಗಮೆಂಟ್ಸ್ ಆರ್ ಟೋನ್, ಇನ್ಸ್ಟೆಬಿಲಿಟಿ ಅಂತ ಬರುತ್ತೆ. ಈಗ ಬೇಸಿಕಲಿ ಐ ಆಮ್ ಟಾಕಿಂಗ್ ಅಬೌಟ್ ನೀ ಲಿಗಮೆಂಟ್ಸ್ ACL ಟೇರ್ ಆದಾಗ ಇನ್ಸ್ಟೆಬಿಲಿಟಿ ಅಂತ ಬರುತ್ತೆ. ಸೊ ನೀವು ಓಡಾಡಬೇಕಾದ್ರೆ ಟ್ವಿಸ್ಟ್ ಆಗೋದು, ಸಡನ್ ಆಗಿ ಟ್ವಿಸ್ಟ್ ಆಗೋದು, ಬಿದ್ದಂಗೆ ಆಗೋದು ಆದಾಗ, ದಟ್ ಮೀನ್ಸ್ ಯುವರ್ ಲಿಗಮೆಂಟ್ಸ್ ಆರ್ ಟೋನ್ ಆರ್ ಡ್ಯಾಮೇಜ್ಡ್. ಆರ್ ಮೇ ಬಿ ಕೂತಾಗ ಇದ್ದಾಗ ಪೇಯ್ನ್ ಆದರೆ ನೀ ಲಿಗಮೆಂಟ್ಸ್ ಆರ್ ಮೆನಿಸ್ಕಲ್ ಇಂಜುರಿ, ಮೆನಿಸ್ಕಸ್ ಅಂತ ಒಂದು ಸಮಥಿಂಗ್ ಲೈಕ್ ಅ ಲಿಗಮೆಂಟ್ ಇಸ್ ದೇರ್ ಇನ್ ದ ನೀಸ್ ವಿಚ್ ಕಾಸಸ್ ಪೇನ್. ಸೊ ಅಂಥ ಟೈಮಲ್ಲಿ ಇಫ್ ಎಟ್ ಆಲ್ ಆ ಟ್ವಿಸ್ಟಿಂಗ್ ಇಂಜುರಿ ತುಂಬ ಜಾಸ್ತಿ ಆಗ್ತಾ ಇದೆ ಅಂದರೆ, ವೆನ್ ಯು ವಿಸಿಟ್ ಅ ಡಾಕ್ಟರ್, ಹಿ ವಿಲ್ ಆಸ್ಕ್ ಯು ಟು ಗೆಟ್ ಅ MRI done and he'll confirm the diagnosis whether the ligament is torn or not, ಹರಿದಿದೆಯೋ ಇಲ್ವೋ ಅಂತ he will let you know. Then if ನಿಮ್ಮದು ಆ್ಯಕ್ಟಿವಿಟಿ ಇಸ್ ಬೇಸ್ಡ್ ಆನ್ ಯುವರ್ ಆ್ಯಕ್ಟಿವಿಟಿ ಲೆವೆಲ್ ಆರ್ ನಿಮ್ಮದು ರಿಕ್ವೈರ್ಮೆಂಟ್ಸ್ ಮೇಲೆ, ದೇ ಲೆಟ್ ಯು ನೋ ವೆದರ್ ಯು ಅಗೇನ್ your age, your physical activity, everything matters. ಅದರಲ್ಲಿ ನಿಮಗೆ ವೆದರ್ ಸರ್ಜರಿ ಇಸ್ ರಿಕ್ವೈರ್ಡ್ ಆರ್ ನಾಟ್ ರಿಕ್ವೈರ್ಡ್, ರೀಕನ್ಸ್ಟ್ರಕ್ಷನ್ ಬೇಕಾ, ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಬೇಕಾ ಬೇಡವಾ ಅಂತ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸರ್, ಈಗ ನೀವು ಹೇಳ್ದಾಗೆ ಅಂದರೆ ಪೇಯ್ನ್ ಬರುತ್ತೆ ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗೆ ಮೂವ್ ಆಗ್ಬೇಕಾರೆ. ಸೊ ಇನ್ನು ಕೆಲವರಲ್ಲಿ ಮಲಗಿದ್ದು ಎದ್ದಾಗ ಈ ಒಂದು ಸಮಸ್ಯೆ ಕಾಡುತ್ತೆ. ಸೊ ಇದು ಏನು ಕಾರಣ ಆಗಿರುತ್ತೆ ಸರ್? ಈಗ ನಾವು ಕಂಟಿನ್ಯೂಸ್ ಆಗಿ ಒಂದು 7 to 8 hours ಮಲಗಿರ್ತೇವೆ. ಸೊ ಮಾರ್ನಿಂಗ್ ಹೇಳ್ಬೇಕಾದ್ರೆ ನೀಸ್ ಎಲ್ಲ ಪೇಯ್ನ್ ಇರುತ್ತೆ, ನಡೆಯೋಕ್ಕಾಗಲ್ಲ. ಒಂದು ಜಸ್ಟ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ಗೆ ಕಾಲು ಕೆಳಗಡೆ ಇಡೋಕ್ಕಾಗಲ್ಲ, ಅಥವಾ ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ ಟರ್ನ್ ಮಾಡಬೇಕಾದ್ರೆ ನೀ ಪೇಯ್ನ್ಸ್ ಗೊತ್ತಾಗುತ್ತೆ ಅವ್ರಿಗೆ ಆ ಸ್ಲೀಪಲ್ಲೇ. ಸೊ ಇದು ಒಂದು ಸಮಸ್ಯೆ. ಯೂಶಲಿ ಮಲ್ಗಿ ಎದ್ದಾಗ ಜಾಯಿಂಟ್ಸ್ ಪೇನ್ ಬಂದರೆ, ಅಥವಾ ಬೆಳಗ್ಗೆ ಎದ್ದಾಗ ಮಾರ್ನಿಂಗ್ ಪೇನ್ ಅಥವಾ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಏನು ಹೇಳ್ತೀವಿ, ಅಥವಾ ಅರ್ಲಿ ಮಾರ್ನಿಂಗ್ ಪೇನ್ಸ್ ಬಂದರೆ ಸಂಧಿವಾಯುದು ಒಂದು ಸಿಂಪ್ಟಮ್. ಸಂಧಿವಾಯು ಅಂದರೆ
ರೊಮ್ಯಾಟಾಯ್ಡ್ ಆರ್ಥರೈಟಿಸ್ ಒಂದು ಸಿಂಪ್ಟಮ್. ಇಟ್ ಕ್ಯಾನ್ ಕಮ್ ಇನ್ ಎನಿ ಜಾಯಿಂಟ್ಸ್, ಇವನ್ ಸ್ಮಾಲ್ ಜಾಯಿಂಟ್ಸ್ ಆಫ್ ದ ಹ್ಯಾಂಡ್ಸ್, ಕೈ ಜಾಯಿಂಟ್ಗಳಲ್ಲಿ, ಪಾದ ಜಾಯಿಂಟ್ಗಳಲ್ಲಿ. ಅಂಥ ಟೈಮಲ್ಲಿ ಯು ಹ್ಯಾವ್ ಟು ವಿಸಿಟ್ ಅ ರುಮಟಾಲಜಿಸ್ಟ್ ಆರ್ ಆರ್ಥೋಪೆಡಿಕ್ ಸರ್ಜನ್. ಸಮ್ಟೈಮ್ಸ್ ಮಲಗಿ ಎದ್ದು ಕಾಲು ಕೆಳಗಡೆ ಇಡುವಾಗ ಹೀಲ್ ಪೇಯ್ನ್ ಬರುತ್ತೆ. ಆ ಹೀಲ್ ಪೇಯ್ನ್ ಮೈಟ್ ಬಿ ಆಸ್ ಸಿಂಪಲ್ ಆಸ್ ಸಮಥಿಂಗ್ ಕಾಲ್ಡ್ ಆಸ್ ಅ ಪ್ಲಾಂಟಾರ್ ಫೇಶಿಯೈಟಿಸ್. ಅಂದರೆ ಒಂದು ಸಾಫ್ಟ್ ಫುಟ್ವೇರ್ ಹಾಕಿದರೆ ಆ ತೊಂದರೆ ಕಮ್ಮಿ ಆಗುತ್ತೆ. ಸೊ ಬೇಸಿಕಲಿ ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್. ಸೊ ಸಂಧಿವಾಯುನ, ಸಿಂಪಲ್ ಪ್ಲಾಂಟಾರ್ ಫೇಶಿಯೈಟಿಸ್, ಪಾದ ನೋವು ಅಥವಾ ಜಾಯಿಂಟ್ ಪೇಯ್ನ್ಸ್ ಬಂದಾಗ ಸಂಧಿವಾಯುನ, if it is bothering you too much, more than 1 month, 2 months, then you need to visit a doctor. ಇನ್ನು ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಸರ್ ಈಗೆಲ್ಲ ತುಂಬ ಮೆತ್ಸ್ ಇದೆ. ಸೊ ನೀವು ಕಾಮನ್ಲಿ ಕೇಳುವಂಥ ಒಂದು ರೀಸನ್ಸ್ ಏನು ಈ ನೀ ರಿಪ್ಲೇಸ್ಮೆಂಟ್ ಬಗ್ಗೆ? ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳೋದು ಬೇಡ ಅಂತನಾ ಅಥವಾ ಅಂದ್ರೆ ಜನಕ್ಕೆ ನೀ ರಿಪ್ಲೇಸ್ಮೆಂಟ್ ಅಂದ್ರೆ ಈಗೆಲ್ಲ ತುಂಬಾ ಒಂದು ಮೆತ್ಸ್ ಅದು. ಅಂದ್ರೆ ಮೇ ಬಿ ಅವ್ರಿಗೊಂದು ಭಯ ಇರುತ್ತೆ, ನೀ ರಿಪ್ಲೇಸ್ಮೆಂಟ್ ಅಂದ್ರೆ ಏನೋ ಪರ್ಮನೆಂಟ್ ಆಗಿ ಏನಾದ್ರು ನನ್ನ ಕಾಲಿಗೆ ಏನಾದ್ರು ಆಗೋಗ್ಬಿಡುತ್ತೇನೋ. ಸೊ ಆ ರೀತಿ ಒಂದು ಕೆಟ್ಟ ಆಲೋಚನೆಗಳು ನಮ್ಮ ಪೇಷಂಟ್ಸ್ ಅಲ್ಲಿ ನಾವು ನೀ ರಿಪ್ಲೇಸ್ಮೆಂಟ್ ಅಡ್ವೈಸ್ ಮಾಡಿದಾಗ ದೇ ಆಲ್ವೇಸ್ ಸೇ, ಈಗ ಅಟ್ಲೀಸ್ಟ್ ಎಷ್ಟೋ ನಡೀತಾ ಇದೀನಪ್ಪ, ನಾನು ನಡೀದೇ ಇರೋಂಗೆ ಆಗ್ಬಿಡ್ತೀನಿ ಅಂತ ಒಂದು ಹೆದರಿಕೆ ಇದ್ದೇ ಇರುತ್ತೆ. ಸೊ ಅದು ಕ್ವೈಟ್ ಕಾಮನ್. ನಡೀತಾ ಇರೋಂಗಿದ್ದು ಆಗೋ ಚಾನ್ಸಸ್ ಇದೆಯಾ ಅಂತ ಅದೊಂದು ತುಂಬ ಹೆದರಿಕೆ ಇದ್ದೇ ಇರುತ್ತೆ. ಯಾಕೆಂದರೆ ವಯಸ್ಸಾದಾಗ ಅವ್ರ ತಲೆಯಲ್ಲಿ 108 ಹೋಗುತ್ತೆ. ದೇ ಮೈಟ್ ಥಿಂಕ್ ನಾನು ಯಾರ ಮೇಲೋ ಡಿಪೆಂಡ್ ಆಗಿಬಿಡ್ತೀನಿ, ನಾನು ನಡೀಲಿಕ್ಕಾಗಲ್ಲ ಅನ್ನೋ ಫೀಲಿಂಗ್. ಸೊ ಆ ಭಯ ಇರಬಾರ್ದು. ವೆನ್ ನೀ ರಿಪ್ಲೇಸ್ಮೆಂಟ್ ಇಸ್ ಡನ್ ಅಟ್ ದ ರೈಟ್ ಇಂಡಿಕೇಟೆಡ್ ಪೇಷಂಟ್, ಅಂದರೆ ಅವ್ರಿಗೆ ಬೇಕು, ಅವ್ರಿಗೆ ಅವಶ್ಯಕತೆ ಇದೆ, ಮಾಡಿದರೆ ಚೆನ್ನಾಗಾಗುತ್ತೆ ಅಂತ ಡಾಕ್ಟ್ರಿಗೆ ಅನ್ನಿಸಿದ್ರೆ 100% ಇಂಪ್ರೂವ್ ಆಗ್ತಾರೆ. ವೆನ್ ಇಟ್ ಇಸ್ ಡನ್ ಇನ್ ದ ರಾಂಗ್ ಪೇಷಂಟ್, ಥಿಂಗ್ಸ್ ಗೋ ರಾಂಗ್. ಓಕೆ, ಸೊ ಐ ಡೋಂಟ್ ಥಿಂಕ್ ಸೊ ಎನಿ ಡಾಕ್ಟರ್ ಡಸ್ ಸರ್ಜರೀಸ್ ಫಾರ್ ಅನ್ಇಂಡಿಕೇಟೆಡ್ ಕೇಸಸ್. ಸೊ ಅದರಿಂದಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಯ ಇದ್ದರೆ ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿ, ಸೆಕೆಂಡ್ ಒಪಿನಿಯನ್ ಕೇಳ್ಕೊಳ್ಳಿ, ಇನ್ನೊಂದಿಬ್ಬರ ಹತ್ರ ಒಪಿನಿಯನ್ ತಗೊಳ್ಳಿ, ದೆನ್ ಗೋ ಹೆಡ್ ವಿತ್ ಅ ಸರ್ಜರಿ. ಭಯ ಪಡೋದು, ನಡೀದೇ ಇರೋಂಗೆ ಆಗೋದು ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾದರೆ ಈಗ ಡಾಕ್ಟರ್ ಸರ್ಜರಿ ಮಾಡಬೇಕು ಅಂತಲೂ ಹೇಳಿ, ಪೇಷಂಟ್ಸ್ ಬೇಡ, ಸರ್ಜರಿ ಬೇಡ, ಬರೀ ನಮ್ಗೆ ಏನಾದ್ರು ಫಿಸಿಯೋಥೆರಪಿ ಕೊಡಿ ಸಾಕು, ನಾವು ಅದರಲ್ಲೇ ಬೇಕಾದ್ರೆ ಮೇಂಟೈನ್ ಮಾಡ್ಕೊತೀವಿ ಅಂತ ಹೇಳಿ ಸರ್ಜರಿನ ಅವಾಯ್ಡ್ ಮಾಡಿದ್ರೆ ಏನೆಲ್ಲ ಒಂದು ಸಮಸ್ಯೆನ ಮುಂದಿನ ದಿನಗಳಲ್ಲಿ ಅವ್ರು ನೋಡ್ಬೋದು? ಸರ್ಜರಿ ಮಾಡಬೇಕು ಅಂತ ಹೇಳಿದಾಗ ಮಾಡಿಸ್ಕೊಂಡ್ರೆ ಬೆಟರ್. ಒಂದು ಇಲ್ಲ ಹೆದರಿಕೆ ಇದೆ ಅಥವಾ ನನಗೊಂದು ಸ್ವಲ್ಪ ಟೈಮ್ ಬೇಕು ಅಂದರೆ ಕೆಲವರು ಪ್ರಿಫರ್ ಪೇಯ್ನ್ ಕಿಲ್ಲರ್ಸ್ ಪ್ರಿಫರ್ ಮಾಡ್ತಾರೆ. ಫಿಸಿಯೋಯಿಂದ ತಾತ್ಕಾಲಿಕವಾಗಿ ಯಾರೋ ಟೆಂಪರರಿ ರಿಲೀಫ್ ಸಿಗುತ್ತೆ, ಪೇಯ್ನ್ ಕಿಲ್ಲರಿಂದ ಕೂಡ ಟೆಂಪರರಿ ರಿಲೀಫ್ ಸಿಗುತ್ತೆ, ಪರ್ಮನೆಂಟ್ ಸೊಲ್ಯೂಷನ್ ಸಿಗೋದಿಲ್ಲ. ಓಕೆ, ಒಂದು. ಸೊ ತುಂಬ ಪೇಯ್ನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ಕಿಡ್ನೀಸ್ಗೆ ಮತ್ತು ಲಿವರ್ಗೆ ಪೆಟ್ಟಾಗ್ತದೆ. ಸೊ ತುಂಬ ಪೇಯ್ನ್ ಕಿಲ್ಲರ್ಸ್ ಕೂಡ ತಗೋಬಾರ್ದು. ಆಮೇಲೆ ತುಂಬ ಲೇಟಾಗಿ ಕೂಡ ಸರ್ಜರೀಸ್ ಮಾಡಿಸ್ಕೋಬಾರ್ದು. ಇಫ್ ಎಟ್ ಆಲ್ ಸರ್ಜರಿ ಮಾಡಿಸ್ಕೋಬೇಕು ಅಂದರೆ ವೆನ್ ಎವರ್ ಇಟ್ಸ್ ಸಪೋಸ್ ಟು ಬಿ ಇಟ್ಸ್ ಸಪೋಸ್ ಟು ಬಿ. ತುಂಬ ಲೇಟ್ ಆದರೂ ಮಾಡಲಿಕ್ಕೂ ಕಷ್ಟ ಆಗುತ್ತೆ, ರಿಹ್ಯಾಬಿಲಿಟೇಷನ್ ಕಷ್ಟ ಆಗುತ್ತೆ. ರಿಹ್ಯಾಬಿಲಿಟೇಷನ್ ಪೋಸ್ಟ್ ಸರ್ಜರಿ ಕಷ್ಟ ಆಗ್ತದೆ. ಯಾಕೆಂದರೆ ಇಫ್ ಎಟ್ ಆಲ್ ಟೇಕ್ ಇಟ್ ಲೈಕ್ ದಿಸ್, ಇಫ್ ಐ ಟೆಲ್ ಯು ಒಂದು 65 ವರ್ಷದವ್ರಿಗೆ ನಾನು ಸರ್ಜರಿ ಅಡ್ವೈಸ್ ಮಾಡ್ತೀನಿ, ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳಿ ಅಂತ, ಅವರು ಮಾಡಿಸ್ಕೊಳ್ಳಲ್ಲ, ಹೆದರ್ಕೋತಾರೆ. ಸೊ 65 ವಯಸ್ಸಲ್ಲಿ ಅವ್ರದ್ದು ಹಾರ್ಟ್ ಕಂಡೀಷನ್, ಲಂಗ್ ಕಂಡೀಷನ್ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಒಂದು 4-5 ಇಯರ್ಸ್ ಆದಮೇಲೆ ಬಂದು ಈಗ ಮಾಡಿ ಅಂದಾಗ ಮೈಟ್ ಬಿ 68-69 ಅವ್ರ ಲಂಗ್ ಕಂಡೀಷನ್, ಹಾರ್ಟ್ ಕಂಡೀಷನ್ ಸ್ವಲ್ಪ ಡಿಟ್ಯೂರೇಟ್ ಆಗಿರುತ್ತೆ. ಸರ್ಜರಿ ತಡೆಯೋ ಶಕ್ತಿ ಇಲ್ಲಿರಲ್ಲ ಅವ್ರ ಹಾರ್ಟ್ಸ್ ಆ್ಯಂಡ್ ಲಂಗ್ಸ್. ಸೊ ಆವಾಗ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಮಾಡಿಸ್ಕೊಳ್ಳಿ ಅಂದಾಗ ಮಾಡಿಸ್ಕೋಬೇಕು. ಒಂದು ಆವಾಗ ತುಂಬ ಲೇಟಾಗಿ ಮಾಡಿಸ್ಕೊಂಡ್ರು ಕಷ್ಟ, ಆವಾಗ ಲಿಗಮೆಂಟ್ಸ್ ಎಲ್ಲ ಲೂಸ್ ಆಗಿರುತ್ತೆ, ರಿಸಲ್ಟ್ಸ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಪೋಸ್ಟ್ ರಿಹ್ಯಾಬಿಲಿಟೇಷನ್, ಪೋಸ್ಟ್ ಫಿಸಿಯೋಥೆರಪಿ ಅದೆಲ್ಲ ಕಷ್ಟ ಆಗ್ತದೆ. ಸೊ ಅದರಿಂದಾಗಿ ವೆನ್ ಎವರ್ ಇಟ್ ಇಸ್ ಸಪೋಸ್ ಟು ಬಿ ಡನ್, ಇಟ್ ಹ್ಯಾಸ್ ಟು ಬಿ ಡನ್. ಓಕೆ, ಅದು ಸಮ್ಟೈಮ್ಸ್ ಏನಾದ್ರು ಡಾಕ್ಟರ್ಸ್ ಡಿಸಿಷನ್ ತಗೊಳ್ತಾರ, ಅಂದರೆ ಇವ್ರದ್ದು ಏಜ್ ಜಾಸ್ತಿ ಆಗಿದೆ, ಸೊ ವಿ ಶುಡ್ ನಾಟ್ ಡೂ ಸರ್ಜರೀಸ್ ಅಂತ? ಬೇಸಿಕಲಿ ಏಜ್ ಮೇಲೆ ಡಿಪೆಂಡ್ ಆಗಲ್ಲ, ಏಜ್ ಮೇಲೆ ಆಗಲ್ಲ. We can do it at 70, 80, 90. That really doesn't matter. ತುಂಬ ಅವ್ರ ಹಾರ್ಟ್ ಕಂಡೀಷನ್, ಅವ್ರ ಲಂಗ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಅದರ್ ಫಿಟ್ನೆಸಸ್, ಶುಗರ್, BP ಇದೆಯೋ ಇಲ್ವೋ ಅದನ್ನು ನೋಡಿ, ಆಮೇಲೆ ಅವ್ರ ಹಾರ್ಟ್ ಎಷ್ಟು ಚೆನ್ನಾಗಿದೆ, ಲಂಗ್ಸ್ ಎಷ್ಟು ಚೆನ್ನಾಗಿದೆ, ಅನೆಸ್ಥೀಷಿಯಾ ತಡ್ಕೋತಾರ, ಅನೆಸ್ಥೀಷಿಯಾ ಕೊಟ್ಟಾಗ ರಿಕವರಿ ಈಸಿ ಇರುತ್ತಾ ಅಂತ ನೋಡುತ್ತೆ. ಸೊ ಬೇಸಿಕಲಿ ಏನಂದರೆ, ಇವೊಂದು ಟೇಕ್ ಇಟ್ ಅ 75-year-old ಕಮ್ಸ್ ಇನ್ ಟು ಅವರ್ ಕ್ಲಿನಿಕ್ ಸೇಯಿಂಗ್ ಓಕೆ ನಮಗೊಂದು ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೋಬೇಕು ಅಂತಂದಾಗ ನಾವು ಎಸ್ ಮಾಡಬಹುದು. ನಮ್ಮ ಅನೆಸ್ಥೆಟಿಸ್ಟ್ ಹತ್ರ ಮತ್ತು ನಮ್ಮ ಕಾರ್ಡಿಯಾಲಜಿಸ್ಟ್ ಹತ್ರ ಮಾತಾಡಿ ಅವ್ರ ಹತ್ರ ಕಳಿಸ್ಕೊಡ್ತೀವಿ. ನಾವು ಅವ್ರ ಹತ್ರ ಕೇಳ್ತೀವಿ, ಅನೆಸ್ಥೆಷಿಯಾದವ್ರ ಹತ್ರ ಕೇಳ್ತೀವಿ, ಕಾರ್ಡಿಯಾಲಜಿಸ್ಟ್ ಅವ್ರ ಹತ್ರ ಕೇಳ್ತೀವಿ, ಸರ್ ಇವ್ರಿಗೆ ಮಾಡಬಹುದಾ, ಇವ್ರ ಲಂಗ್ಸ್ ಚೆನ್ನಾಗಿದೆಯಾ, ಅವ್ರ ಹಾರ್ಟ್ ಚೆನ್ನಾಗಿದೆಯಾ, ಅನೆಸ್ಥೆಷಿಯಾ ಕೊಟ್ಟರೆ ತಗೋತಾರ ಅಂತ. ಅದೆಲ್ಲ ಪ್ರೀ ಅನೆಸ್ಥೆಟಿಕ್ ಚೆಕಪ್ ಅಥವಾ ಪ್ರೀ ಅನೆಸ್ಥೆಟಿಕ್ ವರ್ಕಪ್ ಅಂತ ಹೇಳ್ತೀವಿ. ಅದೆಲ್ಲ ಮಾಡಿದ ನಂತರ ಇಫ್ ದೇ ಆರ್ ಫಿಟ್ ಆ್ಯಂಡ್ ಫೈನ್,
ಮಾಡ್ತೀವಿ. ಅಥವಾ ರಿಸ್ಕ್ಸ್ ಏನಾದರೂ ಇದೆ, ಸಣ್ಣ ಪುಟ್ಟ ರಿಸ್ಕ್ಸ್ ಏನಾದರೂ ಇದ್ದರೆ ಅನಸ್ತೀಶಿಯಾ ಕೊಡೋದ್ರಿಂದ ಅಥವಾ ಹಾರ್ಟಿಂದ ಏನೋ ರಿಸ್ಕ್ ಇದೆ, ಆ ರಿಸ್ಕ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ್ಯಂಡ್ ವೆದರ್ ದೇ ಆರ್ ರೆಡಿ ಟು ಟೇಕ್ ದಟ್ ರಿಸ್ಕ್, ಅದ್ರ ಮೇಲೆ ವಿ ಗೋ ಅಡ್ ವಿತ್ ದ ಸರ್ಜರಿ. ಸರ್ಜರಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಬಟ್ ರಿಸ್ಕ್ ಇಲ್ಲದೆ ಮಾಡುವಂಥದ್ದು ಪ್ರಯಾರಿಟಿ ಆಗಿರುತ್ತೆ. ಸೊ ಹಾಗಾದ್ರೆ ಇದು ಓನ್ಲಿ ಆರ್ಥೋಪೆಡಿಷನ್ಸ್ ಡಿಸಿಷನ್ ಮಾತ್ರ ಆಗಿರಲ್ಲ. ಸೊ ನೀವು ಹೇಳಿದಾಗೆ ಕಾರ್ಡಿಯಾಲಜಿಸ್ಟ್ ಡಿಸಿಷನ್ಸ್ ತಗೊಂಡು ನೀವು ಸಜೆಸ್ಟ್ ಮಾಡ್ತೀರಾ. 100% ಆರ್ಥೋಪೆಡಿಷನ್ಸ್ ಮಾತ್ರ ಆಗದೆ ಚಾನ್ಸೇ ಇಲ್ಲ. ಅನೆಸ್ಥೆಟಿಸ್ಟ್, ಕಾರ್ಡಿಯಾಲಜಿಸ್ಟ್, ಫಿಸಿಷಿಯನ್, but any other specialty is to be included. Everybody has to say, give a green signal, then only we go ahead. Yes. And ಇನ್ನು ನೋಡೋದಾದ್ರೆ ಬೆಡ್ ರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಬೆಡ್ ರೆಸ್ಟ್ ವೈ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ? ಬೆಡ್ ರೆಸ್ಟ್ ಅಲ್ಲಿ ನೀವು ಅಬ್ಸಲ್ಯೂಟ್ ಮಿತ್ ಅದು. ನೀ ರಿಪ್ಲೇಸ್ಮೆಂಟ್ ಆಗಲಿ, ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ ಅಬ್ಸಲ್ಯೂಟ್ ಬೆಡ್ ರೆಸ್ಟ್ ಬೇಡ. ವಿ ಆ್ಯಕ್ಚುಲಿ ವಾಂಟ್ the patient walking the next day. Next day we want them walking. There are some surgeons who operate in the morning and make their patients walk in the evening. Okay, but now ಅಷ್ಟು ಇದು ಮಾಡೋದಿಲ್ಲ. If we operate today, at least we make them walk tomorrow. ಸಮ್ಟೈಮ್ಸ್ 2 ನೀ ರಿಪ್ಲೇಸ್ಮೆಂಟ್ ಆಗಿದ್ರೆ ಸ್ವಲ್ಪ ಸುಸ್ತಾಗ್ತಾ ಇದೆ, ನಾನು ಇವತ್ತು ಬೇಡ ಅಂದರೆ ಐ ಲೆಟ್ ದೆಮ್ ಗೋ, ಬಟ್ ಅಟ್ ಲೀಸ್ಟ್ ದ ಸೆಕೆಂಡ್ ಡೇ 100% ಐ ಮೇಕ್ ದೆಮ್ ವಾಕ್. ಅದರಿಂದಾಗಿ ಸಮ್ ಸರ್ಜನ್ ಮೇಕ್ ದೆಮ್ ವಾಕ್ ಇವನ್ ದ ಸೇಮ್ ಡೇ ಇನ್ ದ ಈವ್ನಿಂಗ್. ಸೊ ಆ ಬೆಡ್ ರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಎಸ್, ಸ್ವಲ್ಪ ನೋವಿರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ, ಎದ್ದು ನಡಿಲಿಕ್ಕೆ ಸ್ವಲ್ಪ ಸುಸ್ತಾಗುತ್ತೆ, ಅದೆಲ್ಲ ಇದ್ದೇ ಇದೆ, ಬಟ್ ಬೆಡ್ ರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಅಟ್ಲೀಸ್ಟ್ ದೇ ಹ್ಯಾವ್ ಟು ಟ್ರೈ ಟು ವಾಕ್. ಎಸ್ ಅಬ್ಸಲ್ಯೂಟ್ಲಿ. ಇನ್ನು ಆರ್ಥ್ರೈಟಿಸ್ ಬಗ್ಗೆ ಮಾತಾಡೋದಾದ್ರೆ ಸರ್, ಇದು ಯಾವ ಒಂದು ಏಜ್ ಗ್ರೂಪ್ಗೆ ಕಾಣಿಸ್ಕೊಳ್ಳುತ್ತೆ? ಆ್ಯಂಡ್ ಆಲ್ಸೋ ಯುವಕರಲ್ಲೂ ಏನಾದ್ರು ಕಾಣಿಸ್ಕೊಳ್ಳುತ್ತಾ, ಅಥವಾ ಈ ಸರ್ಟನ್ ಏಜ್ ಅಂತಿದೆ, ಆ ಏಜ್ ಅವ್ರಿಗೆ ಮಾತ್ರ ಈ ಒಂದು ಸಮಸ್ಯೆ ಕಾಣಿಸುತ್ತಾ? ಫಸ್ಟ್ ಆಫ್ ಆಲ್, ಆರ್ಥ್ರೈಟಿಸ್ ಅಂದರೆ ಜಾಯಿಂಟ್ ಸವಿಯೋದು. ಜಾಯಿಂಟ್ ಸವಿಲಿಕ್ಕೆ ತುಂಬ ಕಾರಣಗಳಿದ್ದಾವೆ. ಸೊ ಆರ್ಥ್ರೈಟಿಸ್ ಅನ್ನೋದು ಒಂದು ಜನರಲ್ ಟರ್ಮ್. ಸೊ ಅದರಲ್ಲಿ ಕಾರಣಗಳಿರ್ತವೆ. ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಜಾಯಿಂಟ್ ಸವಿಯೋದು ವಯಸ್ಸಾದಮೇಲೆ, ಡಿಜೆನರೇಟಿವ್ ಆರ್ಥ್ರೈಟಿಸ್. ವಯಸ್ಸಾದಾಗ ಜಾಯಿಂಟ್ ಸವಿದ್ರೆ ಅದನ್ನು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕಳಿಸ್ತೀವಿ. ಸಂಧಿವಾಯು ಅಥವಾ ಆಟೋಇಮ್ಯೂನ್ ಡಿಸೀಸಸ್ ಬಂದು ಅದನ್ನು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಕರಿತೀವಿ. ಅದರಿಂದ ಜಾಯಿಂಟ್ಸ್ ಸವಿದ್ರೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಕರಿತೀವಿ. ಸೊ ದಟ್ ರುಮಟಾಯ್ಡ್ ಆರ್ಥ್ರೈಟಿಸ್ ಕ್ಯಾನ್ ಕಮ್ ಅಟ್ ಎನಿ ಏಜ್. ಜಾಯಿಂಟ್ ಆಸ್ಟಿಯೋ ಆರ್ಥ್ರೈಟಿಸ್ ಕಮ್ಸ್ ಇನ್ ಓಲ್ಡ್ ಏಜ್. ಓಕೆ. ಇನ್ನೊಂದು ಟ್ರೊಮ್ಯಾಟಿಕ್ ಆರ್ಥ್ರೈಟಿಸ್. ಬೇರೆ ಆರ್ಥ್ರೈಟಿಸ್ಗಳಿದ್ದಾವೆ. ಟ್ರೊಮ್ಯಾಟಿಕ್ ಆರ್ಥ್ರೈಟಿಸ್ ಅಂದರೆ ಪೆಟ್ಟು ಬಿದ್ದು ಜಾಯಿಂಟ್ ಹಾಳಾಗಿ ಜಾಯಿಂಟ್ ಸವಿದ್ರೆ ಟ್ರೊಮ್ಯಾಟಿಕ್, ಅದೂ ಎನಿ ಏಜಲ್ಲಿ ಬರ್ಬೋದು. ಸೊ ಏಜ್ ಇಸ್ ಜಸ್ಟ್ ಇಶ್ಯೂ. ಯಾವ ಓನ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಇಲ್ಲಿ ಕಟ್ ಮಾಡ್ಕೊಳ್ಳಿ, ಓನ್ಲಿ ಡಿಜೆನರೇಟಿವ್ ಆಸ್ಟಿಯೋ ಆರ್ಥ್ರೈಟಿಸ್ ವಯಸ್ಸಾದ್ಮೇಲೆ ಬರೋದು. ಇನ್ನು ಬೇರೆ ಆರ್ಥ್ರೈಟಿಸ್ಗಳೆಲ್ಲ ಎನಿ ಟೈಮ್ ಬರ್ಬೋದು. ಸೊ ಅದು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಹೇಳಲಿಕ್ಕಾಗಲ್ಲ. ಕೆಲವ್ರಿಗೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೋರಿಯಾಸಿಸ್ ಇರೋರಿಗೆ ಜಾಯಿಂಟ್ ಸವಿಲಿಕ್ಕೆ ಶುರು ಆಗುತ್ತೆ, ಸಣ್ಣ ಜಾಯಿಂಟ್ಗಳೆಲ್ಲ ಸವಿಲಿಕ್ಕೆ ಶುರು ಆಗುತ್ತೆ. ಸೊ ಅದು ಎನಿ ಏಜಲ್ಲಿ ಬರ್ಬೋದು. ಸೊ ಇಟ್ ಈಸ್ ನಥಿಂಗ್ ಲೈಕ್ ಈ ಏಜಲ್ಲೇ ಬರಬೇಕು, ಹೀಗೆ ಬರಬೇಕು. ಎಕ್ಸೆಪ್ಟಿಂಗ್ ಡಿಜೆನರೇಟಿವ್ ಆರ್ಥ್ರೈಟಿಸ್ ವಿಚ್ ಕಮ್ಸ್ ಇನ್ ಓಲ್ಡ್ ಏಜ್, ದ ರೆಸ್ಟ್ ಆಫ್ ದ ಆರ್ಥ್ರೈಟಿಸ್ ಕ್ಯಾನ್ ಕಮ್ ಇನ್ ಎನಿ ಏಜ್. ಈ ಆರ್ಥ್ರೈಟಿಸ್ ಅನ್ನೋದು ಏನಾದರೂ ಆಕ್ಸಿಡೆಂಟ್ ಕೇಸಸಲ್ಲಿ ಕಾಣಿಸ್ಕೊಳತ್ತಾ? ಹೌದು. ಆರ್ಥ್ರೈಟಿಸ್ ಅಂದರೆ ಹೇಳಿದ್ನಲ್ಲ, ಜಾಯಿಂಟ್ ಸವಿಯೋದು. ಸೊ ಜಾಯಿಂಟ್ಸ್ಗೆ ಪೆಟ್ಟು ಬಿದ್ದಾಗ, ಆಕ್ಸಿಡೆಂಟ್ ಆಗಿ ಪೆಟ್ಟು ಬಿದ್ದು ಜಾಯಿಂಟ್ ಸರ್ಫೇಸ್ಗೆ ಏಟ್ ಬಿದ್ದರೆ ಅದು ಆಕ್ಸಿಡೆಂಟ್ ಆದಾಗಲೂ ಬಂದೆ ಕಾಣುತ್ತೆ. ಬೋನ್ ಡೆನ್ಸಿಟಿ ಟೆಸ್ಟ್ ಅಂತ ಹೇಳ್ತಾರೆ. ಸೊ ಇದಂದ್ರೆ ಏನು, ಯಾವಾಗ ಈ ಟೆಸ್ಟ್ನ ಮಾಡಿಸ್ಕೋಬೇಕಾಗತ್ತೆ, ಆ್ಯಂಡ್ ಇದರಿಂದ ಏನು ರಿಸಲ್ಟ್ ಸಿಗುತ್ತೆ? ಸರಿ, ಬೋನ್ ಡೆನ್ಸಿಟಿ ಅಂದರೆ ನಿಮ್ಮದು ಮೂಳೆ ಬೇಸಿಕಲಿ, ಇಫ್ ಟು ಲೇ ಮ್ಯಾನ್ಸ್ ಟರ್ಮಲ್ಲಿ ಅಥವಾ ನಾರ್ಮಲ್ ಮ್ಯಾನ್ಸ್ ಟರ್ಮಲ್ಲಿ ಹೇಳ್ಬೇಕಂದ್ರೆ, ಬೋನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಒಂದು ಇದು. ಸೊ ಡೆನ್ಸರ್ ದ ಬೋನ್, ಮೋರ್ ಸ್ಟ್ರಾಂಗರ್. ಸೊ ಬೋನ್ ಡೆನ್ಸಿಟಿ ಯಾವಾಗ ಮಾಡ್ತೀವಿ ಅಂದರೆ, ಯೂಶಲಿ ಇಫ್ ವಿ ಆರ್ ಸಸ್ಪೆಕ್ಟಿಂಗ್ ಆಸ್ಟಿಯೋಪೊರೋಸಿಸ್ ಅಂದರೆ ರೆಡ್ಯೂಸ್ಡ್ ಡೆನ್ಸಿಟಿ ಆಫ್ ದ ಬೋನ್ ವೀಕ್ ಆಗೋದನ್ನು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಸೊ ಅದರದ್ದು ಡೌಟ್ ಇದ್ದರೆ ಬೋನ್ ಡೆನ್ಸಿಟಿ ಟೆಸ್ಟ್ ಅಥವಾ ಡೆಕ್ಸಾ ಸ್ಕ್ಯಾನ್ ಅಂತ ಮಾಡ್ತಾರೆ. ಡೆಕ್ಸಾ ಸ್ಕ್ಯಾನ್ ಬೋನ್ ಡೆನ್ಸಿಟಿನ ಫೈಂಡ್ ಔಟ್ ಮಾಡುತ್ತೆ. ಸೊ ಯೂಶಲಿ ಏನಂದರೆ, ಜನರಲಲ್ಲಿ 60 ವರ್ಷದ ಮೇಲವ್ರಿಗೆ ಮಾಡಿಸ್ತೀವಿ. 60 ವರ್ಷದ ಮೇಲವ್ರಿಗೆ ಆಸ್ಟಿಯೋಪೊರೋಸಿಸ್ನ ಕಂಡುಹಿಡಿಯೋಕ್ಕೆ, ಪ್ರೂವ್ ಮಾಡೋಕ್ಕೆ ಮಾಡ್ತೀವಿ. ಸರಿನಾ? ಬಟ್ ಈಗ ರೆಕಮೆಂಡೇಶನ್ ಏನಿದೆ ಅಂದರೆ, ಅರ್ಲಿಯಾಗಿ 45 ಇಯರ್ಸ್ಗೆ ಒಂದ್ಸತಿ ಮಾಡಿಸ್ಕೊಂಡ ನಂತರ ಅದು ಇಟ್ ವಿಲ್ ಬಿ ದೇರ್ ಫಾರ್ ಬೇಸ್ ಲೈನ್ ಥರ, ಕಂಪ್ಯಾರಿಸನ್ ಥರ. ಸೊ ನೆಕ್ಸ್ಟ್ ವೆನ್ ಯು ಡೂ ಇಟ್ ಅಟ್ 50, 55, 60 ವೆದರ್ ಯುವರ್ ಡೆನ್ಸಿಟಿ ಈಸ್ ಕಮಿಂಗ್ ಡೌನ್ ಅಂತ ನೋಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಐಡಿಯಲಿ ಅಟ್ ದ ಏಜ್ ಆಫ್ 60
ಮೆನ್ ಆ್ಯಂಡ್ ವಿಮೆನ್ ಮಾಡಿಸ್ತೀವಿ. ಇನ್ನು ಬೋನ್ ವೀಕ್ನೆಸ್ ಏನಕ್ಕೆ ಬರುತ್ತೆ ಸರ್? ಅದೇ ಬೋನ್ ವೀಕ್ನೆಸ್ ಅಂದರೆ ಅಗೇನ್ ಆಸ್ಟಿಯೋಪೊರೋಸಿಸ್ ಅಂತ ಯಾಕೆ ಬರುತ್ತೆ ಅಂದರೆ ಇದು ನಾರ್ಮಲ್ ಏಜಿಂಗ್ ಪ್ರಾಸೆಸ್. ಏಜ್ ಆಗ್ತಾ 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 ಬೋನ್ ವೀಕ್ ಆಗ್ತಾ ಬರುತ್ತೆ. ಸೊ ಬೋನ್ ವೀಕ್ ಆಗ್ತಾ ಬಂದಾಗ ನಮಗೆ ಗೊತ್ತಾಗಲ್ಲ ಅಂಟಿಲ್ನೆಸ್ ಎಲ್ಲೋ ಸ್ವಲ್ಪ ಮೈಕೈ ನೋವು ಅಥವಾ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ ಹೊರತು ಅಂಟಿಲ್ನೆಸ್ ಒಂದು ಸ್ಮಾಲ್ ಫಾಲ್ ಆಗಿ ಫ್ರ್ಯಾಕ್ಚರ್ ಆಗೋ ತನಕ ನಮಗೆ ಬೋನ್ ವೀಕ್ ಆಗಿದೆ ಅಥವಾ ಆಸ್ಟಿಯೋಪೊರೋಸಿಸ್ ಇದೆ ಅಂತ ಗೊತ್ತಾಗಲ್ಲ. ಸರ್, ಇನ್ನು ಜನ ತುಂಬ ಕನ್ಫ್ಯೂಸ್ ಆಗ್ತಾರೆ, ಮಸಲ್ ಪೇನ್ ಅಥವಾ ಬೋನ್ ಪೇನ್ ಗೊತ್ತಾಗೋದೇ ಇಲ್ಲ. ಸೊ ಇದನ್ನು ಹೇಗೆ ಕಂಡುಹಿಡ್ಕೊಳ್ಳೋದು ಸರ್? ಯೂಶಲಿ ಮಸಲ್ ಪೇನ್ ಮತ್ತು ಬೋನ್ ಪೇನ್ನ ಅವ್ರಿಗೆ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗಲ್ಲ until unless a doctor says it is muscle pain or bone pain, or you can't differentiate that much about it. ಕಷ್ಟ ಆಗ್ತದೆ, ಅವ್ರ ಕೈಲಿ ಆಗಲ್ಲ. ಸರ್, ಇನ್ನು ಆಸ್ಟಿಯೋಪೊರೋಸಿಸ್ ಬಗ್ಗೆ ಮಾತಾಡೋದಾದ್ರೆ ಇದು ಏನಕ್ಕೆ ಕಂಡು ಬರುತ್ತೆ ಅಂಡ್ ಇದಕ್ಕೆ ನೀವು ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಕೊಡ್ತೀರಾ, ಹಾಗೆ ಇದರ ಪ್ರಿವೆನ್ಷನ್ ಏನಿರುತ್ತೆ? ಆಸ್ಟಿಯೋಪೊರೋಸಿಸ್ ಆಸ್ ಏಜ್ ಪ್ರೋಗ್ರೆಸಸ್ ಬೋನ್ ವೀಕ್ ಆಗ್ತಾ ಬರುತ್ತೆ. ಸೊ ಒನ್ ಆಫ್ ದ ಕಾಸಸ್ ಇಸ್ ಏಜ್. ಕೆಲವು ಮೆಡಿಸಿನ್ಸ್ ತಗೊಳ್ಳೋರಲ್ಲಿ ಕಂಟಿನ್ಯೂಸ್ ಆಗಿ ಫಿಟ್ಸ್ಗೆ ಅವ್ರಿಗೆ ಮೆಡಿಸಿನ್ಸ್ ತಗೊಳ್ಳೋರಲ್ಲಿ ಅವರಲ್ಲಿ ಆಸ್ಟಿಯೋಪೊರೋಸಿಸ್ ಕಂಡು ಬರುತ್ತೆ. ಅದಾದ ನಂತರ ಫಿಸಿಕಲಿ ಇನ್ಯಾಕ್ಟಿವ್ ಆಗಿರೋರಲ್ಲಿ ಆಸ್ಟಿಯೋಪಿನಿಯಾ ಆಸ್ಟಿಯೋಪೊರೋಸಿಸ್ ಕಂಡು ಬರುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಫಸ್ಟ್ ಆಫ್ ಆಲ್ ಆಗಿ ಹೇಳ್ದಾಗೆ ಅದು ಕಂಡುಹಿಡಿಯೋದೇ ಕಷ್ಟ. ಸೊ ಬಿದ್ದು ಸಣ್ಣದಾಗಿ ಬಿದ್ದು ಒಂದು ದೊಡ್ಡ ಫ್ರ್ಯಾಕ್ಚರ್ ಮಾಡ್ಕೊಂಬರೋ ತನಕ ನಮಗೆ ಗೊತ್ತಾಗಲ್ಲ ಆಸ್ಟಿಯೋಪೊರೋಸಿಸ್ ಇದೆ ಅಂತ. ಕಂಡುಹಿಡಿಬೇಕು ಆಸ್ಟಿಯೋಪೊರೋಸಿಸ್ ಇದೆಯಾ ಆಗ್ತಾ ಇದೆಯಾ ಅಂತ ಕಂಡುಹಿಡಿಬೇಕು ಅಂದರೆ ಅದೇ ಹೇಳ್ದಾಗೆ ಡೆಕ್ಸಾ ಸ್ಕ್ಯಾನ್ ಅಂತ ಏನಿದೆ ಅದನ್ನು ಮಾಡಬೇಕಾಗ್ತದೆ. ಸೊ ಫಸ್ಟ್ ಆಫ್ ಆಲ್ ಟ್ರೀಟ್ಮೆಂಟ್. ಸೊ ಒಂದು ಸತಿ ಆಸ್ಟಿಯೋಪೊರೋಸಿಸ್ ಇದೆ ಅಂತ ಕಂಡುಹಿಡಿದ ನಂತರ ಟ್ರೀಟ್ಮೆಂಟ್ ನಿಮ್ಮ ಡಾಕ್ಟರ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಫ್ರಮ್ ಸಮ್ ಮೆಡಿಕೇಶನ್ಸ್, ಟ್ಯಾಬ್ಲೆಟ್ಸ್, calcium supplementation, vitamin D3 supplementation, and some medicines which is given once a week, once a month, some injections which is given once in 6 months, once in year, or daily injections. That depends on what sort of osteoporosis, how much osteoporosis you have, and how your doctor decides to treat it. So again, with all the medications, one of the most important thing to treat osteoporosis is physical activity. ಫಿಸಿಕಲ್ ಆಕ್ಟಿವಿಟಿ ಅಂದ ತಕ್ಷಣ ವಾಕಿಂಗ್ ಬರಲ್ಲ. ಫಿಸಿಕಲ್ ಆಕ್ಟಿವಿಟಿ ಅಂದರೆ ವೆಯ್ಟ್ ಬೇರಿಂಗ್ ಎಕ್ಸಸೈಸಸ್ ಬರುತ್ತೆ. ವೆಯ್ಟ್ ಬೇರಿಂಗ್ ಎಕ್ಸಸೈಸ್ ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಏನು ಹೇಳ್ತೀವಿ. ಅಂದರೆ ಅದು ಹೇಗೆ? ವೆಯ್ಟ್ ಬೇರಿಂಗ್ ಎಕ್ಸಸೈಸಸ್ ಅಂದರೆ ಬಾಡಿ ವೆಯ್ಟ್ ಉಪಯೋಗಿಸ್ಕೊಂಡು ಮಾಡುವಂಥ ಎಕ್ಸಸೈಸಸ್, ಆರ್ ಸ್ಮಾಲ್ ಡಂಬೆಲ್, ಸ್ಮಾಲ್ ವೇಟ್ಸ್ ಯೂಸ್ ಮಾಡಿ ಮಾಡುವಂಥ ಎಕ್ಸಸೈಸಸ್. ತುಂಬ ಎಕ್ಸ್ಟ್ರೀಮ್ ಎಕ್ಸಸೈಸಸ್ ಆ ಏಜಲ್ಲಿ ಮಾಡ್ಲಿಕ್ಕೆ ಆಗದೆ ಇದ್ರು ಪುಷಪ್ಸ್ ಮಾಡಿ ಅಂತ ಹೇಳಿದರೆ ವಾಲ್ ಯೂಸ್ ಮಾಡ್ಕೊಂಡು ಪುಷಪ್ಸ್ ಮಾಡೋದು, ಅಥವಾ ಸಿಟಪ್ಸ್ ಮಾಡಿ ಅಂತ ಹೇಳಿದ್ರೆ ಚೇರ್ ಮೇಲೆ ಎದ್ದು ಕೂತ್ಕೊಂಡು ಮಾಡುವಂಥ ಎಕ್ಸಸೈಸಸ್ ಮಾಡೋದು. ಇಷ್ಟು ಮಾಡಿದ್ರು ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಸಣ್ಣ ಪುಟ್ಟ ಡಂಬೆಲ್ಸ್ ಯೂಸ್ ಮಾಡಿ ವೆಯ್ಟ್ ಟ್ರೈನಿಂಗ್ ಮಾಡುವಂಥದ್ದು. ಓಕೆ, ಸೊ ಅಗೇನ್ ಕಮಿಂಗ್ ಟು ಪ್ರಿವೆನ್ಷನ್ ಆಫ್ ಆಸ್ಟಿಯೋಪೊರೋಸಿಸ್. ಪ್ರಿವೆನ್ಷನ್ ಆಫ್ ಆಸ್ಟಿಯೋಪೊರೋಸಿಸ್ ಅಂದರೆ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು. ಲೈಫ್ ಸ್ಟೈಲ್ ಚೇಂಜಸ್ ಏನಂದರೆ ಯು ಶುಡ್ ಸ್ಟಾರ್ಟ್ ವರ್ಕಿಂಗ್ ಔಟ್, ಸ್ಟಾರ್ಟ್ ಸ್ಟ್ರೆಂತ್ ಟ್ರೈನಿಂಗ್ or weight bearing exercises as early as possible in life. Maybe at 20, at 25, 20, 30, whenever you can. It's never late. You start weight bearing exercises, strength training exercises as early as possible. You should avoid smoking, limit your alcohol intake, have nutritious diet, calcium rich diet and high protein diet, and expose yourself to sun regularly. This is how you prevent osteoporosis. ಇಷ್ಟೆಲ್ಲ ಮಾಡಿ ರೆಗ್ಯುಲರ್ ಎಕ್ಸಸೈಸ್ ಮಾಡ್ಕೊಂಡಿದ್ರೆ ಆಸ್ಟಿಯೋಪೊರೋಸಿಸ್ ಇಂದ ಸ್ವಲ್ಪ ದೂರ ಉಳಿಬಹುದು. ಇನ್ನು ಓವರ್ ವೆಯ್ಟ್ ಇರೋದ್ರಿಂದ ಇದು ಸಮಸ್ಯೆ ಏನಾದರೂ ಆಗುತ್ತಾ ಸರ್ ಬೋನ್ಸ್ಗೆ? ಓವರ್ ವೆಯ್ಟ್ ಇರೋದ್ರಿಂದ ಜಾಯಿಂಟ್ಗಳು ಸ್ವಲ್ಪ ಸವಿತವೆ. ನೀ ಜಾಯಿಂಟ್ಸ್ ಅಂಡ್ ಹಿಪ್ ಜಾಯಿಂಟ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ, ಬಟ್ ಆಸ್ ಸಚ್ ಬೋನ್ಸ್ಗೆ ಏನು ಎಫೆಕ್ಟ್ ಆಗುತ್ತೆ. ಸರ್, ಇನ್ನು ಮಂಡಿ ನೋವು ಬಗ್ಗೆ ಮಾತಾಡೋದಾದ್ರೆ, ಸೊ ಪ್ರತಿ ಮಂಡಿ ನೋವಿಗೂ ರಿಪ್ಲೇಸ್ಮೆಂಟೇ ಒಂದು ಸೊಲ್ಯೂಷನಾ ಅಥವಾ ಹೇಗೆ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಾ? ಪ್ರತಿ ಮಂಡಿ ನೋವಿಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಟ್ರೀಟ್ಮೆಂಟ್ ಅಲ್ಲ. ಸೊ ಒನ್ಸ್ ನೀವು ಮಂಡಿ ನೋವು ಅಂತ ಡಾಕ್ಟರ್ ಹತ್ರ ಹೋದಾಗ ಫಸ್ಟ್ ಅವ್ರು ನಿಮ್ಮನ್ನು ಎಕ್ಸಾಮಿನ್ ಮಾಡಿ ಒಂದು ಎಕ್ಸ್ರೇ ಮಾಡಿಸ್ತಾರೆ. ಎಕ್ಸ್ರೇ ಮಾಡಿಸಿ ನೋಡ್ತಾರೆ ಜಾಯಿಂಟ್ ಏನಾಗಿದೆ ಅಂತ, ಯಾಕೆ ಮಂಡಿ ನೋವು ಬರ್ತಾ ಇದೆ, ಮಂಡಿ ನೋವು ಯಾಕೆ ಬರ್ತಾ ಇದೆ, ಬಂದಿದ್ರೆ ಎಷ್ಟು ಮಟ್ಟಿಗೆ ಸೌದಿದ್ರೆ, ಜಾಯಿಂಟ್ ಸೌದಿದ್ರೆ ಎಷ್ಟು ಮಟ್ಟಿಗೆ ಸೌದಿದೆ, ಏನು ಸೌದಿದೆ ಅಂತ ನೋಡ್ತಾರೆ. ಸೊ ಸ್ವಲ್ಪ ಸೌದಿದೆ ಅಂತಂದರೆ ನಿಮಗೆ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ತಾರೆ. ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಕೆಳಗಡೆ ಕೂತ್ಕೊಳ್ಳೋದು, ಕಾಲು ಮಡಚಿ ಕೂತ್ಕೊಳ್ಳೋದು ಮಾಡಬೇಡಿ ಅಂತ ಹೇಳ್ತಾರೆ. ಫಿಸಿಯೋಥೆರಪಿಸ್ಟ್ ಹತ್ರ ಕಳಿಸ್ಕೊಟ್ಟು ಎಕ್ಸಸೈಸಸ್ ಹೇಳ್ಕೊಡ್ತಾರೆ. ಸೊ
ಅಗೇನ್ ಎಕ್ಸಸೈಸ್ ಹೇಳಿದ್ಮೇಲೆ ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಮಾಡೋದ್ರಿಂದ ಮಂಡಿ ನೋವು ಕಮ್ಮಿ ಆಗುತ್ತೆ. ಓಕೆ. ಆಮೇಲೆ ಇದೆಲ್ಲ ಮಾಡಿ ಒಂದು ಸ್ವಲ್ಪ ವರ್ಷ ತಳ್ಳಿದ ಮೇಲೆ ಇನ್ನೂ ನೋವು ಪುನಃ ನೋವು ಬಂತು ಅಥವಾ ಪುನಃ ನೋವು ಜಾಸ್ತಿ ಆಯಿತು ಅಂದರೆ ಹಾಗೇನು ಟೇಕನ್ ಎಕ್ಸ್ರೇ, ಆವಾಗ ಎಷ್ಟು ಮಟ್ಟಿಗೆ ಸೌದಿದೆ ಅಂತ ಹೇಳಿ ಆವಾಗ ಅವಶ್ಯಕತೆ ಬಿದ್ದರೆ ನಿಮಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿನ ಸಜೆಸ್ಟ್ ಮಾಡ್ತಾರೆ. ಸರ್, ಇನ್ನು ಬೋನ್ಸ್ ಅಂತ ಬಂದಾಗ ಫುಡ್ ಹ್ಯಾಬಿಟ್ಸಲ್ಲಿ ನನ್ನೊಂದು ಪರ್ಸ್ನಲ್ ಕ್ವಶನ್ ಇದೆ ನಿಮಗೆ. ಬೋನ್ ಪೇನು ಅಥವಾ ಇನ್ನು ನೀಸ್ ನ್ಯಾರೋ ಆಗಿರೋವಂಥದ್ದು ಸನ್ನಿವೇಶಗಳಲ್ಲಿ ಲೈಕ್ ಬೋನಿಗೆ ಸಿಟ್ರಿಕ್ ಆ್ಯಸಿಡ್ ಐಟಮ್ಸ್ ತುಂಬ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಇದು ಎಷ್ಟು ನಿಜ ಎಷ್ಟು ಸುಳ್ಳು? ಆ ಥರದ್ದು ಏನಿಲ್ಲ. ಸಿಟ್ರಿಕ್ ಆಸಿಡ್, ವಿಟಮಿನ್ ಸಿ ಎಲ್ಲ ತಗೋಬಹುದು. ಸೊ ಬೋನ್ಸ್ಗೆ ಏನು ಪ್ರಾಬ್ಲಮ್ ಆಗಲ್ವಾ? ಅಂಡ್ ನೀ ರಿಪ್ಲೇಸ್ಮೆಂಟ್ನ ಸಕ್ಸಸ್ ರೇಷಿಯೋ ಹೇಗಿದೆ ಸರ್ ಈಗ? ಅದೇ ನಾ ಮೊದಲು ಹೇಳ್ದಾಗಲೇ, ಇಫ್ ಇಟ್ ಡನ್ ಇನ್ ಇಂಡಿಕೇಟೆಡ್ ಕೇಸಸ್ ಅಂದರೆ ರೈಟ್ ಕೇಸಲ್ಲಿ ಮಾಡಿದರೆ ದ ಸಕ್ಸಸ್ ನೀ ರಿಪ್ಲೇಸ್ಮೆಂಟ್ ಸಕ್ಸಸ್ ಇಸ್ ರಿಯಲಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಇದು ಸಕ್ಸಸ್ ಇಸ್ ರಿಯಲಿ ಗುಡ್ ಆ್ಯಂಡ್ ಪೇಷಂಟ್ಸ್ ರಿಯಲಿ ಡೂ ವೆಲ್, ಪೇನ್ ಫ್ರೀ ಆಗಿ ಓಡಾಡ್ಕೊಂಡಿರ್ತಾರೆ. ಸರ್, ಇನ್ನು ಈಗ ಕಾಮನ್ ಆಗಿ ನಾವು ಕೇಳ್ತಾ ಇರೋದಂಥದ್ದೆಲ್ಲ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ. ಸೊ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದರೆ ಏನಕ್ಕೆ ಡಾಕ್ಟರ್ಸ್ ಇದನ್ನು ಒಂದು ಪ್ರಿಫರ್ ಮಾಡ್ತಿದ್ದಾರೆ ಈಗಿನ ಜನ್ರೇಷನಲ್ಲಿ? ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದರೆ ಇಟ್ ಈಸ್ ನಾಟ್ ರೋಬೋಟ್ ಇಟ್ಸ್ ಡೂಯಿಂಗ್ ದ ಸರ್ಜರಿ, ಆರ್ ರೋಬೋಟೇ ಮಾಡ್ತಾ ಇಲ್ಲ, ಇಟ್ ಈಸ್ ಜಸ್ಟ್ ರೋಬೋಟ್ ಅಸಿಸ್ಟೆಡ್. ಓಕೆ. ರೋಬೋಟ್ ಅಸಿಸ್ಟೆಡ್ ಅಂತ ಹೇಳ್ತೀವಿ. ನಿಮ್ಮ ಜೊತೆ ರೋಬೋಟ್ ಇರುತ್ತೆ ಅಥವಾ ನೀವೇನು ಹೇಳ್ತಿರೋ ಅದನ್ನು ರೋಬೋಟ್ ತುಂಬ ಚೆನ್ನಾಗಿ ಮಾಡುತ್ತೆ, ತುಂಬ ಪರ್ಫೆಕ್ಟಾಗಿ ಮಾಡುತ್ತೆ. ಸೊ ಟು ಪುಟ್ ಇಟ್ ಇನ್ ಸಿಂಪಲ್ ವರ್ಡ್ಸ್, ತುಂಬ ಪರ್ಫೆಕ್ಟಾಗಿ ನೀವೇನು ಹೇಳ್ತೀರೋ ಅದು ರೋಬೋಟ್ ಮಾಡುತ್ತೆ. ಸೊ ಯಾಕೆ ಡಾಕ್ಟರ್ಸ್ ಪ್ರಿಫರ್ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಇಟ್ ಈಸ್ ವೆರಿ ಪ್ರಿಸೈಸ್, ಪರ್ಫೆಕ್ಷನ್ ಜಾಸ್ತಿ ಇದೆ. ಸೆಕೆಂಡ್ ಒನ್, ಪೋಸ್ಟ್ ಆಪರೇಟಿವ್ ಪೇಯ್ನ್ ಕಡಿಮೆ ಇದೆ. ಓಕೆ. ಪೋಸ್ಟ್ ಆಪರೇಟಿವ್ ಪೇಯ್ನ್ ಕಡಿಮೆ ಆಗುತ್ತೆ. ಅದಾದ ನಂತರ ಪೋಸ್ಟ್ ಆಪರೇಟಿವ್ ರಿಹ್ಯಾಬಿಲಿಟೇಷನ್ ಈಸಿ ಆಗುತ್ತೆ. ಪೇಯ್ನ್ ಕಮ್ಮಿ ಆದ ತಕ್ಷಣ ರಿಹ್ಯಾಬಿಲಿಟೇಷನ್ ಫಿಸಿಯೋ ಈಸಿ ಆಗುತ್ತೆ. ಆಮೇಲೆ ಹಾಸ್ಪಿಟಲ್ ಸ್ಟೇ ಕಮ್ಮಿ ಆಗುತ್ತೆ ಆ್ಯಂಡ್ ರೆಡ್ಯೂಸ್ಡ್ ಬ್ಲಡ್ ಲಾಸ್ ಡ್ಯೂರಿಂಗ್ ಸರ್ಜರಿ. ದೀಸ್ ಆರ್ ದ things why doctors as well as patients are preferring robotic joint replacements these days. ಅಂದರೆ ಇದು ಮುಂಚೆನೇ ಪ್ರೋಗ್ರಾಮಿಂಗ್ ಆಗಿರುತ್ತಾ ರೋಬೋಟ್ಗೆ, ಅಥವಾ ನೀವು ಲೈವ್ ಆಗಿ ನೀವು ಅಂದರೆ ಸರ್ಜರಿ ಮಾಡೋ ಪ್ಲೇಸಲ್ಲಿ ನೀವು ಲೈವ್ ಆಗಿ ಅದನ್ನು ಆಪರೇಟ್ ಮಾಡ್ತೀರಾ ಅಥವಾ ಫಸ್ಟೇ ಪ್ರೋಗ್ರಾಮಿಂಗ್ ಆಗೋಗಿರುತ್ತಾ? ಸರ್, ಏನಾಗುತ್ತೆ, ಡಿಫ್ರೆಂಟ್ ರೋಬೋಟ್ಸ್ ಇದ್ದಾವೆ. ಒಂದು ಯು ಹ್ಯಾವ್ ಟು ಫೀಡ್ ದ ಇನ್ಫಾರ್ಮೇಷನ್ ಬಿಫೋರ್. ಓಕೆ. ಒಂದು some kind of robots will take the information on the table. ಸೊ ನಾವು ಯೂಸ್ ಮಾಡ್ತಾ ಇರೋ ರೋಬೋಟಲ್ಲಿ ಏನಾಗ್ತದೆ ಅಂದರೆ, ವಾಟ್ ವಿ ಡೂ ಇಸ್ ವಿ ಟೇಕ್ ಅ CT ಸ್ಕ್ಯಾನ್ ಆಫ್ ದ ಪೇಷಂಟ್ 2 days ಪ್ರಯರ್ ಟು ದ ಸರ್ಜರಿ. ಅದನ್ನು ವಿ ಪ್ರೋಗ್ರಾಮ್ ಇಟ್ ಈಸ್ ಪ್ರೋಗ್ರಾಮ್ಡ್ ಇನ್ ಟು ದ ರೋಬೋ. ಆ ಇನ್ಫಾರ್ಮೇಷನ್ ರೋಬೋ ಹತ್ರ ಇದೆ. ಸೊ ವೆನ್ ವಿ ಸ್ಟಾರ್ಟ್ ಸರ್ಜರಿ, ಲೈವ್ ಪೇಷಂಟ್ ಮೇಲೆ we take the help of the robo with the programmed information. The robo assists us in the surgery. ಓಕೆ. ಸೊ ಈ ರೋಬೋಟಿಕ್ ಹಾಗಾದರೆ ನಮ್ಮ ಇಂಡಿಯಾಲಿ ಎಲ್ಲ ಹಾಸ್ಪಿಟಲ್ಸಲ್ಲೂ ಅವೈಲೇಬಲ್ ಇದೆ? ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಬರ್ತಾ ಇದೆ. ಓಕೆ. ಎಲ್ಲ ಕಡೆ ಬರ್ತಾ ಇದೆ. ಎವ್ರಿಬಡಿ ಇಸ್ ಪ್ರಿಫರಿಂಗ್ ಇಟ್. ತುಂಬ ಕಡೆ ಇದೆ. ಓಕೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಸರ್, ಯಾವ್ಯಾವ ಹಾಸ್ಪಿಟಲಲ್ಲಿ ಈ ಒಂದು ಫೆಸಿಲಿಟಿ ಅವೈಲೇಬಲ್ ಇದೆ? ಐ ಥಿಂಕ್ ಆಲ್ ದ ಕಾರ್ಪೊರೇಟ್ಸ್ ಹಾಸ್ಪಿಟಲ್ಸ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಸ್ ಹ್ಯಾವ್ ಇಟ್. ನಮ್ಮಲ್ಲಿ ಅಪೋಲೋ BGS ಹಾಸ್ಪಿಟಲ್ಸಲ್ಲಿ ಕೂಡ ಇದೆ. ಬಟ್ ಐ ಥಿಂಕ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಎವ್ರಿ ಅದರ್ ಪ್ಲೇಸ್ ಇಸ್ ಹ್ಯಾವಿಂಗ್ ಆಲ್ ದ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಆ್ಯಂಡ್ ಸಮ್ ಪ್ರೈವೇಟ್ ಪ್ಲೇಯರ್ಸ್ ಆಲ್ಸೋ ಹ್ಯಾವಿಂಗ್ ದಿಸ್ ರೋಬೋ ಫಾರ್ ಸರ್ಜರಿ. ಸೊ ಇದು ಸೇಫ್? ಸೊ ಇದರಿಂದ ಏನು ಡೇಂಜರಸ್ ಏನು ಇಲ್ಲ, ಡೆಫಿನೆಟ್ಲಿ ಏನಿಲ್ಲ. ದೇರ್ ಇಸ್ ನೋ ಡೇಂಜರಸ್. ವಾಟ್ ಎವರ್ ಕನ್ವೆನ್ಷನಲ್ ಅಥವಾ ಮೊದಲು ಮ್ಯಾನ್ಯುವಲ್ ಆರ್ ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟ್ ಆರ್ ಹಿಪ್ ರಿಪ್ಲೇಸ್ಮೆಂಟ್ ಅಂತ ಏನಂತ ಕರಿತಿದ್ದೀವಿ, ಅದರಲ್ಲಿ ಏನು ಕಾಂಪ್ಲಿಕೇಶನ್ಸ್ ಅಥವಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವೋ ಅದನ್ನೇ ಫೇಸ್ ಮಾಡ್ತೀವೋ ಹೊರತು ಅದಕ್ಕಿಂತ ಜಾಸ್ತಿ ಏನು ವಿ ಡೋಂಟ್ ಫೇಸ್ ಮಚ್. ಸರ್ಜನ್ ಒಂದು ಡಿಸಿಷನ್ ಆಗಿರುತ್ತಾ ಅಥವಾ ಇದು ಪೇಷಂಟ್ಸ್ ಚಾಯ್ಸ್ ಆಗಿರುತ್ತಾ? ಬೋತ್. ಸರ್ಜನ್ ಚಾಯ್ಸು ಇರುತ್ತೆ, ಸರ್ಜನ್ ಡಿಸಿಷನ್ ಇರುತ್ತೆ, ಪೇಷಂಟ್ ಚಾಯ್ಸು ಇರುತ್ತೆ. ಪೇಷಂಟ್ ಚಾಯ್ಸ್ ಯಾಕೆಂದರೆ ಇಟ್ ಇಸ್ ಸ್ಲೈಟ್ಲಿ ಎಕ್ಸ್ಪೆನ್ಸಿವ್ ದೆನ್ ದ conventional surgeries. Okay. So patient have to bear slightly more, shell out more from their pockets. So it is their choice also. And robotic joint replacement na ಒಂದು advantages and disadvantages ನೋಡೋದಾದ್ರೆ, advantages ಏನಂದ್ರೆ that is shorter stay, more precise surgery and the perfection ಜಾಸ್ತಿ ಇರುತ್ತೆ, less pain post operatively. ಅದಾದ ನಂತರ ಇದು ಏನು ಪೋಸ್ಟ್ ಆಪ್ ರಿಹ್ಯಾಬಿಲಿಟೇಷನ್ ಫಿಸಿಯೋಥೆರಪಿ ಈಸಿ ಆಗುತ್ತೆ. ಪೇಯ್ನ್ ಕಮ್ಮಿ ಇರೋದ್ರಿಂದ ಪೋಸ್ಟ್ ಆಪ್ ರಿಹ್ಯಾಬ್ ಈಸಿ ಆಗುತ್ತೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್. ಸೊ ಅಗೇನ್ ಡಿಸ್ಅಡ್ವಾಂಟೇಜಸ್ ಪ್ರಾಬಬ್ಲಿ ವಾಟ್ ಐ ಫೀಲ್ ಇಸ್ ಒನ್ ಇಸ್ ಅವೈಲಬಿಲಿಟಿ. ಎಲ್ಲ ಹಾಸ್ಪಿಟ್ಲಲ್ಲೂ ಬಂದಿರಲಿಕ್ಕಿಲ್ಲ ಒಂದು. ಆಮೇಲೆ ಇನ್ನೊಂದು ಕಾಸ್ಟ್ ಸ್ಲೈಟ್ಲಿ ಮೋರ್ ಎಕ್ಸ್ಪೆನ್ಸಿವ್. ಆ್ಯಂಡ್ ಇದರ ಒಂದು ರಿಸಲ್ಟ್ಸ್ ನೋಡೋದಾದ್ರೆ ಸರ್, ಸೊ ಎಷ್ಟು % ರಿಸಲ್ಟ್ಸ್ನ ನಾವು ಅಕ್ಯೂರೇಟ್ ಆಗಿ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋದು? ಓಕೆ,
robotic joint replacement ಡೆಫಿನೆಟ್ಲಿ ರಿಸಲ್ಟ್ಸ್ ಆರ್ ಬೆಟರ್. ಓಕೆ ಓಕೆ, ಡೆಫಿನೆಟ್ಲಿ ರಿಸಲ್ಟ್ಸ್ ಆರ್ ಬೆಟರ್. ನಾವು ನೋಡಿರೋದ್ರಲ್ಲೂ ಅಷ್ಟೇ ಇದರಲ್ಲಿ 100% and 100 ಟು ಸೇ ಡೆಫಿನೆಟ್ಲಿ ರಿಸಲ್ಟ್ಸ್ ಆರ್ ಬೆಟರ್. ಸೊ ಇದರಲ್ಲಿ ಏನಾದ್ರು ನೀವು ಫೇಸ್ ಮಾಡಿದ್ದೀರಾ ಸರ್? ಈಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲಿ ಒಂದು ಸತಿ ಸರ್ಜರಿ ಮಾಡಿ ಅದು ಸರಿ ಹೋಗ್ದಿರ ಮತ್ತೆ ಇನ್ನೊಂದು ಸರಿ ಏನಾದರೂ ಮಾಡಿರೋಂಥದ್ದು ಫೇಸ್ ಮಾಡಿದ್ದೀರಾ? ಇಲ್ಲ, ಡೆಫಿನೆಟ್ಲಿ ಇಲ್ಲ. ಇಟ್ ಹ್ಯಾಪನ್ಸ್? ಇಲ್ಲ, ಡೆಫಿನೆಟ್ಲಿ ಇಷ್ಟವರೆಗಂತೂ ಆಗಿಲ್ಲ. ಬೈ ಗಾಡ್ಸ್ ಗ್ರೇಸ್ ಇಟ್ಸ್ ನಾಟ್ ಹ್ಯಾಪನ್. ಐ ಹೋಪ್ ಇಟ್ ಡಸಂಟ್ ಹ್ಯಾಪನ್ ಇನ್ ಫ್ಯೂಚರ್ ಆಲ್ಸೋ. ಎಸ್. ಆ್ಯಂಡ್ ಟೈಮಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ ಸರ್, ಈಗ ನೀವು ಮ್ಯಾನ್ಯಲಿ ಮಾಡ್ಬೇಕಾದ್ರೆ ಇಷ್ಟು ಅವರ್ಸಲ್ಲಿ ಈ ಸರ್ಜರಿ ಮಾಡ್ಬೋದು ಅಂತ ನಿಮ್ಮೊಂದು ಪ್ಲಾನ್ ಇರುತ್ತೆ. ಆ್ಯಂಡ್ ರೋಬೋಟಿಕಲ್ಲಿ ಹೋದಾಗ ಅದು ಇಟ್ ವಿಲ್ ಮೇಕ್ ಇಟ್ ಫಾಸ್ಟರ್ ಆರ್ ಇಟ್ ವಿಲ್ ಕನ್ಸ್ಯೂಮ್ ದ ಸೇಮ್ ಟೈಮ್? It actually takes slightly more time. ವೆರಿ ಸ್ಲೈಟ್ಲಿ ಮೋರ್ ಟೈಮ್. ಅಂದರೆ ಸ್ವಲ್ಪ ಏನಂದರೆ ಅರೇಂಜ್ಮೆಂಟ್ಸ್ ಟೈಮ್ ಎಲ್ಲ ಜಾಸ್ತಿ ತಗೊಳುತ್ತೆ. ಬಟ್ ಆ್ಯಸ್ ಗ್ರ್ಯಾಜುವಲಿ ನಮ್ಮ ಸ್ಟಾಫ್ ಟ್ರೈನ್ ಆದಮೇಲೆ ಅಥವಾ ನಮ್ಮದು ಅಸಿಸ್ಟೆಂಟ್ಸ್ ಎಲ್ಲ ದೇ ಬೆಟರ್ ಟ್ರೈನ್, ದೇ ಗೆಟ್ ಯೂಸ್ ಟು ಇಟ್, ದೆನ್ ದ ಟೈಮ್ ಇಸ್ ಗೋನ ಕಮ್ ಡೌನ್. ಬಟ್ ಜನರಲಿ ಸ್ಲೈಟ್ಲಿ ಒಂದು 15-20 ನಿಮಿಷ ಜಾಸ್ತಿ. ಸರ್, ಇನ್ನು ಜನರಲ್ ಅವೇರ್ನೆಸ್ ಅಂದರೆ ಈಗಿನ ನಮ್ಮ ಯುವ ಪೀಳಿಗೆಗೆ ಕೊಡಬೇಕಾಗಿರೋಂಥ ಒಂದು ಚಿಕ್ಕ ಪುಟ್ಟ ಮಾಹಿತಿಯನ್ನು ನಾನು ಕೇಳ್ತಾ ಹೋಗ್ತೀನಿ. ಸೊ ನೀವು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಬೋನ್ ಹೆಲ್ತ್ ಮೇಂಟೈನ್ ಮಾಡಬೇಕು, ಬೋನ್ ಹೆಲ್ತ್ ಮೇಂಟೈನ್ ಮಾಡಬೇಕು ಅಂದರೆ ಈ ಒಂದು ಡೈಲಿ ಹ್ಯಾಬಿಟ್ಸ್ ಲೈಫ್ ಸ್ಟೈಲಲ್ಲಿ ಇರಲೇಬೇಕು ಅನ್ನೋದಾದರೆ ಯಾವೆಲ್ಲ ಒಂದು ಲೈಫ್ ಸ್ಟೈಲ್ನ ನೀವು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತೀರಾ? ಡೈಲಿ ಮಾಡಬೇಕು ಅಂದರೆ ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್, spend around 45 minutes in the gym or any sports ground. Avoid smoking, limit your alcohol intake, have good nutritious diet rich in calcium and high protein. So ish madidre I think your bone health and muscle health will be pretty good. Yes. And expose yourself to sun. Sorry sir, expose yourself to sun. Okay. Yes, vitamin D ಗೋಸ್ಕರ. ಹೌದು. ಇನ್ನು ನ್ಯೂಟ್ರಿಷನ್ಸ್ ವಿಷಯದಲ್ಲಿ ನೋಡೋದಾದ್ರೆ ಬೋನ್ಸ್ಗೆ ಮತ್ತು ಜಾಯಿಂಟ್ಸ್ಗೆ ಯಾವ ಒಂದು ಫುಡ್ ಮಸ್ಟ್ ಆ್ಯಂಡ್ ಕಂಪಲ್ಸರಿ ತಗೊಳ್ಳೇಬೇಕು? ಎನಿಥಿಂಗ್ ವಿಚ್ ಇಸ್ ರಿಚ್ ಇನ್ ಕ್ಯಾಲ್ಸಿಯಂ, ದಟ್ ಈಸ್ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಚೀಸ್, ಕರ್ಡ್ಸ್, ರಾಗಿ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದರೆ ಸೊಪ್ಪು, ತರಕಾರಿಗಳು. ಐ ಥಿಂಕ್ ದೀಸ್ ಥಿಂಗ್ಸ್ ಇಫ್ ಯು ಹ್ಯಾವ್ ಇಟ್ ವಿಲ್ ಸ್ಯಾಟಿಸ್ಫೈ ಆಲ್ ಯುವರ್ ಇಟ್ ವಿಲ್ ಫುಲ್ಫಿಲ್ ಆಲ್ ಯುವರ್ ಡೈಲಿ ಅಲವೆನ್ಸಸ್ ಫಾರ್ ಕ್ಯಾಲ್ಸಿಯಂ ಆ್ಯಂಡ್ ಬೋನ್ ಹೆಲ್ತ್ ವಿಲ್ ಬಿ ಬೆಟರ್ ಡೆಫಿನೆಟ್ಲಿ. ಓಕೆ ಸರ್, ಇತ್ತೀಚೆಗೆ ಹಾಗಂತ ನೋಡೋದು ಹೋದರೆ ನೀವು ಹೇಳಿದ್ರಿ ಡೈರಿ ಪ್ರಾಡಕ್ಟ್ಸ್ ತೊಗೋಬೇಕಾಗತ್ತೆ ಅಂತ. ಬಟ್ ಈಗ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ನೋಡ್ತಾರೆ. ಸೊ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಡೈರಿ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡ್ರೆ ವೆಯ್ಟ್ ಗೇನ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈಗೆಲ್ಲ ನೀವು ಹೇಳಿದಾಗೆ ಡೈರಿ ಪ್ರಾಡಕ್ಟ್ಸ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇವಾಗ ಯಾರು ಅಷ್ಟು ಕನ್ಸ್ಯೂಮ್ ಮಾಡ್ತಾ ಇಲ್ಲ. ಸೊ ಇದು ಬಾಡಿಗೆ ಡಿಫಿಷಿಯನ್ಸಿ ತರತ್ತಾ? ಡೈರಿ ಪ್ರಾಡಕ್ಟ್ಸ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡೋದು ಐ ಫೀಲ್ ಇಟ್ ಇಸ್ ಸ್ಲೈಟ್ಲಿ ಆನ್ ಅ ರಾಂಗ್ ಸೈಡ್. But we don't know. There are certain people who don't can't digest dairy products. ಅಂದರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಇರ್ತಾರೆ. ಅವ್ರಿಗೆ ಡೈಲಿ ಇದು ಡೈರಿ ಪ್ರಾಡಕ್ಟ್ಸ್ನ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇರಲ್ಲ. ಸೊ ಅದರಿಂದಾಗಿ ದೇ ಕ್ಯಾನ್ ಗೋ ಇನ್ ಫಾರ್ ಆಲ್ಟರ್ನೇಟ್ಸ್. ಅಗೇನ್ ದೇರ್ ಆರ್ ಲಾಟ್ ಆಫ್ ಆಲ್ಟರ್ನೇಟ್ಸ್, ವೆಜಿಟೇಬಲ್ಸ್, ಡ್ರಾಗಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಐದರ್ ಆಫ್ ದೆಮ್ ಯು ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್. ಆ್ಯಂಡ್ ವೆಯ್ಟ್ ಇನ್ಕ್ರೀಸ್ ಆಗೋದು ಡೈರಿ ಪ್ರಾಡಕ್ಟ್ಸಿಂದ ಅಷ್ಟು ಈಸಿಯಾಗಿ ಆಗಲ್ಲ. ಸೊ I think if you can have a control of what you're eating and how you're eating, your weight will be under control. ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ನ ರಿಪೀಟೆಡ್ಲಿ ತೊಗೊಳೋದ್ರಿಂದ ಏನೆಲ್ಲ ಸಿಂಪ್ಟಮ್ಸ್ ಅಂದರೆ ಸೈಡ್ ಎಫೆಕ್ಟ್ಸ್ ಕಾಣಿಸ್ಬಹುದು? ಆ್ಯಂಡ್ ಇದು ತೊಗೋಬೋದಾ ತೊಗೋಬಾರ್ದಾ? ಸಹಜವಾಗಿ ಏನಾಗ್ತದೆ, ವೆನ್ ಯು ಹ್ಯಾವ್ ಫಸ್ಟ್ ಟೈಮ್ ಪೇನ್, ಮಂಡಿ ನೋವು, ಬ್ಯಾಕ್ ಪೇನು, ಬಿದ್ದು ನೋವು ಬಂದಾಗ ಇಟ್ ಈಸ್ ಇಂಡಿಯಾದಲ್ಲಿ ಕ್ವೈಟ್ ಕಾಮನ್ ಟು ಗೋ ಟು ಅ ಮೆಡಿಕಲ್ ಶಾಪ್ and buy a painkiller. It's very common and we can't stop that. Yes. Definitely it's not in our hands to stop it right now. ಸಿಸ್ಟಮ್ನ ತರಲಿಕ್ಕೆ ತುಂಬ ಕಷ್ಟ ಇದೆ. ಸೊ ಫಸ್ಟ್ ಒಂದು ಸತಿ ತೊಗೊಂಡೆ ಆದರೂ ಕಮ್ಮಿ ಆಗಿಲ್ಲ, ಒಂದೆರಡು ಸತಿ ತೊಗೊಂಡ್ರೆ ಕಮ್ಮಿ ಆಗಿಲ್ಲ ಅಂದರೆ ಐ ಥಿಂಕ್ ಇಟ್ ಇಸ್ ಗುಡ್ ಟು ವಿಸಿಟ್ ಅ ಡಾಕ್ಟರ್ ರಾದರ್ ದೆನ್ ರಿಪೀಟೆಡ್ಲಿ. ಸುಮ್ಮನೆ ಈ ಹಳ್ಳಿಗಳಲ್ಲಿ ವಯಸ್ಸಾದವರು ದೇ ಜಸ್ಟ್ ಕೀಪ್ ಬೈಯಿಂಗ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಪಾಪಿಂಗ್ ಇಟ್ ಲೈಕ್ ಪೆಪರ್ಮೆಂಟ್. ದಿನ ತೆಗೋತಾನೆ ಇರ್ತಾರೆ. ಸೊ ಅದರಿಂದ ಅದು ಒಳ್ಳೆಯದಲ್ಲ, ತಗೊಳ್ಳೇಬಾರ್ದು. ಯಾಕೆ ಅಂದರೆ ಫಸ್ಟ್ ಒಂದು ಇಟ್ ಕಾಸಸ್ ಅ ಲಾಟ್ ಆಫ್ ಗಟ್ ಇಶ್ಯೂಸ್. ಅಂದರೆ ಇದರಲ್ಲಿ ಇಟ್ ಕಾಸಸ್ ಅಸಿಡಿಟಿಯಿಂದ ಅಲ್ಸರ್ಸ್ ಸ್ಟಮಕಲ್ಲಿ ಕಾಸ್ ಮಾಡುತ್ತೆ. ಲಾಂಗ್ ಟರ್ಮ್ ತಗೊಂಡಾಗ ಇಟ್ ಕಾಸಸ್ ಕಿಡ್ನಿ ಇಶ್ಯೂಸ್ ಆ್ಯಂಡ್ ಲಿವರ್ ಇಶ್ಯೂಸ್. ಸೊ ಒನ್ ಆಫ್ ದ ಮೇಜರ್ ಕಾಸಸ್ ಆಫ್ ಕಿಡ್ನಿ ಇಂಜುರೀಸ್ ಆರ್ ಅಂದರೆ ಕಿಡ್ನಿ ಫೇಲಿಯರ್ಸ್ ಆರ್ ಡೈಕ್ಲೋಫಿನಾಕ್. Diclofenac is one of the most common painkiller. ಅದು ಎಸ್ಪೆಷಲಿ ಇನ್ ರೂರಲ್ ಇಂಡಿಯಾ. ಇನ್ನು ಯಾವುದೇ ಒಂದು ಟ್ರೀಟ್ಮೆಂಟ್ ತೊಗೊಳಕ್ಕೂ ಮುಂಚೆ ಗೂಗಲ್ ಮಾಡಿ ನೋಡ್ತಾರೆ, ಯೂಟ್ಯೂಬಲ್ಲಿ ಸಜೆಷನ್ಸ್ ಹುಡುಕ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ತಪ್ಪು? ಗೂಗಲ್
ನಿಮ್ಮ ಸಿಮ್ಟಮ್ಸ್ನ ಅಥವಾ ನಿಮ್ಮ ಪ್ರಾಬ್ಲಮ್ಸ್ನ ಗೂಗಲ್ ಮಾಡಿ ಅದರಿಂದ ಸಜೆಷನ್ಸ್ ಕೊಡ್ಕೊಳ್ಳೋದು ತುಂಬಾ ತಪ್ಪು. ಏನಾಗುತ್ತೆ, ಗೂಗಲ್ ಮಾಡಿ ಸಜೆಷನ್ಸ್ನ ತಗೊಂಡಾಗ ದ ಥಿಂಗ್ಸ್ ಲೈಕ್ ತುಂಬ ಸೀರಿಯಸ್ ಇಶ್ಯೂನ ತುಂಬ ಈಸಿಯಾಗಿ ತೊಗೊಳ್ಳೋ ಚಾನ್ಸಸ್ ಇರುತ್ತೆ, ತುಂಬ ಈಸಿ ಇಶ್ಯೂನ ತುಂಬ ಸೀರಿಯಸ್ ಆಗಿ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಯು ಡೋಂಟ್ ನೋ ವಾಟ್ ಇಸ್ ರೈಟ್, ಅದು ಒಂದು. ಮತ್ತು ಇನ್ನೊಂದು ಏನಂದರೆ, ಎಲ್ಲಿಂದ ಇನ್ಫಾರ್ಮೇಷನ್, ಇಂಟರ್ನೆಟ್, ಗೂಗಲ್ ಇಸ್ ಎ ವಾಸ್ಟ್ ಸ್ಪೇಸ್. ನಿಮ್ಮದು ಇನ್ಫಾರ್ಮೇಷನ್ ಕೊಟ್ಟಿರೋದು ಸರಿನಾ ತಪ್ಪು ಅಂತಲೂ ಗೊತ್ತಿರಲ್ಲ, ಎಲ್ಲಿಂದ ಇನ್ಫಾರ್ಮೇಷನ್ ತಗೋತಾ ಇದ್ದೀರಾ ಗೊತ್ತಿಲ್ಲ. ಸೊ ಇಫ್ ಯು ಟೇಕಿಂಗ್ ಇಟ್ ಫ್ರಮ್ ದ ರೈಟ್ ಪ್ಲೇಸ್, ಇಟ್ಸ್ ಓಕೆ. ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಓಕೆ, ಬಟ್ ಬೆಟರ್ ಇಫ್ ಯು ಆರ್ ಟೇಕಿಂಗ್ ಫ್ರಮ್ ದ ರೆಕಗ್ನೈಸ್ ವೆಬ್ಸೈಟ್ಸ್. ಈಗ WHO ವೆಬ್ಸೈಟ್ ಆಗಲಿ ಅಥವಾ ಯಾವುದಾದ್ರು ಒಳ್ಳೆ ಮೇಯೋ ಕ್ಲಿನಿಕ್ ವೆಬ್ಸೈಟ್ಸ್ ಆಗಲಿ ಅಥವಾ ಇನ್ನಾದರೂ ವೆರಿ ಮಚ್ ರೆಪ್ಯೂಟೆಡ್ ವೆಬ್ಸೈಟಿಂದ ಇನ್ಫಾರ್ಮೇಷನ್ ಬಂದರೆ ದಟ್ ಇಸ್ ಓಕೆ. ಎಲ್ಲಿಂದ ಯಾರು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ, ವಾಟ್ ಇನ್ಫಾರ್ಮೇಷನ್, ಅದಕ್ಕೆ ರೆಗ್ಯುಲೇಷನ್ಸ್ ಇಲ್ಲ. ಸೊ ಎಲ್ಲಿಂದನೋ ಬೇರೆ ಕಡೆಯಿಂದ ಇನ್ಫಾರ್ಮೇಷನ್ ತೊಗೊಂಡು ಅದನ್ನು ಸರಿ ಅಂದ್ಕೊಳ್ಳೋದು ತಪ್ಪಾಗ್ತದೆ. ಸೊ absolutely wrong to Google your symptoms and take treatment or take suggestions. But even if you have to take it, or if you want to know about what your problem is, ಡಾಕ್ಟರ್ ಹತ್ರ ಹೋಗಿ ಬಂದಮೇಲೆ ಡಾಕ್ಟರ್ ಏನೋ ಡಯಾಗ್ನೋಸಿಸ್ ಬರೆದಿರ್ತಾರೆ, ನಿಮ್ಗೆ ಅರ್ಥ ಆಗಲಿಲ್ಲ, ಇನ್ನೊಂದ್ಸತಿ ಓದ್ತೀನಿ ಅನ್ನೋ ಒಂದು ಇದ್ದರೆ, ಟೇಕ್ ಇಟ್ ಫ್ರಮ್ ದ ರೈಟ್ ವೆಬ್ಸೈಟ್ಸ್ ಆರ್ ರೈಟ್ ಸೋರ್ಸ್. ಸೊ ಸೆಲ್ಫ್ ಮೆಡಿಕೇಶನ್ಸ್ ಅಂತೂ ಬೇಡವೇ ಬೇಡ. ಇನ್ನು ಕೊನೆಯದಾಗಿ ನೋಡೋದಾದ್ರೆ ಯಾವ ಒಂದು ಸಿಂಪ್ಟಮ್ಸ್ನ ಇಗ್ನೋರ್ ಮಾಡಲೇಬಾರ್ದು? ಬೇಸಿಕಲಿ ಯಾವ ಸಿಂಪ್ಟಮ್ಸ್ನ ಇಗ್ನೋರ್ ಮಾಡಬಾರ್ದು. ಇಫ್ ಇಟ್ ಇಸ್ ದೇರ್ ಫಾರ್ ಅ ವೆರಿ ಲಾಂಗ್ ಟೈಮ್, ಎನಿ ಸಿಂಪ್ಟಮ್ಸ್ need not be neglected. You have to visit a doctor if it is the symptom is persisting for a long time and it's bothering you. ಯಾವುದೇ ಸಿಂಪ್ಟಮ್ಸ್ನ ನೆಗ್ಲೆಕ್ಟ್ ಮಾಡಬಾರ್ದು. ಅಂಡ್ ಆಲ್ಸೋ ಮಕ್ಕಳು ಕಂಟ್ರೋಲ್ ಮಾಡೋದು ಬೇಡ ಅಲ್ವಾ ಸರ್? ಹೌದು. ಕೆಲವು ತುಂಬ ಮಕ್ಕಳು ಆ್ಯಕ್ಚುಲಿ ಹೇಳಬೇಕು ಅಂದರೆ ಓಕೆ ಇದನ್ನು ಚಿಕ್ಕ ಪೇಯ್ನೇ ಅಲ್ವಾ, ಸೊ ಪೇರೆಂಟ್ಸ್ಗೆ ಹೇಳೋದು ಬೇಡ ಅಂತ ದೇ ವಿಲ್ ಇಗ್ನೋರ್. ಅದನ್ನು ತಡಿಲಿಕ್ಕಾಗಲ್ಲ. ವೆನ್ ದೇ ಆರ್ ಪೇನ್ಫುಲ್ ದೇ ವಿಲ್ ಡೆಫಿನೆಟ್ಲಿ ಕಮ್ ಟು ಯು. ಸರ್, ಇನ್ನು ಒಂದು ಚಿಕ್ಕ ರ್ಯಾಪಿಡ್ ರೌಂಡ್ ಹೋಗ್ಬಿಡೋಣ. ಮಿತ್ ವರ್ಸಸ್ ಫ್ಯಾಕ್ಟ್ ಅಂತ. ನಕಲ್ ಕ್ರ್ಯಾಕಿಂಗ್ ಮಾಡಿದ್ರೆ ಆರ್ಥೈಟಿಸ್ ಬರುತ್ತಾ? ಡೆಫಿನೆಟ್ಲಿ ಬರಲ್ಲ. ಜಾಯಿಂಟ್ ಪೇನ್ ಅಂದರೆ ಕ್ಯಾಲ್ಸಿಯಂ ಪ್ರಾಬ್ಲಮ್ ಮಾತ್ರನಾ? ಅಲ್ವೇ ಅಲ್ಲ. ಬೆನ್ನು ನೋವಿಗೆ ಬೆಡ್ ರೆಸ್ಟ್ ಒಂದೇನಾ ಟ್ರೀಟ್ಮೆಂಟ್? ಬೆನ್ನು ನೋವಿಗೆ ಬೆಡ್ ರೆಸ್ಟ್ ಟ್ರೀಟ್ಮೆಂಟ್ ಫಾರ್ ಸಮ್ ಟೈಮ್. ಬೆನ್ನು ಅಕ್ಯೂಟ್ ಪೇನ್ ಕಮ್ಮಿ ಆಗೋ ತನಕ ಸಮ್ ಡಾಕ್ಟರ್ಸ್ ಡೆಫಿನೆಟ್ಲಿ ಸಜೆಸ್ಟ್ ಬೆಡ್ ರೆಸ್ಟ್. ಬಟ್ ಆಫ್ಟರ್ ದಟ್ ಅಕ್ಯೂಟ್ ಪೇನ್ ಹೋಗಿ ಸ್ವಲ್ಪ ಎಲ್ಲ ಕಮ್ಮಿ ಆದಮೇಲೆ ಎಕ್ಸಸೈಸ್ ಇಸ್ ಆಲ್ಸೋ ವೇ ಆಫ್ ಟ್ರೀಟ್ಮೆಂಟ್. ಸಪೋಸ್ ಏನಾದರೂ ಮನೆಯಲ್ಲೇ ಇವಾಗ ಏನಾದ್ರು ಬೆನ್ನು ಬಂದಿದೆ, ಸೊ ಮನೇಲೆ ಕ್ಯೂರ್ ಮಾಡ್ಕೊಬೇಕು ಅಂತ ಅಂದ್ಕೊಳ್ಳೋರು ಏನೊಂದು ಪ್ರಿಕಾಷನ್ಸ್ನ ತಗೊಂಡು ಮಾಡ್ಕೋಬಹುದು? ಮನೇಲೆ ಕ್ಯೂರ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ತುಂಬ ಪೇನ್ ಇದೆ ಅಂದರೆ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಲೈ ಡೌನ್ ಆ್ಯಂಡ್ provide hot packs or ice packs which makes you feel better. ಓಕೆ. ಸೊ ಇನ್ನು ಸ್ಟ್ರೆಚಿಂಗ್ ಎಲ್ಲ ಮಾಡೋದ್ರಿಂದ ಬೆನ್ನು ನೋವು ಏನಾದ್ರು ಕಡಿಮೆ ಆಗುತ್ತಾ? ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ, ಬಟ್ ಅಕ್ಯೂಟ್ ಫೇಸಲ್ಲ. ಓಕೆ. ತುಂಬ ಅಕ್ಯೂಟ್ ಪೇನ್ ಇದ್ದಾಗ ಸ್ಟ್ರೆಚ್ ಮಾಡಬಾರ್ದು, ರೆಸ್ಟ್ ಮಾಡಬೇಕು. ವಾಕಿಂಗ್ ಒಂದೇ ಎಕ್ಸಸೈಸ್ ಸಾಕಾ ಅಥವಾ ಸ್ಟ್ರೆಂತ್ ಇನ್ ಟ್ರೈನಿಂಗ್ ಸಹ ಬೇಕಾ? ವಾಕಿಂಗ್ ಒಂದೇ ಯಾವುದೇ ಕಾರಣಕ್ಕೂ ಸಾಲಲ್ಲ. ಸೊ ಯೂಶಲಿ ವಾಟ್ ಐ ಸಜೆಸ್ಟ್ ಮೈ ಪೇಷಂಟ್ಸ್ ಇಸ್ 2 days of walking, 3 days of strength training, 2 days of rest. ಸೊ ನಾವು ಬಾಡಿಗೆ ಎಷ್ಟೇ ವರ್ಕೌಟ್ ಕೊಡ್ತೀವೋ ಆ ಲೆವೆಲ್ಗೆ ರೆಸ್ಟ್ ಮಾಡಬೇಕು. ಎಲ್ಲ ಫ್ರ್ಯಾಕ್ಚರ್ಗೂ ಸರ್ಜರಿ ಮಸ್ಟ್ ಅಂಡ್ ಶುಡ್ ಬೇಕಾಗತ್ತಾ? ಡೆಫಿನೆಟ್ಲಿ ಇಲ್ಲ. ಎಲ್ಲ ಫ್ರ್ಯಾಕ್ಚರ್ಸ್ಗೂ ಸರ್ಜರೀಸ್ ಬೇಡ. ಡಿಪೆಂಡ್ಸ್ ಆನ್ ಏಜ್. ಮಕ್ಕಳಿಗೆ ಎಲ್ಲದರಲ್ಲೂ ಬೇಕಾಗಲ್ಲ, ಕೆಲವುದ್ರಲ್ಲಿ ಬೇಕಾಗ್ಬೋದು. ಏಜ್ ಮೇಲಿರುತ್ತೆ, ಫ್ರ್ಯಾಕ್ಚರ್ ಪ್ಯಾಟರ್ನ್ ಮೇಲಿರುತ್ತೆ. ಆಯಿತಾ, ಯಾವ ರೀತಿ ಫ್ರ್ಯಾಕ್ಚರ್ ಆಗಿದೆ. ಸಿಂಪಲ್ ಫ್ರ್ಯಾಕ್ಚರ್ ಆದರೆ ಯಾಕೆ ಸರ್ಜರಿ ಒಂದು. ಆಮೇಲೆ 3 ಇವ್ರ ಪೇಷಂಟ್ದು ರಿಕ್ವೈರ್ಮೆಂಟ್ ಮೇಲೆ. If the fracture will heal, if it heals, definitely ಈಗ ಕಾಲರ್ ಬೋನ್ ಫ್ರ್ಯಾಕ್ಚರ್ ಡೆಫಿನೆಟ್ಲಿ ಹೀಲ್ ಆಗುತ್ತೆ. ವಯಸ್ಸಾಗಿದೆ, ಫ್ರ್ಯಾಕ್ಚರ್ ಬೋನ್ ಡೆಫಿನೆಟ್ಲಿ ಹೀಲ್ ಆಗುತ್ತೆ. ಅವ್ರದ್ದು ರಿಕ್ವೈರ್ಮೆಂಟ್, ಫಿಸಿಕಲ್ ರಿಕ್ವೈರ್ಮೆಂಟ್ ಜಾಸ್ತಿ ಇಲ್ಲ. ಸೊ ವೈ ಯು ನೀಡ್ ಸರ್ಜರೀಸ್? ಸೊ the person to take a best call whether the surgery is needed or not is not the patient. It's your orthopedic surgeon himself. And lastly sir, knee replacement ಆದಮೇಲೆ ನಾರ್ಮಲ್ ಲೈಫ್ಗೆ ಬರ್ಬೋದಾ? ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಡೆಫಿನೆಟ್ಲಿ ನಾರ್ಮಲ್ ಲೈಫಿಗೆ ಬರ್ಬೋದು. ನಾರ್ಮಲ್ ಲೈಫ್ ಅಂದರೆ ಓಡಾಡ್ಕೊಂಡಿರ್ಬೋದು, ಪೇಯ್ನ್ ಇಲ್ಲದೆ ಓಡಾಡ್ಕೊಂಡಿರ್ಬೋದು, ಬೇಸಿಕ್ ಸ್ಮಾಲ್ ಫಂಕ್ಷನ್ಸು, ಸ್ಮಾಲ್ ಇವೆಂಟ್ಸ್ನ ಅಟೆಂಡ್ ಮಾಡ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಬರ್ಬೋದು. ಕೆಳಗಡೆ ಕೂತ್ಕೊಳ್ಳೋಕ್ಕೆ, ಕಾಲು ಮಡಚಿ ಕೂತ್ಕೊಳ್ಳೋಕೆ ಆಗಲ್ಲ ಅಂದರೆ ಯೂಶಲಿ ವಿ ಡೋಂಟ್ ಸಜೆಸ್ಟ್ ದೆಮ್ ಟು ಡೂ ಇಟ್. ಆದಮೇಲೆ ಅದೊಂದು ಬಿಟ್ಟರೆ ಇನ್ನೆಲ್ಲ ಮಾಡ್ಬೋದು, ಮೆಟ್ಲ ತಿಳಿಬೋದು. ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಯಾವ ಒಂದು ಟೈಮ್ಗೆ ಮತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ? ಅಂದರೆ ಅದಕ್ಕೆ ಏನಾದ್ರು ರೆಗ್ಯುಲರ್ ಚೆಕಪ್ಸ್ ಅಂತ ಇರತ್ತಾ? ಎಸ್, ನೀ ರಿಪ್ಲೇಸ್ಮೆಂಟ್ ಆದ ನಂತರ
ಹೋಗಿ ಬಂದು ಫಸ್ಟ್ ಟೈಮ್ ಸ್ಟಿಚ್ ರಿಮೂವಲ್ಗೆ ಬರ್ತಾರೆ. ಅದಾದ ನಂತರ ಅಟ್ಲೀಸ್ಟ್ ಎವ್ರಿ 3 months to 6 months once you'll have to consult your doctor to see how your knee is doing, whether the doctor would like to see you, whether you're doing all your exercises properly, movement ಎಷ್ಟಿದೆ ಅಂತೆಲ್ಲ ನೋಡಲಿಕ್ಕೆ ಅಟ್ಲೀಸ್ಟ್ ಯು ನೀಡ್ ಟು ಕಮ್ ಬ್ಯಾಕ್ ಟು ದ ಡಾಕ್ಟರ್. ಓಕೆ, 3 to 6 months once. 3 to 6 months ಒಂದು ರೆಗ್ಯುಲರ್ ಚೆಕಪ್ಪಲ್ಲಿ ಇರಲೇಬೇಕು. ಓಕೆ. ಆ್ಯಂಡ್ ಸರಿ, ಇನ್ನು ಹಾಗೆ ನಿಮ್ಮ ಹತ್ರ ಮಾತಾಡ್ತಾ ನನಗೆ ಮೈಂಡಲ್ಲಿ ಒಂದು ಕ್ವೆಶ್ಚನ್ ಬಂತು. ಈಗ ಬೆನ್ನು ನೋವು ಅಂತ ಹೇಳ್ತಾರೆ, ಕತ್ತು ನೋವು ಅಂತ ಹೇಳ್ತಾರೆ, ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಅವರೇ ಒಂದು ಬೆಲ್ಟ್ ಎಲ್ಲ ತೊಗೊಂಡು ಹಾಕ್ಕೊಳ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಸರ್? ಯಾಕಂದರೆ ಸುಮಾರು ಜನ ಬೆಲ್ಟ್ ಹಾಕ್ಕೊಳ್ತಾರೆ. ಸೊ ಅದು ಹೇಗೆ, ಅದು ಪರ್ಮನೆಂಟ್ ಅವ್ರಿಗೆ ಸೊಲ್ಯೂಷನಾ ಅಥವಾ ಸುಮ್ಮನೆ ಆ ಟೈಮಿಗೆ ಮಾತ್ರ ಅದು ರಿಲೀಫ್ ಕೊಡುತ್ತಾ, ಹೇಗೆ? ಬೆಲ್ಟ್ ಹಾಕೊಳ್ಳೋದು ಆ್ಯಕ್ಚುಲಿ ತಪ್ಪು, ಅಂಟಿಲ್ ಅನ್ಲೆಸ್ ಅಡ್ವೈಸ್ ಬೈ ಯೋರ್ ಡಾಕ್ಟರ್. ಓಕೆ. ಆ ಬೆಲ್ಟ್ ಯಾಕೆ ಇರೋದು ಅಂದರೆ ಯೂಶಲಿ ಪೋಸ್ಟ್ ಸರ್ಜರಿ ಆಪರೇಷನ್ಗಳು, ನೆಕ್ ಪೇಯ್ನ್, ನೆಕ್ ಸರ್ಜರೀಸು ಅಥವಾ ಲೋ ಬ್ಯಾಕ್ ಸರ್ಜರೀಸ್ ಆಗಿರುತ್ತೆ, ಅಥವಾ ಸ್ಮಾಲ್ ಫ್ರ್ಯಾಕ್ಚರ್ಸ್ ಆಗಿರುತ್ತೆ, ಆವಾಗ ಬೆಲ್ಟ್ನ ಯೂಸ್ ಮಾಡುವಂಥದ್ದು. ಸುಮ್ಮನೆ ನೀವು ಬೆಲ್ಟ್ನ ಹಾಕಬಾರ್ದು. ಯಾಕಂದರೆ ನೀವು ಬೆಲ್ಟ್ ಹಾಕಿದಾಗ ಏನಂದರೆ ಅದು ಗಿವ್ ಯು ದ ಟೆಂಪರರಿ ರಿಲೀಫ್. ಸಪೋರ್ಟ್ ಕೊಟ್ಟಾಗ ಪೇಯ್ನ್ ಆಗದೆ ಇರುತ್ತೆ, ಟೆಂಪರರಿ ರಿಲೀಫ್ ಬರುತ್ತೆ, ಬಟ್ ದಟ್ ಇಸ್ ರಾಂಗ್. ಸೊ ನೀವು ಹಾಕೋಬಾರ್ದು. ಆ್ಯಂಡ್ ಇನ್ನು ವರ್ಕೌಟ್ ಮಾಡೋರು ನೀ ಪ್ಯಾಡ್ಸ್ ಹಾಕೊಳ್ತಾರೆ ಆ್ಯಂಡ್ ಸಪೋರ್ಟರ್ಸ್ ಹಾಕೊಳ್ತಾರೆ. ಸೊ ಅದು ಸೇಫ್ಟಿನ, ಅವರಿಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅದನ್ನು ಹಾಕೊಳ್ತಾರಾ, ಹೇಗೆ? ವರ್ಕೌಟ್ ಮಾಡಬೇಕಾದ್ರೆ ಯೂಶಲಿ ಏನಾಗುತ್ತೆ, ವೆನ್ ದೇ ಆರ್ ಪ್ರೊಫೆಷ್ನಲಿ ವರ್ಕಿಂಗ್ ಔಟ್, ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ಸು, ಪ್ರೊಫೆಷ್ನಲ್ ಪವರ್ ಲಿಫ್ಟರ್ಸು, ಟು ಗೇನ್ ದಟ್ ಅಡಿಷನಲ್ ಸಪೋರ್ಟ್. ಓಕೆ. ದೇ ವೇರ್ ದಟ್ ಸಪೋರ್ಟ್ಸ್, ನೀ ಸಪೋರ್ಟ್ಸ್ ಆಗಲಿ, ಲೋ ಬ್ಯಾಕ್ ಬೆಲ್ಟ್ಸ್ ಆಗಲಿ, ವೆಯ್ಟ್ ಲಿಫ್ಟಿಂಗ್ ಬೆಲ್ಟ್ಸ್ ಆಗಲಿ, ಶೋಲ್ಡರ್ ಸಪೋರ್ಟ್ಸ್ ಆಗಲಿ, ರಿಸ್ಟ್ ಸಪೋರ್ಟ್ಸ್ ಆಗಲಿ ಯೂಸ್ ಮಾಡ್ತಾರೆ. ಬಟ್ ಇಟ್ ಈಸ್ ಓನ್ಲಿ ಫಾರ್ ದೆಮ್, ಫಾರ್ ಪ್ರೊಫೆಷ್ನಲ್ ಪವರ್ ಲಿಫ್ಟರ್ಸ್ ಆ್ಯಂಡ್ ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ಸ್ ಹೂ ಲಿಫ್ಟ್ ರಿಯಲಿ ಹೆವಿ. ಜನರಲ್ ಫಿಟ್ನೆಸ್ಗೆ, ಜನರಲ್ ಪಬ್ಲಿಕ್ ಹೂ ಲಿಫ್ಟ್ ಫಾರ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ನೀಡ್ ನಾಟ್ ವೇರ್ ದಟ್. ಸರ್, ಇನ್ನು ಲೇಡೀಸ್ ಜಿಮ್ಮಿಗೆ ಹೋಗ್ತಾರೆ, ಸೊ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರೆ, ಸೊ ಮಾಡ್ಬೋದಾ? ಅಬ್ಸಲ್ಯೂಟ್ಲಿ ಮಾಡ್ಬೋದು, ಅಬ್ಸಲ್ಯೂಟ್ಲಿ ಮಾಡಬೇಕು. ಸೊ ಜನರಲ್ ಮಿತ್ ಏನಿದೆ ಅಂದರೆ ವಿಮೆನ್ ಜಿಮ್ಗೆ ಹೋಗಬಾರ್ದು, ಮಸಲ್ಸ್ ಬಂದ್ಬಿಡುತ್ತೆ, ದೊಡ್ಡದಾಗ್ಬಿಡುತ್ತೆ ಅಂತ ಒಂದು ಇದಿರುತ್ತೆ. ಸೊ ಡೆಫಿನೆಟ್ಲಿ ಇಲ್ಲವೇ ಇಲ್ಲ. ವಿಮೆನ್ ಜಿಮ್ಗೆ ಹೋಗೋದ್ರಿಂದ ಅವ್ರಿಗೆ ಅವ್ರ ಬೋನ್ ಹೆಲ್ತ್ ಆ್ಯಂಡ್ ಮಸಲ್ ಹೆಲ್ತ್ ಚೆನ್ನಾಗಿರುತ್ತೆ. ಆ್ಯಂಡ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ವಿಮೆನ್ ಆರ್ ದ ಒನ್ಸ್ ಹೂ ಫೇಸ್ ಮೋರ್ ಆಫ್ ಆಸ್ಟಿಯೋಪೊರೋಸಿಸ್. ಇದು ಕೂಡ ಕಂಟ್ರೋಲ್ ಇರುತ್ತೆ. ಆ್ಯಂಡ್ ಅವ್ರ ವೆಯ್ಟ್ ಕೂಡ ಕಂಟ್ರೋಲ್ ಇರುತ್ತೆ. ಅವ್ರ ಹಾರ್ಮೋನಲ್ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ. ಸೊ ಅಬ್ಸಲ್ಯೂಟ್ಲಿ ವಿಮೆನ್ ಶುಡ್ ವೆಯ್ಟ್ ಟ್ರೈನ್ ರೆಗ್ಯುಲರ್ಲಿ. ಓಕೆ. ಆ್ಯಂಡ್ ವಿಮೆನ್ ಶುಡ್ ಗೋ ಟು ದ ಜಿಮ್. ಇನ್ನು ಮಿತ್ ಪ್ರಕಾರ ನೋಡೋದಾದ್ರೆ ಸರ್, ಮನೆಗಳಲ್ಲೆಲ್ಲ ನಾವು ಲೇಡೀಸ್ ವೆಯ್ಟ್ ತುಂಬ ಎತ್ತಬಾರ್ದು, ಯುಟೆರಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಅ ಫೇಕ್ ಅಂತ ಹೇಳ್ತಾರೆ. ಅಬ್ಸಲ್ಯೂಟ್ಲಿ ನೋ. ದ ಜನರಲ್ ಹೆಲ್ತ್ಗೆ ವಿಮೆನ್ ಶುಡ್ ಲಿಫ್ಟ್ ವೆಯ್ಟ್ಸ್ so that the muscles and bones are very healthy. ಸರ್, ಇನ್ನು ಕೊನೆಯದಾಗಿ ನಮ್ಮ ಪ್ರೇಕ್ಷಕರಿಗೋಸ್ಕರ ಒಂದು ಟಿಪ್ಸ್ ಏನಾದರೂ ಹೇಳೋದಾದರೆ, ಬೋನ್ ಹೆಲ್ತ್ ಆ್ಯಂಡ್ ಜಾಯಿಂಟ್ ಹೆಲ್ತ್ ಒಂದು ವಿಷಯದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? As I already told all through the podcast, everyone, generally ಏನಂದರೆ eat good food, high protein diet, calcium rich diet, stay away from smoking, limit your alcohol intake, hit the gym at least 3 to 4 times a week, lift weights, expose yourself to sun. These are the things which keeps your bones and muscles really healthy and keeps you really young. ಆ್ಯಂಡ್ ಯಾವುದೇ ಒಂದು ಸಮಸ್ಯೆ ಬಂದರೂ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ. Definitely, and don't self-medicate yourself. Stay away from Google. Don't self-medicate, and if you have any aches and pains which are persisting for a long time, visit your nearest doctor. ಸೊ ಇದಾಗಿತ್ತು ನಮ್ಮ ಡಾಕ್ಟರ್ ಶ್ರೇಯಸ್ ಅಲ್ವಾ ಅವರ ಕಡೆಯಿಂದ ಮಾತುಕತೆ. ಸೊ ನಿಮ್ಗೆ ಏನಾದರೂ ಸಮಸ್ಯೆ ಇದೆ ಅನ್ನಂಗಿದ್ರೆ ಡಾಕ್ಟರ್ ಅವೈಲೇಬಲ್ ಇರ್ತಾರೆ. ಮೈಸೂರಲ್ಲಿರುವಂಥ ಅಪೋಲೋ BGS ಹಾಸ್ಪಿಟಲಲ್ಲಿ ನೀವು ಅಪಾಯಿಂಟ್ಮೆಂಟ್ ತೊಗೊಬೋದು. ಡಾಕ್ಟರ್ ಶ್ರೇಯಸ್ ಅಲ್ವಾ ಅವ್ರನ್ನ ಭೇಟಿ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಂದು ಟೈಮ್ ನಮಗೆ ಕೊಟ್ಟು ಇಷ್ಟೆಲ್ಲ ಅಂದರೆ ಇವಾಗ ಬೋನ್ಸ್ ಅಂದರೆ ನಾರ್ಮಲಾಗಿ ನಾವು ಬೋನ್ ತಾನೆ ಅಂತ ಇಗ್ನೋರ್ ಮಾಡೋರೆ ಜಾಸ್ತಿ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇರುತ್ತೆ. ಸೊ ಎಷ್ಟು ನಾವು ನಮ್ಮ ಒಂದು ಬೋನ್ಸ್ ಆಗಲಿ, ಜಾಯಿಂಟ್ ಪೇನ್ಸ್ ಬಗ್ಗೆ ನಾವು ಎಷ್ಟು ಕಾಳಜಿ ತೋರಿಸ್ಬೇಕು ಅಂತ ನಮ್ಮ ಒಂದು ಪಾಡ್ಕಾಸ್ಟ್ನಲ್ಲಿ ಡೀಟೇಲ್ ಆಗಿ ತೋರಿಸ್ಕೊಟ್ರಿ. So thank you very much for your time, sir. Thank you for having me here, man. It was a pleasure being here. Thanks. Thank you so much, sir.